ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಧ್ಯಾಯೇನ್ ನೃಸಿಂಹಂ ಉರುವೃತ್ತ ರವಿತ್ರಿನೇತ್ರಂ ಜಾನುಪ್ರಸಕ್ತ ಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಾ ಸಮೇತಂ ದಿಗ್ಮಾಂಶುಕೋಟ್ಯಧಿಕ ತೇಜಸಮಗ್ರ್ಯ ಶಕ್ತಿಂ ಶ್ರೀ ಗುರುಭ್ಯೋ ನಮಃ. ಪ್ರಹ್ಲಾದ ಚಂಡಾಮರ್ಕರ ಪ್ರಾರ್ಥನೆಯ ಮೇರೆಗೆ ಮತ್ತೆ ಗುರುಕುಲವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಜೊತೆಗಾರರಾದಂತಹ ದೈತ್ಯ ಬಾಲಕರಿಗೆ ಸಾತ್ವಿಕ ಧರ್ಮದ ಭಕ್ತಿಯ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಗುರುಗಳಾದ ಚಂಡಾಮರ್ಕರಿಗೆ ತಿಳಿಯದೇ ಇರುವ ಹಾಗೆ ನಡೀತಾ ಇರತಕ್ಕಂತಹ ಒಂದು ಆಂತರಿಕ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿ ಮೂಡುವುದಕ್ಕೆ ಪ್ರಾರಂಭ ಆಗಿದೆ. ಆತ ಆರಂಭಿಸಿದ್ದು ಇಂತಹ ಜನ್ಮ ಸಿಗುವುದು ದುರ್ಲಭ, ಸಿಕ್ಕಿದಾಗ ಅದನ್ನು ಆತ್ಮೋದ್ಧಾರಕ್ಕೋಸ್ಕರ ಬಳಸಿಕೊಳ್ಳಬೇಕು. ಆದರೆ ದೈತ್ಯರಿಗೆ ಈ ವಿಷಯ ಅರ್ಥವೇ ಆಗೋದಿಲ್ಲ. ಆತ್ಮೋದ್ಧಾರ ಅಂದರೆ ಏನು? ಶರೀರಕ್ಕಿಂತ ಬೇರೆಯಾದ ಒಂದು ಆತ್ಮದ ಪರಿಕಲ್ಪನೆ ಅವರಿಗಿಲ್ಲ. ಶರೀರಕ್ಕಿಂತ ಬೇರೆಯಾದ ಆತ್ಮನನ್ನು ನಿಯಂತ್ರಿಸುವ ಪರಮಾತ್ಮನ ಬಗ್ಗಂತೂ ಅವರಿಗೆ ಗೊತ್ತೇ ಇಲ್ಲ. ನಾವು ಪೂಜಿಸಬೇಕಾದ ದೇವರು ಅಂತ ಹೇಳಿದರೆ ರಾಜನಾದ ಹಿರಣ್ಯಕಶಿಪು, ಇಷ್ಟು ಮಾತ್ರ ಅವರಲ್ಲಿ ಭಾವನೆ ಇದೆ. ಗುರುಗಳಾದ ಚಂಡಾಮರ್ಕರಿಗೆ ಗೌರವ ಕೊಡಬೇಕು ಅಂತ ಹೇಳುವ ಸಾಮಾನ್ಯ ಭಾವವೂ ಇಲ್ಲದೆ ಇರುವ ಹಾಗೆ ಬೆಳೆದಿರತಕ್ಕಂತಹ ಅಸುರ ಬಾಲಕರು. ಅವರಿಗೆ ಬದುಕು ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಸುವ ಕೆಲಸದಲ್ಲಿ ಪ್ರಹ್ಲಾದ ತೊಡಗ್ತಾನೆ. ಮೊದಲು ಶರೀರ ಬೆಳೀತಾ ಇದೆ ಯಾಕೆ? ಒಂದು ಬಳ್ಳಿ ಅಥವಾ ಒಂದು ವೃಕ್ಷ, ಒಂದು ಗಿಡ, ಸಸ್ಯ ಅದು ಬೆಳೀತದೆ ಅಂದರೆ ಅದಕ್ಕೆ ಜೀವ ಇದೆ ಅಂತ ಅರ್ಥ. ವೃಕ್ಷ ಸತ್ತಿತು, ವೃಕ್ಷ ಬದುಕಿದೆ ಅನ್ನುವ ವ್ಯವಹಾರ ಯಾಕಿದೆ? ಬದುಕಿದೆ ಅಂತ ಅದನ್ನು ಕರೆಯುವುದು ಯಾಕೆ ಅಂದರೆ ಬೆಳೀತಾ ಇದೆ ಅನ್ನುವ ಕಾರಣದಿಂದ. ಬೆಳೆಯುವಂತಹದ್ದೆಲ್ಲ ಬದುಕಿದೆ. ಮನೆಯಲ್ಲಿರುವ ಮಡಿಕೆಯಾಗಲಿ, ಮೈ ಮೇಲೆ ಹಾಕಿಕೊಂಡಂತಹ ಬಟ್ಟೆಯಾಗಲಿ ಅದು ಬೆಳೆಯುವುದಿಲ್ಲ. ನಾವೆಷ್ಟೇ ಬೆಳೆದರೂ ಬಟ್ಟೆ ಬೆಳೆದು ಸೆರಗು ನೆಲಕ್ಕೆ ತಾಗುವಷ್ಟು ಹಾಗೆಲ್ಲ ಬೆಳೆಯುವ ಕ್ರಮ ಇಲ್ಲ. ತಲೆಗೂದಲು ಅಥವಾ ಅವರ ಜಡೆ ಬೆಳೆಯುವುದೇ ಹೊರತು ಬಟ್ಟೆಯಲ್ಲಿ ಬೆಳೀತದೆ. ಹಾಗಾದರೆ ಯಾವುದು ಬೆಳೆಯುತ್ತೋ ಅದು ಪ್ರಾಣಿ, ಅದಕ್ಕೆ ಪ್ರಾಣ ಉಂಟು ಅಂತ ಇದೊಂದು ಸಾಮಾನ್ಯವಾದ ಪರಿಕಲ್ಪನೆ. ವೃಕ್ಷಗಳು ಬೆಳೆಯುವುದರಿಂದ ಪ್ರಾಣ ಇದೆ. ಪ್ರಾಣ ಅಂದರೆ ಉಸಿರು ಅಂತ ಅರ್ಥ. ವೃಕ್ಷಗಳು ಉಸಿರಾಡ್ತವೆ. ಉಸಿರಾಡುವ ಕಾರಣದಿಂದಲೇ ವೃಕ್ಷಗಳಿಗೆ ಮಾನುಷ ಶರೀರದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆಯೋ ಆ ರೀತಿಯಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ವೃಕ್ಷಗಳ ಬೀಜದಿಂದ ಮತ್ತೊಂದು ವೃಕ್ಷ ಬೆಳೆಯುತ್ತೆ, ಅಥವಾ ಅದೇ ವೃಕ್ಷವನ್ನು ತುಂಡರಿಸಿ ನೆಲದಲ್ಲಿ ನೆಟ್ಟಾಗ ಮತ್ತೊಂದು ಚೇತನ ಅಲ್ಲಿಂದ ಆವಿರ್ಭೂತವಾಗ್ತದೆ. ಮನುಷ್ಯನಿಗೆ ಚರ್ಮ ಇರುವ ಹಾಗೆ ವೃಕ್ಷಗಳಿಗೂ ತೊಗಟೆಗಳಿದ್ದಾವೆ. ಮನುಷ್ಯನಿಗೆ ನಾನಾ ರೀತಿಯ ಅವಯವಗಳಿದ್ದ ಹಾಗೆ ವೃಕ್ಷಗಳ ಒಳಗೂ ಕೂಡ ಅವಯವಗಳನ್ನು ನಾವು ನಿರ್ಧರಿಸುವುದಕ್ಕೆ ಬರ್ತದೆ. ವೃಕ್ಷಗಳ ಎಲೆ, ವೃಕ್ಷಗಳ ಪುಷ್ಪ, ವೃಕ್ಷಗಳ ಕಾಯಿ, ಇವುಗಳಿಗೆಲ್ಲಕ್ಕೂ ಮಾನವ ಶರೀರಕ್ಕೂ
ಒಂದು ವಿಶೇಷವಾದ ಸಂಬಂಧ ಇದೆ. ಆದ್ದರಿಂದ ಚೇತನ ಅಂತ ಅದನ್ನು ನಿರ್ಧರಿಸ್ತೇವೆ. ಬೆಳೀತದೆ ಅನ್ನುವುದು ಅದಕ್ಕೆ ಮೂಲಭೂತವಾಗಿ ಚೇತನ ಅನ್ನುವುದನ್ನು ನಿರ್ಧರಿಸುವುದಕ್ಕೆ ಕಾರಣ. ಬೆಳೆಯುವುದು ಮಾತ್ರ ಅಲ್ಲ, ಬಿಸಿಲಿಗೆ ಒಣಗುವುದಿಲ್ಲ. ಈ ಎಲ್ಲ ಕಾರಣಗಳನ್ನು ಕೊಟ್ಟು ನಾವು ಅದು ಹೇಗೆ ಬದುಕಿದೆ ಅಂತ ಹೇಳ್ತೇವೆಯೋ ಹಾಗೆಯೇ ಮಾನವ ಬದುಕುವುದು ಅಂದರೆ ಕೇವಲ ಬೆಳೆಯುವುದು ಅಲ್ಲ. ವೃಕ್ಷಗಳ ಬದುಕಿಗೂ ಈ ಶರೀರದ ಬದುಕಿಗೂ ತುಂಬ ವ್ಯತ್ಯಾಸ ಇದೆ. ಹಾಗಾದರೆ ಬೆಳೆಯುವುದಷ್ಟೇ ಅಲ್ಲ ಅಂತ ಹೇಳಿದರೆ ಬೇರೆ ಏನು ಬೆಳವಣಿಗೆ ಅಂದರೆ ಅದು ಉಸಿರಾಡುವುದು ಕಾಣಿಸುವುದಿಲ್ಲ. ನಾವು ಉಸಿರಾಡುವುದು ಕಾಣಿಸುತ್ತೆ, ಆದ್ದರಿಂದ ನಮ್ಮ ಬೆಳವಣಿಗೆ ಇದೆ ಅಂತ ಹೇಳುವುದಾದರೆ ಉಸಿರಾಟ ಅನ್ನುವುದು ತರವ ಕಿಂ ನ ಜೀವಂತಿ ಕಿಂ ಭಸ್ತ್ರಾಹ ನ ಶ್ವಸಂತ್ಯುತ. ಕಬ್ಬಿಣದ ಕೆಲಸ ಮಾಡತಕ್ಕಂತಹ ಚಮ್ಮಾರನ ಮನೆಯಲ್ಲಿ ಒಂದು ತಿದಿ ಇರ್ತದೆ, ಒಂದು ಚರ್ಮದ ಚೀಲ, ಅಲ್ಲಿಂದ ಬೆಂಕಿ, ಆ ಬೆಂಕಿಯಲ್ಲಿ ಕಬ್ಬಿಣವನ್ನು ಇಟ್ಟು ಅದನ್ನು ಕಾಯಿಸಿ ಅದಕ್ಕೆ ಹೊಡೆದು ಅದನ್ನು ಕತ್ತಿಯನ್ನು ಬಾಣವನ್ನು ವ್ಯವಸ್ಥೆ ಮಾಡ್ತಾನೆ. ಆ ತಿದಿಯಲ್ಲಿ ಬೆಂಕಿ ಅಲ್ಲಿ ಚೆನ್ನಾಗಿ ಉರಿಬೇಕಾದ್ರೆ ತಿದಿಯನ್ನು ಚರ್ಮದ ಚೀಲವನ್ನು ಎತ್ತುತ್ತಾನೆ, ಹೊಡಿತಾನೆ, ಗಾಳಿ ಹಾಕ್ತಾನೆ ಅದಕ್ಕೆ. ಹಾಗಾದರೆ ಅದು ಆ ತಿದಿ ಅನ್ನುವುದು ಸಂಸ್ಕೃತದಲ್ಲಿ ಅದನ್ನು ಭಸ್ತ್ರ ಅಂತ ಕರೀತಾರೆ. ಅದು ಕೂಡ ಉಸಿರಾಡ್ತದೆ, ಗಾಳಿ ತೆಗೊಳ್ತದೆ, ಗಾಳಿ ಬಿಡ್ತದೆ. ಗಾಳಿ ತೆಗೆದುಕೊಳ್ಳುವುದು, ಗಾಳಿಯನ್ನು ಬಿಡುವುದು ಅನ್ನುವುದಷ್ಟೇ ಒಬ್ಬ ಬದುಕಿದ್ದಾನೆ ಅನ್ನುವುದಕ್ಕೆ ನಿಯಾಮಕ ಹೌದಾದರೆ ಆ ತಿದಿ ಏನು ಅಪರಾಧ ಮಾಡಿದೆ? ಅದು ಬದುಕಿದೆ ಅಂತ ಹೇಳ್ಬೋದಲ್ವಾ? ಹಾಗಾದರೆ ಅದು ಬದುಕಲ್ಲ. ಮಾನವ ಬದುಕು ಅದಕ್ಕಿಂತ ಬೇರೆ ಇದೆ ಅಲ್ಲ. ತಿಂದು ಅರಗಿಸಿಕೊಳ್ತೇವೆ, ಅದು ತಿದಿ ಹಾಗೆ ಮಾಡುವುದಿಲ್ಲ. ಕಂಠಮಟ್ಟವೋ ಮೂಗು ಮಟ್ಟವೋ ತಿನ್ನುವ ಕೆಲಸ ಅಂತೂ ಅದು ಸುತರಾಂ ಮಾಡುವುದಿಲ್ಲ. ತಿಂದು ಆಮೇಲೆ ಅರಗಿಸಿಕೊಂಡು ಅದನ್ನು ಹೊರಹಾಕುವ ಕೆಲಸವನ್ನು ಮಾಡುವುದಿಲ್ಲ. ಇದು ನಮ್ಮ ಬದುಕು ಅಂತ ನಾನು ಹೇಳ್ತೇನೆ ಅಂದರೆ ಅದು ಕಿಂ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋಪರಿ ಗ್ರಾಮ ಪಶವಃ ಅಪರೇ. ಗ್ರಾಮ ಪಶು ಅಂದರೆ ನಾಯಿ ಅಂತ ಅರ್ಥ. ನಾಯಿ ಬೆಕ್ಕುಗಳು ಕೂಡ ಆ ಕೆಲಸ ಮಾಡ್ತವೆ. ಅವುಗಳ ಬದುಕೇ ಮನುಷ್ಯನ ಬದುಕಲ್ಲ. ಅವೆಲ್ಲಕ್ಕಿಂತ ಭಿನ್ನವಾದ ಮಾನವ ಬದುಕು ಅಂದರೆ ಏನು? ಮಾನವ ಬದುಕು ಅಂದರೆ ಮಾನಸವಾದ ಬದುಕು. ಮಾನವ ಅನ್ನುವಲ್ಲಿ ಮಾನ, ಮನಸ್ಸು ಅನ್ನುವ ಶಬ್ದಕ್ಕೆ ಸಂಬಂಧ ಇದೆ. ಮನಸ್ಸಿನ ಬದುಕು. ಮನಸ್ಸಿನಲ್ಲಿ ಆತ ಬೆಳೀತಾ ಇರಬೇಕು. ಬೆಳೆಯುವುದಕ್ಕೆ ಒಂದೊಂದು ಶರೀರಕ್ಕೆ ಇಷ್ಟಿಷ್ಟು ಪರಮಾಯುಷ್ಯ ಅನ್ನುವ ವ್ಯವಸ್ಥೆ ಇದೆ. ಮನುಷ್ಯನ ಶರೀರಕ್ಕೆ 100 ವರ್ಷ ಅನ್ನೋದು ಒಂದು ಪರಮಾಯುಷ್ಯ. ಆ 100 ವರ್ಷದಲ್ಲಿ ಈತ ಒಂದು ಲೆಕ್ಕಾಚಾರವನ್ನು ಕೊಡ್ತಾನೆ. ಹಿಂದಕ್ಕೆ ಶುಕಾಚಾರ್ಯರು ಸ್ವಲ್ಪ ಬೇರೆ ರೀತಿಯ ಒಂದು ಲೆಕ್ಕಾಚಾರ ಕೊಟ್ಟಿದ್ದು. ಪುಂಸಾಂ ವರ್ಷಶತಂ ಹ್ಯಾಯುಃ ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ. ಮನುಷ್ಯನಿಗೆ ವರ್ಷಶತಂ ಹ್ಯಾಯುಃ, 100 ವರ್ಷ ಅನ್ನೋದು ಒಂದು ಆಯುಷ್ಯದ ಲೆಕ್ಕಾಚಾರ. ಅದರಲ್ಲಿ ರಾತ್ರಿ ಕಾಲ ಪೂರ್ತಿ ನಿದ್ದೆಯಲ್ಲಿ ಹೋಯ್ತು. ನಾವು ರಾತ್ರಿ ಕಾಲ ಪೂರ್ತಿ ನಿದ್ದೆ ಮಾಡುವುದಿಲ್ಲ, ಬಹಳ ಬುದ್ಧಿವಂತರು ನಾವು. ಆದರೆ ಬಾಲ್ಯದಲ್ಲಿ 23 ಗಂಟೆ ನಿದ್ದೆ ಮಾಡಿದ್ದನ್ನು ಎಲ್ಲ ಲೆಕ್ಕಾಚಾರ ಹಾಕಿ ಹೇಳ್ತಾರೆ. ಒಟ್ಟು ರಾತ್ರಿ ಪೂರ್ತಿ ನಿದ್ದೆಯಲ್ಲಿ ಹೋಯಿತು ಅಂತ. ಇನ್ನು ಹಗಲು ಉಳಿಯಿತು. ಹಗಲಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ 20 ವರ್ಷದಷ್ಟು ಕಾಲದ ಹಗಲು, ಅಂದರೆ ಅರ್ಧ ಹಗಲು, 20 ವರ್ಷದ ತನಕದ ಮನುಷ್ಯನ ಹಗಲು ಅದು ಬಾಲ್ಯದ ಕಾರಣದಿಂದ ಹೋಗ್ತದೆ ಅಂತೆ. ಕೊನೆಗೆ 20 ವರ್ಷ ಅದು ವೃದ್ಧಾಪ್ಯದ ಕಾರಣದಿಂದ ಹೋಗ್ತದೆ ಅಂತ. ಅಲ್ಲಿ ವಿಶೇಷ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೆ. ಬಾಲ್ಯದ ಮೊದಲ 20 ಏನಾಯ್ತದು? ಮುಗ್ಧಸ್ಯ ಬಾಲ್ಯ ಕೌಮಾರೈಹಿ ಕ್ರೀಡತೋ ಯಾತಿ 20. ಆಮೇಲೆ ಜರಯಾಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ 20. ಬಾಲ್ಯದಲ್ಲಿ ವಯಸ್ಸು ಹೋಗುವಾಗ ಆತ ಮುಗ್ಧನಾಗಿದ್ದಾನೆ. ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ವಿವೇಕ ಇಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕಗಳಿಲ್ಲ. ಅವನಿಗೆ ಯಾವುದು ಖುಷಿ ಅಂತ ಅನಿಸುತ್ತೋ ಅಂತಹ ಕರ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಹಿರಿಯರಿಗೂ ಕೂಡ ಪಾಪ ಮಕ್ಕಳು ಎಷ್ಟು ಅಂತ ಮುಂದೆ ಹೇಗೂ ಮಾಡ್ಲಿಕ್ಕುಂಟು ಜವಾಬ್ದಾರಿ, ಈಗಂತೂ ಖುಷಿಯಾಗಿರ್ಲಿ ಅಂತ ಬಿಟ್ಬಿಡ್ತಾರೆ. ಏನು ಬೇಕಾದರೂ ತಿನ್ಬೋದು. ಕಾಮಚಾರ, ಕಾಮವಾದ, ಕಾಮಭಕ್ಷಣ ಇವುಗಳಿಗೆಲ್ಲ ಅವಕಾಶವನ್ನು ಕೊಟ್ಟು ಮಕ್ಕಳ 20 ವರ್ಷ ಹಾಗೆ ಹೋಯಿತು. ಆಮೇಲೆ ಕೊನೆಗೆ 20 ವರ್ಷದಲ್ಲಿ ಮಾಡಬೇಕು ಅಂದರೂ ಮಾಡಲಿಕ್ಕೆ ಆಗುವುದಿಲ್ಲ. ಶಾರೀರಿಕವಾದ ತಪೋಬಲ ಅನ್ನೋದು ಇರುವುದಿಲ್ಲ. ಹೀಗಾಗಿ ಅಲ್ಲಿ 20 ಅಲ್ಲಿ ಚಿಂತಾಗ್ರಸ್ತರಾಗ್ತಾರಂತೆ, ಇಲ್ಲಿ ಕ್ರೀಡಾಗ್ರಸ್ತರಾಗ್ತಾರಂತೆ. ಇದನ್ನು ಶಂಕರಾಚಾರ್ಯರು ಭಜಗೋವಿಂದಂ ಅನ್ನುವ ಪದ್ಯದಲ್ಲಿ ಹೇಳ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ, ಪಾರೇ ಬ್ರಹ್ಮಣಿ ಕೋಪಿ ನಸಕ್ತಃ.
ಅಂತ ಒಂದು ಪದ್ಯ. ವಸ್ತುತಃ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಒಂದು ಪದ್ಯದ ಅನುವಾದ ಅದು. ಅಲ್ಲಿ ಹೆಸರು ಶಬ್ದ ಹಾಕುವಾಗೆಲ್ಲ ಸ್ತ್ರೀಲಿಂಗದ ಶಬ್ದ ಹಾಕಿದ್ದಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ. ಕ್ರೀಡಾ ಅನ್ನೋದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗದ ಶಬ್ದ. ತರುಣಸ್ತಾವತ್ ತರುಣೀಸಕ್ತ, ಅಲ್ಲೂ ಸ್ತ್ರೀಲಿಂಗದ ಶಬ್ದ. ವೃದ್ಧಸ್ತಾವತ್ ಚಿಂತಾಸಕ್ತ, ಚಿಂತಾ ಅನ್ನೋದು ಚಿಂತೆ. ಈ ಅಂತ ಹೇಳಿದ್ರೆ ಅದು ಸ್ತ್ರೀಲಿಂಗದ ಶಬ್ದ ಅಲ್ವಾ. ಕ್ರೀಡೆ, ಲಜ್ಜೆ, ಜಿಹ್ವೆ, ಚಿಂತೆ. ಪಾರೇ ಬ್ರಹ್ಮಣಿ ಕೋಪಿ ನಸಕ್ತ, ಆ ಪರಬ್ರಹ್ಮನಲ್ಲಿ ಯಾರೂ ಆಸಕ್ತ ಅಲ್ಲ. ಯಾಕೆ? ಅವರವರಿಗೆ ಸ್ತ್ರೀಲಿಂಗದ ಶಬ್ದದಲ್ಲಿ ಆಸಕ್ತಿ. ಈ ನಪುಂಸಕಲಿಂಗದ ಶಬ್ದ ಯಾರಿಗೂ ಬೇಡ ಅಂತೆ. ಆ ಪರಬ್ರಹ್ಮನನ್ನು ಹೇಳುವ ಶಬ್ದ ನಪುಂಸಕಲಿಂಗದ ಶಬ್ದ. ಬ್ರಹ್ಮ ಅನ್ನೋದು ನಪುಂಸಕದ ಶಬ್ದ. ಅದರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಅಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು. ಉಳಿದದ್ದು ಎಷ್ಟು ಕಾಲ? ಮಧ್ಯದಲ್ಲಿ ಒಂದು 60 ವರ್ಷದ ಹಗಲು ಮಾತ್ರ ಉಳ್ಕೊಂಡಿದೆ. ಆದರೆ ಅದು ಕೂಡ ದುರಾಪೂರೇಣ ಕಾಮೇನ ಮೋಹೇನ ಚ ಬಲಿಯಸ. ಕಾಮ ಮತ್ತು ಮೋಹ ಇವುಗಳಿಂದಾಗಿ ಆ ಮಧ್ಯದ ವಯಸ್ಸು ಕೂಡ ಬೇರೆ ಬೇರೆ ಐಹಿಕವಾದ ತುಂಬಿಸುವಿಕೆ, ಕಾಮಪೂರ ಅಂತ ಕರೀತಾರೆ. ಕಾಮವನ್ನು ತುಂಬಿಸುವುದು ಅಂದರೆ ಏನೇನು ಬಯಸಿದ್ದಾನೆ ಅದನ್ನು ತಾನು ಪಡೆದುಕೊಳ್ಳುವುದು. ಅದಕ್ಕೋಸ್ಕರ ಅಷ್ಟು ಕಾಲ ಕಳೆದು ಹೋಗ್ತದೆ. ಹಗಲು ಸಂಪಾದಿಸ್ತಾನೆ, ಸಾಕಾಗಲಿಲ್ಲ ಅಂದರೆ ರಾತ್ರಿ ನಿದ್ದೆಗೆಟ್ಟು ಸಂಪಾದಿಸ್ತಾನೆ. ಒಟ್ಟು ತುಂಬಿಸಿ ನನ್ನ ಮಕ್ಕಳು ಮೊಮ್ಮಕ್ಕಳು ಅವರ ಕಾಲಕ್ಕೆಲ್ಲ ಇರುವಷ್ಟು ಆಗಬೇಕು ಅಂತ ಇವನ ಆಲೋಚನೆ. ಎಷ್ಟು ಮಾಡಿದರೂ ಅದು ಮುಗಿಯುವುದೇ ಇಲ್ಲ. ಹೀಗಾಗಿ ಇವನಿಗೆ ನಿಜವಾಗಿ ಯಾವುದರ ಕಡೆಗೆ ಮನಸ್ಸು ಹಾಕಬೇಕಿತ್ತೋ ಈ ಮಾನವ ಶರೀರ ಬಂದಾಗ ಅದನ್ನು ವಿಮರ್ಶೆ ಮಾಡುವುದಕ್ಕೆ ಇವನಿಗೆ ಪುರುಸೊತ್ತಿಲ್ಲ ಅಂತ ಆಗ್ತದೆ. ಪಶ್ಯಧ್ವಂ ಅತಿ ವೈಷಮ್ಯಂ ಜ್ಞಾನಿ ಜಾತೀನಾಂ ನ ಕುಟುಂಬಿನಾಂ ಶ್ರೇಯೋ ವಿಘಾತಾದಾಯಾಸಾತ್ ಈಹತಾಂ ಅನುಸಂಸ್ಕೃತಿಂ. ಆ ಮಕ್ಕಳಿಗೆ ನೋಡಿ ಹೇಗೆ ಬದುಕ್ತಾ ಇದ್ದಾರೆ ಅಂತ ಬದುಕ್ತಾ ಇರುವವರನ್ನು ತೋರಿಸಿ ಹೇಳ್ತಾನೆ. ಒಬ್ಬೊಬ್ಬರ ಆ ಮಕ್ಕಳ ತಂದೆ ತಾಯಿಯರದ್ದೇ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ. ಬದುಕುವುದೆಲ್ಲ ಹೀಗೇ ಬದುಕ್ತಾ ಇದ್ದಾರೆ. ಇದು ನರಿನಾಯಿಗಳ ಜೀವನಕ್ಕಿಂತಲೋ ಅಥವಾ ಬೆಳೀತಾ ಇರುವ ವೃಕ್ಷಗಳ ಜೀವನಕ್ಕಿಂತಲೋ ಅಥವಾ ಭಸ್ತ್ರದಂತಹ ವ್ಯಕ್ತಿಗಳು ಮಾಡ್ತಕ್ಕಂತಹ ಕೆಲಸಕ್ಕಿಂತಲೋ ಭಿನ್ನವಾದಂತಹ ಜೀವನ ಅಲ್ಲ. ಮಾನವ ಜೀವನ ಇದಕ್ಕಿಂತ ಬೇರೆದ್ದಾಗಿ ಇರಬೇಕು ಅಂತ ಹೇಳಿ ಕೆಲವು ವಿಷಯಗಳನ್ನು ಹೇಳ್ತಾನೆ. ಏನು ಬೇರೆದ್ದಾಗಿರಬೇಕು? ಮುಖ್ಯವಾಗಿ ಆತನಿಗೆ ಮನಸ್ಸು ಅಂತಿದೆ. ಆ ಮನಸ್ಸಿನಲ್ಲಿ ಪ್ರೀತಿ ಅನ್ನುವ ಭಾವ ಇರಬೇಕು. ಆ ಪ್ರೀತಿ ಅನ್ನೋದು ಅನೇಕ ಬಗೆಯಾದದ್ದು. ತನಗೆ ಸಮಾನ ಸ್ಕಂಧರ ಅಲ್ಲಿ ಆತ ಪ್ರೀತಿ ಮಾಡ್ತಾನೆ ಅಂತಾದರೆ ಅದಕ್ಕೆ ಸ್ನೇಹ ಅಂತ ಕರಿತೇವೆ. ಅದೇ ಪ್ರೀತಿಯನ್ನು ತನಗಿಂತ ಚಿಕ್ಕವರಲ್ಲಿ ಮಾಡ್ತಾ ಇದ್ದಾನೆ ಅಂತಾದರೆ ಅದಕ್ಕೆ ವಾತ್ಸಲ್ಯ ಅನ್ನುವ ಶಬ್ದದಿಂದ ಕರಿತೇವೆ. ಅದೇ ಪ್ರೀತಿಯನ್ನು ತನಗೆ ಸಮಸ್ಕಂಧರಾದಂತಹ ಸ್ತ್ರೀ ಪುರುಷರಲ್ಲಿ ಭಿನ್ನಲಿಂಗಕರಲ್ಲಿ ಮಾಡ್ತಾರೆ ಅಂತಾದರೆ ಅದನ್ನು ಪ್ರೇಮ ಶಬ್ದದಿಂದ ಕರೀತಾರೆ. ಅದೇ ಪ್ರೀತಿಯನ್ನು ನಮಗಿಂತ ಜ್ಯೇಷ್ಠರು, ಶ್ರೇಷ್ಠರು, ಗುಣಭೂಯಿಷ್ಠರು ಅನ್ನುವ ಭಾವದಿಂದ ಮಹಾತ್ಮ್ಯ ಜ್ಞಾನ ಪುರಸ್ಸರವಾಗಿ ಹಿರಿಯರಲ್ಲಿ ಮಾಡ್ತೇವೆ ಅಂತಾದರೆ ಅದನ್ನು ಭಕ್ತಿ ಅಂತ ಕರಿತೇವೆ. ಆದ್ದರಿಂದ ನಮ್ಮಲ್ಲಿ ಭಕ್ತಿ ಅನ್ನುವ ಒಂದು ಜೀವನ ಭಾವವನ್ನು ಬೆಳೆಸಿಕೊಳ್ಬೇಕು. ಮಾನವನ ಸಮಗ್ರ ರೀತಿಯ ಶ್ರೇಯಸ್ಸಿಗೆ ಮೂಲ ಪ್ರೇರಕವಾದ ಶಕ್ತಿ ಭಕ್ತಿ ಅನ್ನುವುದರಲ್ಲಿ ತುಂಬಿದೆ. ಅದನ್ನು ಕೂಡ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಾವು ಯಾರಿಂದ ಉಪಕಾರ ಪಡೆದಿದ್ದೇವೆಯೋ ಅವರ ಬಗ್ಗೆ ನಮ್ಮ ಮನಸ್ಸು ಯಾವತ್ತೂ ಕೂಡ ತಗ್ಗಿ ಬಗ್ಗಿ ಇರಬೇಕು. ಇದಕ್ಕೆ ಶರಣಾಗತಿ ಅಂತ ಹೆಸರು. ಅವರಲ್ಲಿ ಶರಣಾಗತರಾಗಬೇಕು. ನಾವು ದೇವರಿಂದ ಉಪಕಾರ ಪಡಿತಾ ಇದ್ದೇವೆ ಅನ್ನುವುದನ್ನು ಮೊದಲು ತಿಳ್ಕೊಳ್ಬೇಕು. ದೇವರ ಉಪಕಾರವನ್ನು ಹೇಗೆ ತಿಳ್ಕೊಳ್ಳುವುದು? ಮೊದಲು ನಾವು ಏನೇನನ್ನು ಬಳಸ್ತಾ ಇದ್ದೇವೆ, ಇದು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಬೇಕು. ಮನುಷ್ಯ ಉಸಿರಾಡುವುದಕ್ಕೆ ಗಾಳಿಯನ್ನು ಬಳಸ್ತಾನೆ. ಇದು ಎಲ್ಲಿಂದ ಬಂತು ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಮನುಷ್ಯನಲ್ಲಿ ಅಹಂಕಾರ ಯಾಕೆ ಬರ್ತದೆ ಅಂದರೆ ಎಲ್ಲ ನಾನೇ ಮಾಡಿದ್ದಲ್ವಾ ಅಂತ ಅಹಂಕಾರ ಅಲ್ಲಿರುವುದು. ಆತ ಈ ದೂರದರ್ಶನ ಬಳಸಬೇಕಾದ್ರೆ ಖುಷಿಯಿಂದ ಬಳಸ್ತಾನೆ, ನಂದು ಅಂತ. ಗಡಿಯಾರವನ್ನು ನೋಡಿ ಗಂಟೆ ತಿಳಿಬೇಕಾದ್ರೂ ನಾವೇ ದುಡ್ಡು ಕೊಟ್ಟು ತಂದದ್ದು ಅಂತ. ಆದರೆ ಅದನ್ನು ಒಬ್ಬ ಮಾಡಿದ ವಿಜ್ಞಾನಿಯ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಇದರ ಹಿಂದೆ ಯಾವನೋ ಒಬ್ಬ ಮಹಾ ತಪಸ್ಸು ಮಾಡಿಕೊಟ್ಟಿದ್ದಾನೆ ಅನ್ನುವುದರ ಆಲೋಚನೆ ಮಾಡುವುದಿಲ್ಲ. ಈಗ ನಾವು ಉಸಿರಾಡ್ತಾ ಇರುವ ಗಾಳಿಯು, ಕುಡಿಯುವುದಕ್ಕೆ ಬಳಸುವ ನೀರು, ಅಥವಾ ಅಕ್ಕಿಯನ್ನು ಬೇಯಿಸುವುದಕ್ಕೆ ಬಳಸತಕ್ಕಂತಹ ಬೆಂಕಿಯು, ಅಥವಾ ಆ ಬೆಂಕಿ ಉರಿಯುವುದಕ್ಕೆ ಕಾರಣೀಭೂತವಾದಂತಹ ಅಗ್ನಿಸಖ ವಾಯುವು, ಅಥವಾ ಓಡಾಡುವುದಕ್ಕೆ ಬಳಸತಕ್ಕಂತಹ ಭೂಮಿ, ಹಾರಾಡುವುದಕ್ಕೆ ಬಳಸುವ ಆಕಾಶ, ಇವುಗಳಿಲ್ಲದೆ ಮನುಷ್ಯನ ಜೀವನ ಇಲ್ಲ. ಈ ಪಂಚಭೂತಗಳು ಎಲ್ಲಿಂದ ಬಂತು ಅಂತ ಒಮ್ಮೆ ಆಲೋಚನೆ ಮಾಡಬೇಕು. ಎಲ್ಲಿಂದ ಬಂತು? ಅದು ಉಂಟಷ್ಟೇ ಅಂತ. ನಮ್ಮದು ಮನಸ್ಥಿತಿ ಹಾಗಿರುವುದು, ಎಲ್ಲ ಉಂಟು. ಅದು ಪ್ರಕೃತಿ ಅಂತ ಹೇಳಿದರೆ ಅದು ಇರುವುದದು. ಅದಕ್ಕೆ ಒಬ್ಬ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಲಿಕ್ಕಿಲ್ಲ. ಇದು ಸಾಮಾನ್ಯವಾಗಿ ಮನುಷ್ಯನಲ್ಲಿರುವ ಭಾವ. ಆದರೆ ಪ್ರಶ್ನಿಸಲೇಬೇಕಾಗ್ತದೆ.
ಯಾವುದು ಕರಾರುವಾಕ್ಕಾಗಿದೆಯೋ ಅದರ ಹಿಂದೆ ಒಬ್ಬ ವಿಜ್ಞಾನಿ ಇದ್ದಾನೆ ಅನ್ನೋದು ನಾವೆಲ್ಲ ಕಡೆಯಲ್ಲೂ ಕಂಡಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಕೆಲಸ, ಆ ಗಡಿಯಾರ ಸರಿಯಾಗಿಯೇ ಕೆಲಸ ಮಾಡ್ತಾ ಇದೆ. ಒಂದು ಆಶ್ಚರ್ಯ ಅಲ್ಲ? ಎಲ್ಲ ಗಡಿಯಾರಗಳು 10 ನಿಮಿಷ ಮುಂಚೆ ಇರುವುದು ಎಲ್ಲ ಮನೆಯಲ್ಲೂ. ಇದು ಸರಿಯಾಗಿದೆ ಅಂದರೆ ಅದೊಂದು ವಿಶೇಷ ಅಂತ. ಅಥವಾ ಅದು ಸರಿಯಾಗಿ ಇದೆ ಅಂದರೆ ನಿನ್ನೆಗೂ ಸರಿಯಾಗಿತ್ತು, ಇವತ್ತೂ ಸರಿಯಾಗಿದೆ. ಯಾಕೆಂದರೆ ಅದರ ಹಿಂದೆ ಒಬ್ಬ ವಿಜ್ಞಾನಿ ಸರಿಯಾದ ಕೆಲಸ ಮಾಡಿ ಅದು ಹೀಗೇ ತಿರುಗಬೇಕು ಅಂತ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಈ ಒಂದು ಮುಳ್ಳು ಇಷ್ಟು ಸುತ್ತಿದಾಗ ಈ ಮುಳ್ಳು ಇಷ್ಟೇ ಸುತ್ತಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಈ ಪ್ರಪಂಚದಲ್ಲೂ ಇದೆ. ಪ್ರತಿಯೊಂದರಲ್ಲೂ ಕರಾರುವಾಕ್ಕಾದ ವ್ಯವಸ್ಥೆ ಇದೆ. ಯಾವಾಗ ಸೂರ್ಯೋದಯ ಆಗಬೇಕು, ಯಾವಾಗ ಸೂರ್ಯಾಸ್ತ ಆಗಬೇಕು, ಯಾವಾಗ ಗಾಳಿ ಹಿಂಗಾರು ಆಗಿ ಮುಳಬೇಕು, ಯಾವಾಗ ಗಾಳಿ ಮುಂಗಾರು ಸ್ವರೂಪದಿಂದ ಬೀಸಬೇಕು, ಈ ವ್ಯವಸ್ಥೆಯನ್ನು ಒಂದು ರೀತಿಯ ಚೌಕಟ್ಟಿನಲ್ಲಿ ಹೀಗೆ ನಡೆಯಬೇಕು. ಯಾವ ಋತುವಿನಲ್ಲಿ ಎಷ್ಟು ಹೊತ್ತಿಗೆ ಸೂರ್ಯೋದಯ, ಯಾವಾಗ ಚಂದ್ರಗ್ರಹಣ, ಯಾವಾಗ ಸೂರ್ಯಗ್ರಹಣ, ಈ ವ್ಯವಸ್ಥೆಯನ್ನೆಲ್ಲ ಭಗವಂತ ಮಾಡಿಟ್ಟಿದ್ದಾನೆ. ಅಂತೂ ಯಾರೋ ಒಬ್ಬ ಮಾಡದೇ ಅದಾಗುವುದಕ್ಕೆ ಸಾಧ್ಯವು? ಕರಾರುವಾಕ್ಕಾದ ವ್ಯವಸ್ಥೆ ಅಂತ ಹೇಳಿದರೆ ಅದರ ಹಿಂದೆ ಒಬ್ಬ ವಿಜ್ಞಾನ ಶಕ್ತಿ ಇದೆ. ಈ ರೀತಿಯಲ್ಲಿ ಈ ಪ್ರಪಂಚದ ವ್ಯವಸ್ಥೆಯನ್ನು ನೋಡಿ ಕ್ಷಿತ್ಯಾದಿಕಂ ಸಕರ್ತೃಕಂ, ಈ ಪ್ರಪಂಚಕ್ಕೊಬ್ಬ ಕರ್ತಾರನಿದ್ದಾನೆ. ಆ ಕರ್ತಾರ ಸರಿಯಾಗಿ ತಿಳಿದವನೇ ಆಗಿದ್ದಾನೆ, ತಿಳಿದು ಇದನ್ನು ಮಾಡಿದ್ದಾನೆ. ಅದು ಸರ್ವಜ್ಞನೆನಿಸಿದ ಯಸ್ಸರ್ವಜ್ಞ ಸರ್ವವಿತ್ ಸಸರ್ವವಿದ್ ಯಸ್ಯ ಜ್ಞಾನಮಯಂ ತಪಃ. ಸರ್ವಜ್ಞನೆನಿಸಿದ, ಸರ್ವಲಬ್ಧೃ, ಸರ್ವವಿತ್ ಅಂದರೆ ಸರ್ವಂ ವಿಂದತೆ, ಎಲ್ಲವನ್ನೂ ಪಡೆದವನಾದ, ಸರ್ವ ವಿಷಯಕ ಜ್ಞಾನದಿಂದ ತುಂಬಿದಂತಹ ಒಂದು ಶಕ್ತಿ ಈ ಪ್ರಪಂಚವನ್ನು ಸೃಷ್ಟಿಸಿದೆ. ಹೀಗೊಂದು ಜಗತ್ ಸೃಷ್ಟಾರನನ್ನು ಮೊದಲು ಮನಸ್ಸಿನಲ್ಲಿ ಯೋಚಿಸಬೇಕು. ಯೋಚಿಸಿದ ಮೇಲೆ ನಮ್ಮ ಬದುಕಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಅಂಥದ್ದೊಂದು ಪರಬ್ರಹ್ಮ ಇದೆ ಅಂತ ತಿಳಿದು ಆ ಪರಬ್ರಹ್ಮದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ತುಂಬ ಕಷ್ಟ ಇಲ್ಲ, ಅದನ್ನು ಪ್ರೀತಿಸುವುದಕ್ಕೂ ಕಷ್ಟ ಇಲ್ಲ. ಈ ದೈತ್ಯ ಬಾಲಕರಿಗೆ ಇವ ಹೇಳುವುದು, ಅದನ್ನು ಪ್ರೀತಿ ಮಾಡುವುದು ಕಷ್ಟ ಇಲ್ಲ. ಯಾರೋ ಬಹುಶಃ ಒಬ್ಬ ಹುಡುಗ ಕೇಳಿದ ಅಂತ ಅನಿಸುತ್ತೆ. ಇದೆಲ್ಲ ಪ್ರೀತಿಸುವುದು ಅದೆಲ್ಲ ನಮ್ಮಿಂದ ಆಗೋದಿಲ್ಲ, ನಾವೇನಿದ್ರು ಹೊಡಿ ಬಡಿ, ಅದರಲ್ಲಿ ಬಹಳ ಸಿದ್ಧಾಸ್ತರು. ನಮಗೆ ಚಂಡಾಮರ್ಕರು ಹೇಳಿಕೊಡ್ತಾ ಇರುವುದು ಅದನ್ನೇ. ಕತ್ತಿಯನ್ನು ಬೀಸುವುದು ಹೇಗೆ, ಕೈಯಲ್ಲಿ ಕಲ್ಲು ಹೊಡೆಯುವುದು ಹೇಗೆ, ಇಷ್ಟೇ. ಭಯೋತ್ಪಾದನೆ ಮಾಡುವುದಕ್ಕೆ ಬೇಕಾದ ವಿಷಯಗಳನ್ನೇ ನಮಗೆ ಪಾಠ ಮಾಡ್ತಾ ಇರುವುದು. ನಮಗೆ ಮನಸ್ಸಿಗೆ ಇಷ್ಟವಾದ ವಿಷಯವೂ ಅದೇ. ಇದೆಲ್ಲ ನೀವು ಏನು ಹೇಳ್ತಾ ಇದ್ದೆ, ಅರ್ಥವೇ ಆಗುವುದಿಲ್ಲ ಇದು ಅಂತ ಕೇಳಿದ ಒಬ್ಬ ಹುಡುಗ. ಅದಕ್ಕೆ ಇವ ಹೇಳ್ತಾನೆ, ನಕ್ಯಚ್ಯುತಂ ಪ್ರೀಣಯತಃ ಭಕ್ವಾಯಾಸಃ ಅಸ್ತಿ ಬಾಲಕಾಃ. ಬಾಲಕರೇ, ಭಗವಂತನನ್ನು ಪ್ರೀತಿ ಮಾಡುವುದಕ್ಕೆ ಭಾರಿ ಆಯಾಸ ಏನೂ ಇಲ್ಲ. ಪ್ರೀತಿ ಮಾಡುವುದು ಭಾರಿ ಸುಲಭ. ಯಾಕೆ ಅಂತೇಳಿದರೆ, ಪ್ರೀತಿ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುವಂತಹ ಒಂದು ಗುಣಧರ್ಮ. ಪ್ರತಿಯೊಬ್ಬ, ಅದು ಅತ್ಯಂತ ಹಿಂಸ್ರ ಪ್ರಾಣಿ ಎನಿಸಿದಂತಹ ಒಂದು ಘಟ ಸರ್ಪ ಬೇಕಾದರೂ ಇರಲಿ, ಅಥವಾ ಕೇಸರಗಳಿಂದ ತುಂಬಿದಂತಹ ಕೇಸರಿ ಸಿಂಹವೇ ಆಗಲಿ, ಅದಕ್ಕೂ ಪ್ರೀತಿ ಇದೆ. ಅದು ತನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡ್ತದೆ. ಪ್ರೀತಿ ಎಂಬುದು ಪ್ರತಿಯೊಂದು ವ್ಯಕ್ತಿಯಲ್ಲೂ ಇದೆ. ಆದರೆ ಆ ಪ್ರೀತಿಯನ್ನು ಎಲ್ಲಿ ಮಾಡಬೇಕು ಅನ್ನೋದು ವಿಚಾರ ಮಾಡುವುದಷ್ಟೇ ಮುಖ್ಯವಾದದ್ದು. ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂದ ಪರಮ ವೈರಾಗ್ಯ ಸಂಪನ್ನರು ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಏನು? ಪರಮ ವೈರಾಗ್ಯ ಸಂಪನ್ನರು ಅಂದರೆ ಅವರು ಪ್ರಪಂಚದ ಯಾವುದೇ ರೀತಿಯ ಉಪಭೋಗಗಳ ಕಡೆಗೆ ತಮ್ಮ ಆಸಕ್ತಿಯನ್ನು ಹೊಂದಿಲ್ಲ. ಆದರೆ ನಮ್ಮಲ್ಲೂ ಕೆಲವು ಪರಮ ವೈರಾಗ್ಯ ಸಂಪನ್ನರು ಇರ್ತಾರೆ. ದೇವರ ಬಗ್ಗೆ ವೈರಾಗ್ಯ ಇರ್ತದೆ, ಪ್ರಪಂಚದ ಬಗ್ಗೆ ಪರಮ ಭಕ್ತಿ. ಭಗವಂತ ಅದು ಯಾವುದರ ಕಡೆಗೆ ಎಲ್ಲಿ ಇರಬೇಕು, ಅದಕ್ಕಿಂತ ವಿಭಿನ್ನವಾದ ವಿಷಯಕವಾದರೆ ಗುಣವೇ ದೋಷವಾಗುವುದಿಲ್ವೇ? ಆ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಮಾಡುವಂತಹ ಮನಸ್ಥಿತಿ ಅನ್ನೋದು ಇದ್ದೇ ಇದೆ. ಆದರೆ ಅದನ್ನು ಭಗವಂತನಲ್ಲಿ ಮಾಡಬೇಕು. ಭಗವಂತನಲ್ಲಿ ಆ ಮಾನಸವಾದ ಭಾವುಕತೆ ಅನ್ನೋದು ಹೊರಡಬೇಕು ಅಂತಾದರೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಆದ್ದರಿಂದ ದೇವರ ಬಗ್ಗೆ ಅವ ದೊಡ್ಡವ ಅನ್ನುವ ಜ್ಞಾನವನ್ನು ಬೆಳೆಸಿಕೊಂಡು ನಮಗೆ ಕಣ್ಣಿಗೆ ರೆಪ್ಪೆಯ ಹಾಗೆ ಹೆಜ್ಜೆ ಹೆಜ್ಜೆಗೂ ಉಪಕರಿಸುವವ, ಅಮ್ಮ ಮಗುವನ್ನು ರಕ್ಷಿಸುವ ಹಾಗೆ ರಕ್ಷಿಸುವವ. ಆದರೆ ಅಮ್ಮ ಮಗುವನ್ನು ರಕ್ಷಿಸಬೇಕಾದ್ರೆ ಏನು ಒಂದು ವಿಶೇಷ ಅಂದರೆ, ಅಪ್ಪ ರಕ್ಷಿಸುವುದಕ್ಕೂ ಅಮ್ಮ ರಕ್ಷಿಸುವುದಕ್ಕೂ ವ್ಯತ್ಯಾಸ ಇದೆ ಅಂತೆ. ಅಮ್ಮ ಮಗುವನ್ನು ರಕ್ಷಿಸುವಾಗ ಮಗು ಎಲ್ಲಿ ಈಗ ತಾನೇ ನಡೆಯುವುದಕ್ಕೆ ಕಲ್ತಿದೆ, ಓಡಾಡ್ತದೆ. ಓಡಾಡುವ ಮಗು ಅಲ್ಲಿ ಹೋಗಿ ಆ ಒದ್ದೆ ಜಾಗದಲ್ಲಿ ಕಾಲಿಟ್ಟು ಜಾರ್ತದೆ ಅಂತ ನೋಡ್ತಾನೆ ಇರ್ತಾಳೆ. ಅಲ್ಲಿ ಹೋಗಿ ಜಾರಿ ಬೀಳ್ತದೆ ಅಂತ ಗೊತ್ತಿ ಅಮ್ಮನಿಗೆ, ಸೀದಾ ಓಡಿ ಹೋಗಿ ಜಾರುವುದಕ್ಕಿಂತ ಮುಂಚೆ ಕೈ ಹಿಡ್ಕೊಳ್ತಾಳೆ. ಮಗು ಕಲಿಬೇಕು ಅಂತಿಲ್ಲ. ಅಪ್ಪ ಹಾಗಲ್ಲ.
ಇದು ಹೋಗಿ ಜಾರಿ ಬಿದ್ದ ಮೇಲೆ ಅಪ್ಪ ಅಂತ ಕೂಗಿದ್ರೆ ಹೋಗಿ ಎದ್ದು ಬಂದು ಅದಕ್ಕೆ ಬ್ಯಾಂಡೇಜ್ ಹಾಕಿ ಸರಿ ಮಾಡ್ತಾನೆ. ಇದು ಅಮ್ಮನ ವ್ಯವಸ್ಥೆ ಹೇಗೆ ಅಂದರೆ ತನ್ನನ್ನು ತಾನು ಹೇಗೆ ನೋಡ್ತಾ ಇರ್ತಾಳೋ ಹಾಗೆ ತನ್ನ ಮಗುವಿಗೆ ಮತ್ತೊಂದು ಕಣ್ಣಾಗಿ ತಾನು ಅವಲೋಕನೆ ಮಾಡ್ತಾ ಇರ್ತಾಳೆ. ಆ ರೀತಿಯಲ್ಲಿ ನಾವು ದೇವರಲ್ಲಿ ಕೇಳುವುದು ಹಾಗೆ, ದೇವರು ನಮ್ಮ ರಕ್ಷಣೆ ಮಾಡುವುದು ಕೂಡ ಹಾಗೆ. ನಾವು ರಕ್ಷಿಸು ಅಂತ ಕೇಳಬೇಕು ಅಂತಿಲ್ಲ ಅಂತೆ. ಯಾವ ಹೊತ್ತಿಗೆ ಹೇಗೆ ರಕ್ಷಣೆ ಮಾಡಬೇಕು ಅಂತ ಅವ ನೋಡ್ತಾನೆ ಇರ್ತಾನೆ. ಅವನ ಕೈಗಳು ಒಂದಲ್ಲ ಎರಡಲ್ಲ ರಕ್ಷಣೆ ಮಾಡುವುದಕ್ಕೆ. ಕರಾವಲಂಬನಂ ದೇಹಿ ಅಂತ ಕೇಳ್ತೇವಲ್ವ, ಅವ ಕೈಯ ಆಧಾರವನ್ನು ಕೊಡು ಅಂತ ಕೇಳುವುದಕ್ಕೆ ಆ ದೇವರಿಗೆ ಎಷ್ಟು ಕೈಗಳು. ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್, ಅನಂತ ಕೈಗಳು. ಆದ್ರಿಂದ ಅವನ ಕೈಗಳು ಕಾಯ್ತಾ ಇರ್ತಾವಂತೆ. ಪೀನ ವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅಂತ. ಜಗದ್ರಕ್ಷೆ ಅಂದ್ರೆ ಅದು ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲಂತೆ. ಜಗತ್ತನ್ನು ರಕ್ಷಣೆ ಮಾಡುವುದೇ ಉದ್ಯೋಗ. ಅಂತಹ ಕೈ ರಕ್ಷಣೆಗೋಸ್ಕರವೇ ಇರತಕ್ಕಂತಹ ಭಗವಂತನ ಕೈಗಳು. ಆ ಕೈಗಳಿಂದ ರಕ್ಷಣೆಗೋಸ್ಕರ ನಿರಂತರ ಕುತೂಹಲನಾಗಿ ನಿಂತಿರ್ತಕ್ಕಂತಹ ಭಗವಂತ ಅವನು ನಾವು ರಕ್ಷಿಸು ಅಂತ ಕೇಳಬೇಕು ಅಂತಿಲ್ಲ. ಅವನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡ್ರೆ ಸರಿ. ನಾನು ಮಗು, ನೀನು ಅಮ್ಮ ಅಂತ ಹೇಳಬೇಕು. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನಮಗೆ ತಾಯಿಯ ಸ್ಥಾನದಲ್ಲೂ ನೀನೇ, ತಂದೆಯ ಸ್ಥಾನದಲ್ಲೂ ನೀನೇ ಅಂತ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂತಹ ಮನಸ್ಥಿತಿಗೆ ಶರಣಾಗತಿ, ಪ್ರಪತ್ತಿ ಅಂತ ಕರಿತೇವೆ. ಈ ಪ್ರಪತ್ತಿ ಶರಣಾಗತಿಗಳಿದ್ರೆ ತಾನಾಗಿ ದೇವರ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದರೆ ಪ್ರಪತ್ತಿ ಶರಣಾಗತಿ, ನಾನು ಶರಣಾಗತ ಶರಣಂ ಪ್ರಪದ್ಯೆ ಅಂತ ಹೇಳಬೇಕಲ್ವ, ಪ್ರಪತ್ತಿ ಆಗಬೇಕಲ್ವ ದೇವರಲ್ಲಿ. ಅದಾಗುವುದಕ್ಕೋಸ್ಕರ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಮೂಡಬೇಕು. ಮಾನಸ ಸಂಸ್ಕಾರವಿಲ್ಲದೆ ಮನಸ್ಸನ್ನು ದೇವರಲ್ಲಿ ಒಪ್ಪಿಸುವುದಕ್ಕೆ ಬರುವುದಿಲ್ಲ. ಎಲ್ಲವೂ ಹಾಗೆ. ಒಂದು ಉದಾಹರಣೆ ಕೊಡ್ತಾರೆ ನಮ್ಮ ಪ್ರಾಚೀನರು. ಒಬ್ಬನಿಗೆ ಒಂದು ಪ್ರಾಣಿಯ ಚರ್ಮ ಸಿಕ್ಕಿದಂತೆ. ಚರ್ಮವನ್ನು ತಂದ, ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಒಂದು ತಾಮ್ರದ ಪಾತ್ರೆ ಇತ್ತು. ಆ ಪಾತ್ರೆಗೆ ಚರ್ಮವನ್ನು ಜೋರಾಗಿ ಎಳೆದು ಕಟ್ಟಿದ. ಕಟ್ಟಿ ಅದೇ ಚರ್ಮದಿಂದ ಒಂದು ನಾರು ತೆಗೆದು ಅದನ್ನು ಗಟ್ಟಿ ತಿರುಗಿಸಿ ಇಟ್ಟ. ಆಮೇಲೆ ಒಂದು ಹೊಡೆದ ಕೋಲಲ್ಲಿ ಹೊಡೆದಾಗ ಒಂದು ಶಬ್ದ ಬಂತು, ಹಮ್ ಅಂತ ಶಬ್ದ. ಅದು ನಗಾರಿಯಾಗಿ ಹೋಗಿತ್ತು. ಇವನಿಗೆ ಈ ಶಬ್ದ ಇಷ್ಟ ಆಗಲಿಲ್ಲ. ಹಮ್ ಹಮ್ ಅಹಂ ಅಹಂ ಅಂತ ಶಬ್ದ ಬಂದರೆ ಚೆನ್ನಾಗಿ ಅನಿಸಲಿಲ್ಲ. ಆಮೇಲೆ ಅದನ್ನು ತೆಗೆದ, ಮತ್ತೆ ಬಿಚ್ಚಿದ. ಅದಕ್ಕೆ ಸ್ವಲ್ಪ ಅರಶಿಣ, ಮೊಸರು ಎಲ್ಲ ಹಾಕಿ ಸೂರ್ಯನ ಬಿಸಿಲಲ್ಲಿ ಇಟ್ಟು ಅದಕ್ಕೆ ಪಟ 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 ಹೊಡೆದು ಅದಕ್ಕೊಂದು ಸಂಸ್ಕಾರ ಉಂಟು, ಚರ್ಮ ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರ ಎಲ್ಲ ಮಾಡಿ ಆಮೇಲೆ ಗುದ್ದಿ ಅದನ್ನು ಸೆಳೆದ. ನಾರು ಬಂತು, ಚರ್ಮದ ನಾರು. ಮನೆಯಲ್ಲಿ ಒಂದು ಗೆರಟೆ ಇತ್ತು, ತೆಂಗಿನಕಾಯಿ ಗೆರಟೆಯನ್ನು ತೂತು ಮಾಡಿ ಒಂದು ಕೋಲು ಕಟ್ಟಿ ಅದಕ್ಕೆ ನಾರನ್ನು ಹೀಗೆ ಎಳೆದು ಕಟ್ಟಿ ಆಮೇಲೆ ಹೀಗೆ ಅಂದ. ತಂಬೂರಿಯಾಗಿ ಹೋಗಿದೆ. ಈಗ ಅದನ್ನು ಮೀಟಿದಾಗ ತುಂಬ ಶಬ್ದ ಬರಲಿಕ್ಕೆ ಶುರುವಾಯಿತು. ಹಿಂದೆ ಅಹಂ ಅಂತಿತ್ತು, ಈಗ ತ್ವಂ ಅಂತ ಬಂತಲ್ಲ. ಹಿಂದಿಯಲ್ಲಿ ಅದು ಹಂ ತುಮ್ ಅಂತ ಆಗಿದೆ. ಸಂಸ್ಕೃತದಲ್ಲಿ ಅಹಂ ತ್ವಂ ಅಂತ ಶಬ್ದಗಳು. ಅಹಂ ಅನ್ನುವುದು ಅಹಂಕಾರ ಪ್ರತೀಕವಾದದ್ದು. ನೀನೇ ಅಪ್ಪ, ನಾಹಂಕರ್ತ, ಹರಿಕರ್ತ, ನಾನಲ್ಲ ನೀನು ಅಂತ ಹೇಳುವಂತಹದ್ದು ಅದು ಶರಣಾಗತಿಗೆ ಸಂಬಂಧಪಟ್ಟ ವಿಷಯ. ಒಂದು ಚರ್ಮವೂ ಕೂಡ ಸಂಸ್ಕಾರವಾಗದೆ ಹೋದಾಗ ನಾನು ಅಂತ ಹೇಳ್ತಾ ಇತ್ತು. ಅದಕ್ಕೆ ಸರಿಯಾದ ಸಂಸ್ಕಾರವನ್ನು ಕೊಟ್ಟಾಗ ಅದು ಕೂಡ ನೀನು ಅಂತ ಬಗ್ಗಿತಲ್ವಾ. ಹಾಗಾದರೆ ನಾನಲ್ಲ ನೀನು ಅಂತ ಹೇಳುವ ಶರಣಾಗತಿಯ ಭಾವ ಬರಬೇಕಾದ್ರೆ ನನ್ನಿಂದ ಏನಾಗುತ್ತೆ ಸ್ವಾಮಿ, ನೀನು ಮಾಡಿಸಿದ್ರಲ್ವಾ. ಕಿಮಲಭ್ಯಂ ಭಗವತಿ ಪ್ರಸನ್ನೇಶಿ ನಿಕೇತನೆ. ಆ ಭಗವಂತ ಪ್ರಸನ್ನನಾದ ಮೇಲೆ ನಾನು ಅಂತ ಏನು ಮಾಡುವಂಥದ್ದಿದೆ? ಅವನಲ್ಲವೇ ಮಾಡಿಸುವುದು. ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಅವನೊಬ್ಬನೇ ಎಲ್ಲೆಡೆ ನಿಂತು ಮಾಡಿಸ್ತಾನೆ ಅಂತ ಹೇಳುವ ಭಾವ ಮನಸ್ಸಿನಲ್ಲಿ ಮೂಡಬೇಕಾದರೆ ಚರ್ಮಕ್ಕೆ ಸಂಸ್ಕಾರ ಆದ ಹಾಗೆ ಮನಸ್ಸಿಗೂ ಒಂದು ಸಂಸ್ಕಾರವಾಗಬೇಕು. ಎಲ್ಲಿ ಸುಸಂಸ್ಕೃತವಾದ ಮನಸ್ಸಿದೆ, ಸಂಸ್ಕಾರಗೊಂಡಂತಹ ಮನಸ್ಸಿದೆ, ಅದು ತಾನಾಗಿ ದೇವರ ಕಡೆಗೆ ತಾನು ಬಗ್ಗುತ್ತೆ. ಬಗ್ಗಿದಂತಹ ಮನಸ್ಸಿನಲ್ಲಿ ಶರಣಾಗತಿಯ ಭಾವ, ನೀನು ಅಂತ ಹೇಳ್ತಕ್ಕಂತಹ ಭಾವ ಬರುತ್ತೆ. ಅದಕ್ಕೋಸ್ಕರ ಮನಸ್ಸಿಗೆ ಸಂಸ್ಕಾರ ಒದಗಿಸಬೇಕು. ಸಂಸ್ಕಾರ ಒದಗಿಸುವುದು ಅಂತ ಹೇಳಿದರೆ ಹೆಚ್ಚು ನಿದ್ದೆ ಮಾಡಬಾರ್ದು. ಮಕ್ಕಳಿಗೆ ಹೇಳಿಕೊಡೋದು, ದೈತ್ಯ ಬಾಲಕರಿಗೆ ಮುಖ್ಯವಾಗಿ ಹೇಳಬೇಕಾದ್ದು ಹೆಚ್ಚು ನಿದ್ದೆ ಮಾಡಬಾರ್ದು. ರಾತ್ರಿಯೆಲ್ಲವೂ ನಿದ್ದೆಯಲ್ಲಿ ಕಳೆದರೆ ಹಗಲು ಎಲ್ಲಿ ಸಾಕಾಗ್ತದೆ ನಮಗೆ ಸಾಧನೆ ಮಾಡುವುದಕ್ಕೆ. ರಾತ್ರಿಯನ್ನು ಕೂಡ ಎಷ್ಟು ನಿದ್ದೆಗೋಸ್ಕರ ಅನಿವಾರ್ಯವೋ ಅಷ್ಟು ಕಾಲವನ್ನಷ್ಟೇ ನಿದ್ದೆಗೆ ಬಳಸಬೇಕು. ಈ ರೀತಿ ಉಪದೇಶ ಕೊಟ್ಟರೆ ಕಷ್ಟ, ಈ ದೈತ್ಯ ಬಾಲಕರಿಗೆ ಅರ್ಥ ಆಗೋದು. ಅನಿವಾರ್ಯ ಎಷ್ಟೋ ಅಷ್ಟು ನಿದ್ದೆ ಮಾಡಬೇಕು ಅಂದರೆ ಇವರು 23 ಗಂಟೆ ಅಂತ ಅನ್ಕೊಳ್ತಾರೆ. ಅನಿವಾರ್ಯತೆಯ ಬಗ್ಗೆ ಪ್ರಶ್ನೆ ಬಂದು ಹೋಗ್ತದೆ. ಅದಕ್ಕೆ ಲೆಕ್ಕಾಚಾರ ಹೇಳ್ತಾನೆ, ರಾತ್ರಿಯಲ್ಲಿ ಮೊದಲ ಭಾಗ ಅದು ಪ್ರದೋಷ ಕಾಲ, ರಾತ್ರಿಯಲ್ಲಿ ಕೊನೆಯ ಭಾಗ ಅದು ಉಷಕ್ಕಾಲ,
ಉಷಕ್ಕಾಲ ಪ್ರದೋಷ ಕಾಲಗಳನ್ನು ಹೊರತುಪಡಿಸಿ ಉಳಿದ ಕಾಲವಷ್ಟೇ ನಿದ್ದೆಗೆ ಯೋಗ್ಯವಾದ ಕಾಲ. ಅಂದರೆ ರಾತ್ರಿಯಲ್ಲಿ ಮೊದಲ 3 ಗಂಟೆ ಬಿಡಬೇಕು, ರಾತ್ರಿಯಲ್ಲಿ ಕೊನೆಯ 3 ಗಂಟೆ ಬಿಡಬೇಕು. ಅಂದರೆ 6:30ಗೆ ಸೂರ್ಯೋದಯ ಆಗ್ತದೆ ಅಂತ ಹೇಳಿದರೆ 3:30 ನಂತರ ನಿದ್ದೆ ಮಾಡಲಿಕ್ಕಿಲ್ಲ. ನಮ್ದು ತೊಂದರೆ ಇಲ್ಲ ಅಂತ 4:30 ತನಕ ಇಟ್ಟುಕೊಂಡಿದ್ದೆ. ಕೆಲವರು 7:30 ಗಂಟೆಗೆ 7 ಅಂತ ಹೆಸರಿಟ್ಟದ್ದು ಯಾಕೆ ಅಂತ ಕೇಳ್ತಾರೆ. ಕೆಲವರು ಗಂಟೆಗೆ 7 ಅಂತ ಹೆಸರಿಟ್ಟದ್ದೇ ನಾನು ಹೇಳಬೇಕು ಅಂತ ಕೆಲವರ ಆ ವಾದವೂ ಇದೆ. ಹಾಗಾದರೆ ಹಗಲು ರಾತ್ರಿಗಳಲ್ಲಿ ಪೂರ್ವ ರಾತ್ರ ಮತ್ತು ಕೊನೆಯ ರಾತ್ರ ಅಂದರೆ ಉಷಕ್ಕಾಲ ಇವೆರಡನ್ನು ಪರಿತ್ಯಜಿಸಿ ಉಳಿದ ಕಾಲವಷ್ಟೇ ಮನುಷ್ಯನಿಗೆ ಬೇಕಾದಷ್ಟು ನಿದ್ದೆಗೆ ಸಾಕಾಗ್ತದೆ. ಅದಕ್ಕಿಂತ ಜಾಸ್ತಿ ನಿದ್ದೆ ಅದು ಭೋಗ ನಿದ್ರೆಯೇ ಹೊರತು ನಿದ್ರೆ ಅಲ್ಲ. ಯೋಗ ನಿದ್ರೆ ಅಂತೂ ಸುತರಾಮಲ್ಲ. ಅಲ್ಲ, ಇದು ರೋಗ ನಿದ್ರೆಯೂ ಆಗ್ಬೋದು. ಉಪನ್ಯಾಸದಲ್ಲೂ ನಿದ್ರೆ ಬಂದರೆ ಅದಕ್ಕೆ ರೋಗ ನಿದ್ರೆ ಅಂತ ಹೆಸರು. ಇಲ್ಲ, ರಾತ್ರಿಯಲ್ಲಿ ಜಾಸ್ತಿ ಹೊತ್ತು ನಿದ್ದೆ ಮಾಡಿದರೆ ಅದಕ್ಕೆ ಭೋಗ ನಿದ್ರೆ ಅಂತ ಹೆಸರು. ಎಷ್ಟು ಮಾಡಬೇಕು ಅಷ್ಟೇ ನಿದ್ರೆ ಮಾಡಿದರೆ ಅದಕ್ಕೆ ಯೋಗ ನಿದ್ರೆ ಅಂತ ಹೆಸರು. ಮನುಷ್ಯನಿಗೆ ಅಷ್ಟು ನಿದ್ರೆ ಸಾಕಾಗ್ತದೆ. ನಿದ್ದೆಯನ್ನು ಉಳಿಸಿಕೊಂಡ ಕಾಲ ಏನುಂಟು ಅದನ್ನು ಭಗವದ್ವಿಷಯಕವಾದ ಚಿಂತನೆಗೆ ಮತ್ತು ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ಬಳಸತಕ್ಕದ್ದು. ಈ ಮನಸ್ಸಿನಲ್ಲಿ ನಾವು ದೇವರ ಚಿಂತನೆಗೆ ಬಳಸಿದರೆ ತಾನಾಗಿ ಮನಸ್ಸು ದೇವರಲ್ಲಿ ಅಂಟುತ್ತೆ. ತಾನಾಗಿ ಅಂಟುವುದಕ್ಕೆ ಭಕ್ತಿ ಅಂತ ಹೆಸರು. ಬಲಾತ್ಕಾರವಾಗಿ ಅವರಲ್ಲಿ ಅಂಟಿಸಿದರೆ ಅದಕ್ಕೆ ಭಕ್ತಿ ಅಂತ ಹೆಸರಲ್ಲ. ಒಂದು ಕೀಟ ಇತ್ತು, ಆ ಕೀಟಕ್ಕೆ ರೆಕ್ಕೆ ಇದೆ, ಓಡಾಡ್ತದೆ, ಎಲ್ಲ ಮಾಡ್ತದೆ. ಬಾಯಿಯಲ್ಲಿ ಮಣ್ಣನ್ನು ತಂದು ಮಣ್ಣಿನಿಂದಲೇ ಈ ಮರದ ಸೆರೆಯಲ್ಲಿ ಆದರೂ ಸಿಕ್ಕಿದರೆ ಅಲ್ಲೊಂದು ಗೂಡು ಬೇರೆ ಕಟ್ತದೆ, ಮಣ್ಣಿನಿಂದ ಕಟ್ಟುವ ಗೂಡು. ಆ ಗೂಡಿನ ಒಳಗೆ ಅದಕ್ಕೆ ಒಂದು ಸಂಸಾರ ಮಾಡಬೇಕು ಅಂತ ಅನಿಸಿತು. ಆಶ್ಚರ್ಯ ಅಂತ ಹೇಳಿದರೆ ಅದಕ್ಕೆ ಹೆಂಡತಿಯೇ ಇಲ್ಲ, ಸಂಸಾರ ಮಾಡೋದು ಹೇಗೆ? ಆಗ ಆ ಗಂಡು ಹುಳ, ನೀವು ಕಣಜದ ಹುಳ ಅಂತ ಕರಿತೀರಿ, ಆ ಗಂಡು ಹುಳ ಏನು ಮಾಡಿತ್ತು ಅಂದರೆ ಯಾವುದಕ್ಕೋ ಒಂದು ಹುಟ್ಟಿದ ಒಂದು ಹುಳವನ್ನು ತಂದಿತ್ತು. ತಂದು ಇದು ನನ್ನ ಮಗು, ದತ್ತು ಸ್ವೀಕಾರ ಮಾಡಿದ್ದದು. ದತ್ತು ಸ್ವೀಕಾರ ಮಾಡಿ ಇದು ನನ್ನ ಮಗು ಅಂತ ಆ ಹುಳವನ್ನು ತಂದು ತಾನು ಕಟ್ಟಿರತಕ್ಕಂತಹ ಗೃಹ, ಮಣ್ಣಿನ ಗೃಹ ಏನಿದೆ ಆ ಗೃಹದ ತೂತಿನ ಒಳಗೆ ಸೇರಿಸಿ ತನ್ನ ಬಾಯಿಯಲ್ಲಿ ಬರತಕ್ಕಂಥ ಅಂಟು ಮತ್ತು ಮಣ್ಣನ್ನು ಸೇರಿಸಿ ಅದಕ್ಕೆ ಮುಚ್ಚಳ ಹಾಕಿ ಹೋಯಿತು. ಇದು ಪಾಪ ಒಳಗೆ ಬಂಧಿಯಾದ ಮಗು, ಅದಕ್ಕೆ ಆಹಾರ ಬೇಕಲ್ಲ. ಇದು ಬರುವುದು ಸಾಯಂಕಾಲದ ಹೊತ್ತು ಬರುವುದು, ಬಂದು ಆ ತೂತನ್ನು ತೆಗೆಯುವುದು, ತೂತಿನ ಒಳಗೆ ಹೋಗಿ ಅದಕ್ಕೆ ಮೊದಲು ಒಂದು 4 ಕುಟುಕಿ ಅದಕ್ಕೆ ಪ್ರೀತಿ, ಅದು ಪ್ರೀತಿ ಮಾಡುವುದು, ಅದು ಕುಟುಕುವುದು. ಅದು ಪಾಪ ವಿಲನೆ ಒದ್ದಾಡ್ತಾ ಇದೆ ಆ ಹುಳಕ್ಕೆ ಆಮೇಲೆ ತಂದಿದ್ದ ಆಹಾರ ಕೊಡೋದು. ಅದು ಖುಷಿಯಿಂದ ಹಸಿದ ಆ ಹುಳ ಇದು ತಂದ ಆಹಾರವನ್ನು ತಿನ್ನುತ್ತೆ. ತಿಂದದ್ದಕ್ಕೆ ಅದಕ್ಕೆ ಖುಷಿ. ಆ ಹುಳವನ್ನು ನೋಡಬೇಕು ಎಷ್ಟೊತ್ತಿಗೆ ಮತ್ತೆ ಬರ್ತದೆ ಅಂತ, ಅದರ ಮೇಲೆ ಖುಷಿ. ಆದರೆ ಅದು ಬರ್ತಾ ಇದೆ ಅಂತ ಆದಾಗ ಹೆದರಿಕೆ ಬೇರೆ, ನನಗೆ ಬಂದು ಕುಟುಕುತ್ತೆ, ಏನು ಪ್ರಾಣ ಹಿಂಸೆ ಮಾಡಿ ಹಾಕುತ್ತೆ ಅಂತ. ಅದರ ಮೇಲೆ ಪ್ರೀತಿ ಒಂದಷ್ಟು, ಯಾಕಂದರೆ ಆಹಾರ ಕೊಡ್ತದೆ. ಅದರ ಮೇಲೆ ಒಂದಷ್ಟು ಭಯ, ಯಾಕಂದರೆ ಅದು ಕುಟುಕುತ್ತೆ. ಇವೆರಡು ಕಾರಣದಿಂದ ಅದನ್ನೇ ಯೋಚನೆ ಅಂತೆ, ಅದಕ್ಕೆ ಜೀವನ ಪೂರ್ತಿ ಅದೇ ಯೋಚನೆ. ಹಸಿವಾದಾಗ ಎಷ್ಟೊತ್ತಿಗೆ ಆಹಾರ ತರುತ್ತೆ ಆ ಹುಳ ಅಂತ ಅದರದ್ದು ಯೋಚನೆ. ಹಸಿವು ನೀಗಿದ ಮೇಲೆ ಎಷ್ಟೊತ್ತಿಗೆ ಕುಟುಕ್ಲಿಕ್ಕೆ ಬರ್ತದೋ ಅಂತ ಅದರದ್ದು ಯೋಚನೆ. ಹೀಗೆ ಅದನ್ನೇ ಯೋಚಿಸಿ ಕೊನೆಗೆ ಒಂದು ದಿನ ಅದಕ್ಕೂ ಕೂಡ ರೆಕ್ಕೆ ಬರುವುದಕ್ಕೆ ಶುರುವಾಯಿತು. ಅದಕ್ಕೂ ರೆಕ್ಕೆ ಬಂತು. ಆಮೇಲೆ ಅದು ತೂತಿನಿಂದ ಹೊರಗೆ ಬಂದು ತಾನು ಹಾರಿ ಹೋಯಿತು. ಇನ್ಯಾವುದೋ ಬಂದಂತಂದು ಅದು ಆತ ಬೆಳೆಸಲಿಕ್ಕೆ ಶುರು ಮಾಡಿತು. ಅಲ್ಲ, ಅದು ಯಾವುದೋ ಹುಳ, ಯಾವುದು ಇದರ ಮಗು ಅಲ್ಲ, ಯಾವುದರದ್ದೇ ಹುಳ. ಆ ಹುಳಕ್ಕೆ ರೆಕ್ಕೆ ಬಂದದ್ದು ಹೇಗೆ? ಅದು ಇದರ ಹಾಗೆ ಆದದ್ದು ಹೇಗೆ ಅಂತ ಕೇಳಿದರೆ ಇದನ್ನೇ ಯೋಚನೆ ಮಾಡಿ ಅದು ಹಾಗಾಯ್ತಂತೆ. ನಾವು ಯಾವುದನ್ನು ನಿರಂತರ ಯೋಚನೆ ಮಾಡ್ತಾ ಇರ್ತೇವೋ ನಾವು ಅದರಂತೆ ಆಗುತ್ತೇವೆ, ಅದೇ ಆಗುವುದಿಲ್ಲ. ಈಗ ಯಾವ ಒಂದು ಕಣಜದ ಹುಳವನ್ನು ಒಳಗಿದ್ದ ಕೀಟ ನಿರಂತರ ಯೋಚಿಸಿದೋ ಅದೇ ಕಣಜದ ಹುಳ ಆದದ್ದಲ್ಲ. ಅದರಂತೆ ಒಂದು ಕಣಜದ ಹುಳವಾದಂತೆ ನಾವು ಭಗವಂತನನ್ನೇ ಆಲೋಚನೆ ಮಾಡ್ತಾ ಇದ್ರೆ ಭಗವತ್ ಸಾರೂಪ್ಯವನ್ನು ಪಡಿತೇವೆ. ನಿರಂತರ ಯೋಚಿಸುವಂತಹ ಸ್ವರೂಪ ನಮ್ಮಲ್ಲಿ ಉಂಟಾಗ್ತದೆ. ಆ ದೃಷ್ಟಿಯಿಂದ ಭಗವಂತನನ್ನು ನಿರಂತರ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಇದಕ್ಕೆ ಪರ್ಯುಪಾಸನೆ ಅಂತ ಹೆಸರು. ಅನ್ಯ ಚಿಂತನೆಯನ್ನೆಲ್ಲ ಬಿಟ್ಟು, ಅನನ್ಯ ಚಿಂತನೆ ಅಂದರೆ ಬೇರೆ ಎಲ್ಲ ಚಿಂತನೆಗಳನ್ನು ಬಿಟ್ಟು ಭಗವಂತನನ್ನೇ ಆಲೋಚನೆ ಮಾಡ್ತಾ ಇದ್ರೆ ಆ ಪರ್ಯುಪಾಸನೆಯ ಫಲವಾಗಿ ಭಗವಂತ ನಮ್ಮ ಯೋಗಕ್ಷೇಮವನ್ನು ಧಾರಣೆ ಮಾಡುವುದರ ಜೊತೆಗೆ ನಮಗೂ ಭಗವಂತನ ಸಾರೂಪ್ಯ ಬರ್ತದೆ. ಅವನ ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಅವನಲ್ಲೇ ಅಂಟಬೇಕು. ಇದಕ್ಕೆ ಭಕ್ತಿ ಅಂತ ಹೆಸರು. ಈ ಭಕ್ತಿಯೊಂದೇ ದೇವರನ್ನು ನಮ್ಮ ಕಡೆಗೆ ಮುಖ ಮಾಡುವುದಕ್ಕೆ ಇರತಕ್ಕಂತಹ ಸಾಧನ. ಭಕ್ತ್ಯಾತ್ಮನನ್ಯಯ ಶಕ್ಯ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅಹಮೇವಂ ವಿಧೋರ್ಜುನ, ನನ್ನನ್ನು ನೀನು ಪಡಿಬೇಕು ಅಂತಾದರೆ ಭಕ್ತಿಯೊಂದೇ ಸಾಧನ.
ಆ ಭಕ್ತಿ ಭಗವಂತನಿಗೆ ಭಾರಿ ಇಷ್ಟ ಅಂತೆ, ಬೇರೆ ಯಾವುದನ್ನು ಆತ ಇಷ್ಟಪಡುವುದಿಲ್ಲ. ನಾವೊಂದು ಹಣ್ಣು ದೇವರಿಗೆ ನೈವೇದ್ಯ ಮಾಡುವಾಗಲೂ ಕೂಡ ಆ ಹಣ್ಣನ್ನು ನೋಡಿ ಆತ ಇಷ್ಟಪಡುವುದಿಲ್ಲ. ಯಾವ ಭಕ್ತಿಯಿಂದ ಹಣ್ಣು ಕೊಟ್ಟಿದ್ದಾನೆ, ಯಾಕಂದ್ರೆ ಅವನಿಗೆ ಹಣ್ಣೇ ಬೇಕು ಅಂತಿಲ್ಲ, ಅವನಿಗೊಂದು ಪುಷ್ಪ ಕೊಟ್ಟರು ಸಾಕು. ಪುಷ್ಪವೂ ಬೇಕು ಅಂತಿಲ್ಲ, ಎಲೆ ಕೊಟ್ಟರು ಸಾಕಾಗ್ತದೆ. ಅದು ವೀಳ್ಯದೆಲೆಯೂ ಆಗ್ಬೋದು, ತುಳಸಿ ಪತ್ರವೂ ಕೂಡ ಆಗ್ಬೋದು. ಪತ್ರಂ ಪುಷ್ಪಂ ಫಲಂ ತೋಯಂ, ಕೊನೆಗೆ ನೀರಾದರೂ ಸರಿ. ಯೋ ಮೇ ಭಕ್ತಿಯ ಪ್ರಯಚ್ಛದೆ, ಅಲ್ಲಿ ಭಕ್ತಿ ಒಂದು ಇಲ್ಲದೆ ಹೋದರೆ ಪ್ರಯೋಜನಕ್ಕಿಲ್ಲ. ಯಾರು ನನಗೆ ಭಕ್ತಿಯಿಂದ ಕೊಡ್ತಾನೋ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಆ ಭಕ್ತಿ ಅನ್ನೋದನ್ನು 2 ಬಾರಿ ಹೇಳ್ತಾನೆ ಅಲ್ಲಿ. ಪತ್ರೆ ಕೊಡಿ, ತೋಯ ಕೊಡಿ, ಏನು ಬೇಕಾದರೂ ಕೊಡಿ, ಭಕ್ತಿಯಿಂದ ನೀನು ಉಪಹರಣ ಮಾಡಿದರೆ, ಹತ್ತಿರಕ್ಕೆ ತಂದು ಕೊಟ್ಟರೆ ಅದನ್ನು ನಾನು ಬೇಕಾದ ಹಾಗೆ ಸ್ವೀಕರಿಸ್ತೇನೆ. ಹಾಗಾದರೆ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಭಗವಂತ ಭಕ್ತಿ ಎಂಬ ಹಗ್ಗದ ಬಂಧನಕ್ಕೆ ದೊರೀತಾನೆ ಹೊರತು ಬೇರೆ ಯಾವ ಬಂಧನಕ್ಕೂ ಅವನು ಸಿಗುವನಲ್ಲ. ಒಬ್ಬ ವ್ಯಾಧನ ಕಥೆ ಹೇಳ್ತಾರೆ. ಆತನಿಗೆ ಯಾವುದೋ ಒಂದು ಕಲ್ಲು ಸಿಕ್ಕಿತು. ಅದು ಭಗವಂತನ ಸನ್ನಿಧಾನವುಳ್ಳ ಶಾಲಗ್ರಾಮದ ಕಲ್ಲಾಗಿತ್ತು. ಏನೋ ಇವನಿಗೆ ಅದರ ಮೇಲೆ ಭಕ್ತಿ ಬಂದು ಅದನ್ನು ಮರದ ಬುಡದಲ್ಲಿ ಒಂದು ಕಲ್ಲಿನ ಮೇಲೆ ಇಟ್ಟ. ಅದಕ್ಕೆ ತನ್ನದ್ದೇ ಆದ ಮಣ್ಣಿನ ಪುಡಿಯನ್ನೆಲ್ಲ ಸೇರಿ ಅದಕ್ಕೆ ನಾಮ ಹಚ್ಚಿದ. ಅದಕ್ಕೆ ಪುಷ್ಪ ಇಡುವುದು ಅಂದರೆ ಅವನಿಗೆ ಬಹಳ ಖುಷಿ. ತನ್ನ ಒಂದು ಚರ್ಮದ ಚೀಲ ಇತ್ತು, ಅದರಲ್ಲೇ ನೀರು ತಂದು ಅಭಿಷೇಕ ಮಾಡ್ತಾ ಇದ್ದ. ಹಣ್ಣು ರುಚಿಯಾಗಿದೆಯೋ ಅಂತ ಕಚ್ಚಿ ನೋಡಿ ಅದಕ್ಕೆ ನೈವೇದ್ಯ ಮಾಡ್ತಾ ಇದ್ದ. ಒಂದು ರೀತಿಯಲ್ಲಿ ಶಬರಿಯ ಕಥೆ ಇದ್ದ ಹಾಗೆ. ಆದರೆ ಅವನಿಗೆ ಆ ಭಗವಂತ ಅನುಗ್ರಹ ಮಾಡಿದ ಕಥೆ ಅಗ್ನಿಪುರಾಣದಲ್ಲಿ ಬರ್ತದೆ. ಇದು ಹೇಗೆ? ಇವನು ಮಾಡಿದ ಆಚರಣೆ ನೋಡಿದರೆ ಮಡಿವಂತರಿಗಂತೂ ಸಾಧ್ಯವೇ ಇಲ್ಲ ಈ ಆಚರಣೆ. ಇವನ ಆಚರಣೆಗೆ ದೇವರು ಪ್ರೀತನಾದ ಯಾಕೆ ಅಂತ ಒಂದು ಪ್ರಶ್ನೆ. ಅಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಶತಾಪರಾಧ ಇದೆ. ಆದರೆ ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ವಾ ಕಾ ಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯ ರೂಪಮಧಿಕಂ ಕಿಂ ತತ್ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನ ತು ಗುಣೈಃ ಭಕ್ತಿ ಪ್ರಿಯ ಕೇಶವಃ. ಭಕ್ತಿಯೊಂದೇ ದೇವರನ್ನು ನಮ್ಮ ಕಡೆಗೆ ಸೆಳೆಯುವಂಥದ್ದು. ವ್ಯಾಧನನ್ನು ಆಚರಣೆ ನೋಡಿ ದೇವರ ಹತ್ರ ಬಂದದ್ದಲ್ಲ. ಹಾಗೆಂತೇಳಿ ಆಚರಣೆ ಬೇಡ ಅಂತಲೂ ಅಲ್ಲ. ಆಚರಣೆಯ ಜೊತೆಗೆ ಭಕ್ತಿ ಬೇಕು. ಭಕ್ತಿ ಇಲ್ಲದ ಆಚರಣೆಗೆ ಬೆಲೆ ಇಲ್ಲ. ಇನ್ನು ನನಗೆ ವಯಸ್ಸು 99 ಮುಗಿದಿದೆ, ನನಗೆ ದೇವರು ಸಿಗದೆ ಹೋದರೆ ಹೇಗೆ ಅಂತ. ನಿನ್ನ ವಯಸ್ಸನ್ನು ನೋಡಿ ದೇವರು ಬರುವುದಲ್ಲ. ಧ್ರುವಸ್ಯ ಚ ವಯಃ, ಧ್ರುವನಿಗೆ ಏನು ವಯಸ್ಸಾಗಿದೆ ಅಂತ ಭಗವಂತ ಅವನಿಗೆ ಅನುಗ್ರಹ ಮಾಡಿದ. ವಯಸ್ಸನ್ನು ನೋಡಿ ಅಲ್ಲ. 5 ವರ್ಷದ ಹಸುಳೆಯಾದಂತಹ ಧ್ರುವನಿಗೆ ಆತನ ಭಕ್ತಿಗೆ ಮೆಚ್ಚಿ ಅಲ್ವ ದೇವರು ಬಂದದ್ದು. ಇನ್ನು ಓದಿದ್ದೇನೆ ಸಿಕ್ಕಾಬಟ್ಟೆ, ಅಷ್ಟು ಸುಧಾಮಂಗಳಗಳನ್ನು ನಾನು ಮಾಡಿದ್ದು ಮಾತ್ರ ಅಲ್ಲ ಮಾಡಿಸಿಕೊಂಡು ಇದ್ದೇನೆ ಅಂತ. ಇಷ್ಟೆಲ್ಲ ಮಂಗಳಗಳಾಗಿದೆ. ಭಾಗವತ ಮಂಗಳ 1000 ದಾಟಿತು ಅಂತ, ಶತಕಗಳೆಲ್ಲ ದಾಟಿತು. ಅಷ್ಟು ಮಾಡಿದ್ದೇನೆ ಅಂತ ಹೇಳಿದರೆ ದೇವರು ಸಿಗ್ತಾನ? ವಿದ್ಯಾ ಗಜೇಂದ್ರಸ್ಯವ, ಗಜೇಂದ್ರನಿಗೆ ಏನು ಓದು ಇತ್ತು ಅಂತ ಭಗವಂತ ಬಂದ. ಭಕ್ತಿ. ಪಂಕಜಹಸ್ತ ಆರ್ತ, ತನ್ನ ಸೊಂಡಿಲಲ್ಲಿ ಒಂದು ಪದ್ಮವನ್ನು ಎತ್ತಿ ಮೇಲಕ್ಕಿಟ್ಟು ಭಗವಂತನನ್ನು ಕುರಿತು ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಅಂತ ಕೂಗಿದಾಗ ದೇವರು ಓಡಿ ಬಂದಂತೆ. ಹೇಗೆ? ಪದಗರಾಜ ಭುಜಾದಿ ರೂಢ. ಅವನಿಗೆ ಗರುಡವು ಹೋಗುವ ವೇಗ ಕಡಿಮೆ ಅಂತ ಅನಿಸಿತಂತೆ ದೇವರಿಗೆ. ಗರುಡನನ್ನು ಎತ್ತಿ ಮೇಲೆ ಹಾಕೊಂಡು ಓಡಿ ಬಂದ ಅಂತ ದಾಸರು ಹೇಳ್ತಾರೆ. ಲಕ್ಷ್ಮೀದೇವಿಗೆ ಹೇಳಿಲ್ಲ ಅಂತ, ಕೇಳ್ತಾ ಇದ್ದಾಳೆ ತಾಂಬೂಲ ಹಿಡ್ಕೊಂಡು. ಭಗವಂತ ಏನು ಅಷ್ಟು ಅವಸರ, ಏನು ಈಶ್ ಅಂತ ಹೇಳಿಸಿದ ಬಂದದ್ದೆ ಅಂತೆ. ಲಕ್ಷ್ಮೀದೇವಿಗೂ ಹೇಳದೆ ಆ ಭಗವಂತ ಗಜೇಂದ್ರನನ್ನು ಉದ್ಧರಿಸುವುದಕ್ಕೆ ಬಂದ. ಯಾಕೆ ಅಷ್ಟು ಪ್ರೀತಿಯಿಂದ ಓಡಿ ಬಂದ ದೇವರು ಓಡಿ ಬಂದದ್ದು ಭಕ್ತಿಗೋಸ್ಕರ. ಹಾಗಾದ್ರೆ ವಿದ್ಯಾ ಗಜೇಂದ್ರಸ್ಯವ, ಏನು ಓದಿದ್ದಾನೆ ಅನ್ನುವ ಕಾರಣದಿಂದ ದೇವರು ಬಂದದ್ದಲ್ಲ. ಇನ್ನು ಪೌರುಷ, ಭಾರಿ ಸಾಮರ್ಥ್ಯ ಇದೆ, ಅದನ್ನು ನೋಡಿಕೊಂಡು ದೇವರು ಬರ್ತಾನು. ಉಗ್ರಸ್ಯ ಕಿಂ ಪೌರುಷಂ. ಉಗ್ರಸೇನ ಕಂಸನನ್ನು ಸಾಯಿಸಿದ ಮೇಲೆ ಮೊದಲು ಹೋದದ್ದು ಉಗ್ರಸೇನನನ್ನು ಬಿಡಿಸುವುದಕ್ಕೋಸ್ಕರ. ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದ. ಉಗ್ರಸೇನನಿಗೆ ಪೌರುಷ ಇತ್ತ. ಪೌರುಷವನ್ನೇ ದೇವರು ಆಧರಿಸುವುದು ಅಂತಾದರೆ ಕಂಸನನ್ನಲ್ಲೂ ಆಧರಿಸಬೇಕಿತ್ತು. ಉಗ್ರಸೇನನನ್ನು ಪೌರುಷ ನೋಡಿ ಆಧರಿಸಿದ್ದಲ್ಲ, ಅವನ ಧರ್ಮ, ಶ್ರದ್ಧೆ, ಪ್ರೀತಿ, ಭಕ್ತಿ ಅದನ್ನು ನೋಡಿ ಆಧರಿಸಿದ. ಇನ್ನು ವಿದುರನಿಗೆ ಎಲ್ಲರನ್ನು ಬಿಟ್ಟು ವಿದುರನ ಮನೆಗೆ ಹೋದಲ್ಲ. ದ್ರೋಣಾಚಾರ್ಯರು ಕೂಡ ಅವತ್ತು ವಿಶೇಷ ಅಡಿಗೆ ಮಾಡಿಸಿದ್ರಂತೆ. ಕೃಷ್ಣ ಬರ್ತಾ ಇದ್ದಾನೆ ನನ್ನ ಮನೆಗೆ ಒಂದು ವೇಳೆ, ಯಾಕಂದ್ರೆ ಇವರೆಲ್ಲ ಗುರುಗಳು,
ಭಾರಿ ಮಡಿ ಜಾಸ್ತಿ ಇವರು ದ್ರೋಣಾಚಾರ್ಯರು. ಹಾಗಾಗಿ ಕೃಷ್ಣ ಎಲ್ಲಿಯಾದ್ರೂ ನನ್ನ ಮನೆಗೆ ಬಂದ್ರೆ ಒಂದು ಅದೃಷ್ಟ ಅಲ್ವಾ ಅಂತೇಳಿ ವಿಶೇಷ ಅಡಿಗೆ ಮಾಡಿಸಿದ್ರಂತೆ. ದುರ್ಯೋಧನ ಅಂತೂ ಎಲ್ಲಕ್ಕಿಂತ ಜಾಸ್ತಿ ಮಾಡಿಸಿ ಇಟ್ಟಿದ್ದ. ಮಾಡಿಸಿದ್ದು ಮಾತ್ರ ಅಲ್ಲ, ಹೊರಗೆ ನೇತು ಬೇರೆ ಹಾಕಿದ್ದ. ಜಾಹೀರಾತು, ಕೃಷ್ಣನಿಗೆ ಬರುವಾಗ ಒಗ್ಗರಣೆಯ ವಾಸನೆ ದಾರಿಯಲ್ಲಿ ಹೊಡೆದ್ರೆ ಅಲ್ಲೇ ಬರ್ತಾರೆ ಅಂತ. ಈ ಯೋಚನೆಯನ್ನೆಲ್ಲ ಮಾಡಿ ದುರ್ಯೋಧನ ವ್ಯವಸ್ಥೆ ಮಾಡಿದ್ದ. ಆದರೆ ಯಾವ ಕಡೆಗೆ ತಲೆ ಎತ್ತಿ ನೋಡದೆ ಆತ ಭೋಜನಕ್ಕೋಸ್ಕರ ಸೀದ ಹೋದದ್ದು ಧೃತರಾಷ್ಟ್ರನ ಸಚಿವನಾದಂತಹ ವಿದುರನ ಮನೆಗೆ. ಯಾಕೆ? ವಿದುರನಲ್ಲಿ ಏನಿತ್ತು ಅಂತ ಹೋದ, ಯಾವ ಜಾತಿ ಅಂತ ಹೇಳೋದ. ಒಂದು ವೇಳೆ ಜಾತಿಯನ್ನೇ ಗಮನಿಸಿಕೊಂಡು ದೇವರು ಬರುವುದು ಅಂತಾದರೆ ಆವಾಗ ದ್ರೋಣಾಚಾರ್ಯರು ಕೃಪಾಚಾರ್ಯರು ಬೇಕಾದವರು ಇರಲಿಲ್ವಾ? ಕೊನೆ ಪಕ್ಷ ಆಚಾರ್ಯ ಅಂತ ಇಟ್ಟುಕೊಂಡ ಭೀಷ್ಮಾಚಾರ್ಯರ ಮನೆಗಾದರೂ ಗಂಗಾಸುತ ಅನ್ನುವ ಕಾರಣದಿಂದ ಬರ್ಬೋದಿತ್ತಲ್ವಾ? ಅದೆಲ್ಲ ಬಿಟ್ಟು ಆತ ಹೋದದ್ದು ವಿದುರನ ಮನೆಗೆ ಅಂತ ಹೇಳಿದ್ರೆ ಜಾತಿಯನ್ನು ಇಟ್ಟುಕೊಂಡು ದೇವರು ರಾಜಕಾರಣ ಮಾಡಲಿಲ್ಲ. ಜಾತಿಯನ್ನು ಇಟ್ಟು ದೇವರ ಹತ್ರ ಬರುವುದಲ್ಲ, ವಿದುರನಲ್ಲಿದ್ದ ಭಕ್ತಿಯನ್ನು ನೋಡಿ ಬಂದ. ಸೌಂದರ್ಯವನ್ನು ನೋಡಿ ದೇವರು ಮರುಳಾಗ್ತಾನ. ಕುಬ್ಜಾಯ ಕಮನೀಯ ರೂಪ ಮಧಿಕಂ. ಆ ತ್ರಿಜಟೆಯಲ್ಲಿ ಏನು ರೂಪ ಇತ್ತು ಅಂತ ದೇವರು ಅವಳನ್ನು ಅನುಗ್ರಹಿಸಿದ? ಕೇವಲ ಭಕ್ತಿಯನ್ನು ಗಮನಿಸಿಕೊಂಡು. ಕಿಂ ತತ್ ಸುಧಾಮ್ನೋ ಧನಂ. ಐಶ್ವರ್ಯಕ್ಕೆ ದೇವರು ಒದಗುವವನಲ್ಲ ಸುಧಾಮ. ಅವನನ್ನು ಊರಿನವರೆಲ್ಲರೂ ಕೂಡ ಕುಚೇಲ ಅಂತಲೇ ಕರೀತಾ ಇದ್ರು. ಅಂಥ ದಾರಿದ್ರ್ಯ ಇದ್ದಂತಹ ಸುಧಾಮನನ್ನು ಆತ ಬಂದು ಅನುಗ್ರಹಿಸಿದ ಅಂತ ಹೇಳಿದ್ರೆ ಆತ ಐಶ್ವರ್ಯಕ್ಕೆ ಮನಸೋಲುವವ ಅಲ್ಲ. ಹಾಗಾದರೆ ಭಗವಂತ ಅನುಗ್ರಹಿಸುವುದು ಕೇವಲ ಭಕ್ತಿಯ ಕಾರಣದಿಂದ. ಭಕ್ತ್ಯಾ ತುಷ್ಯತಿ ಕೇವಲಂ ನತು ಗುಣೈಹಿ ಭಕ್ತಿಪ್ರಿಯ ಕೇಶವ. ಅಂತಹ ಭಕ್ತಿಪ್ರಿಯನಾದ ಭಗವಂತನನ್ನು ನಾವು ಭಕ್ತಿಯಿಂದ ಒಲಿಸಿಕೊಳ್ಳಬೇಕು. ಭಕ್ತಿಯನ್ನು ನಾವು ಅಭಿವ್ಯಕ್ತಿಗೊಳಿಸುವುದಕ್ಕೆ ದೇವರ ನಾಮ ಹೇಳಿಕೊಡ್ತೇನೆ ಅಂತ ಭಜನೆ ಬೇರೆ ಮಾಡಿಸಿದೆ. ಇವ ದೈತ್ಯ ಬಾಲಕರು ಹೇಗೆ ಭಜನೆ ಮಾಡಿರ್ತಾರೆ ಸ್ವಲ್ಪ ಆಲೋಚನೆ ಮಾಡಿ. ಮೊದಲು ಹೇಗೇಗೋ ಕುಣಿದಾಡ್ತಾ ಇದ್ರು, ಒಬ್ಬರ ತಲೆ ಮೇಲೆ ಕುಣಿದಾಡಿಕೊಂಡು ಭಜನೆ ಮಾಡ್ತಾ ಇದ್ರು. ಇವ ಆಮೇಲೆ ಒಂದೊಂದೇ ಹಾಗಲ್ಲ ಹೀಗೆ ಅಂತ ಹೇಳಿಕೊಟ್ಟು ಕೈಯನ್ನು ತಲೆಯ ಮೇಲೆ ಇಟ್ಟು ಚಪ್ಪಾಳೆ ಹೊಡೆದು ಭಜನೆ ಮಾಡುವ ಕ್ರಮವನ್ನು ಹೇಳಿಕೊಟ್ಟ. ಇವರು ಒಳಗೆ ಭಾರಿ ಅನುಷ್ಠಾನ ಮಾಡ್ತಾ ಇದ್ದವರಿಗೆ ಭಜನೆ ಶುರುವಾದಾಗ ಎಚ್ಚರ ಆಯಿತು. ಒಳಗಿದ್ದ ಚಂಡಾಮರ್ಕರಿಗೆ ಇಲ್ಲಿ ಏನೋ ಭಾರಿ ಭಜನೆ ನಡೀತಾ ಇದೆ. ಹಾಗಾದ್ರೆ ಇದು ಹಿಂದೆ ನಮ್ಮ ಶುಕ್ರಾಚಾರ್ಯ ಇದ್ದಾಗ ಗುರುಕುಲ ಸರಿ ಇತ್ತು, ಹಿರಣ್ಯಕಶಿಪು ಬರುವುದಕ್ಕಿಂತ ಮುಂಚೆ. ಈಗ ಏನಿದೆ ಹೀಗಾಗೋಗಿ ಸೀದಾ ಓಡಿ ಬಂದ್ರಂತೆ. ಓಡಿ ಬಂದ್ರೆ ಇವನು ಕಣ್ಣು ಮುಚ್ಚಿಕೊಂಡು ಭಜನೆ ಮಾಡ್ತಾನೆ. ನೋಡಿದ್ರೆ ಅಷ್ಟು 200-300 ಚಿಲ್ಲರೆ ವಿದ್ಯಾರ್ಥಿಗಳು ಕೂಡ ಭಜನೆ ಮಾಡ್ತಾ ಇದ್ದಾರೆ. ಅಷ್ಟು ತಿರುಗಿಸಿ ಇಟ್ಟಿದ್ದಾನೆ. ಆದರೆ ಗುರುಗಳು ಬರುವುದರ ಒಳಗೆ ಈ ಮಕ್ಕಳು ಒಂದು ಪ್ರಶ್ನೆ ಕೇಳಿದರು. ಎಷ್ಟು ಖುಷಿಯಾಗುತ್ತೆ ಅಂತ. ಅವ್ರಿಗೆ ಖುಷಿ. ಭಜನೆ ಮಾಡಿ ಅಭ್ಯಾಸವೇ ಇರಲಿಲ್ಲ. ಯಾರಾದರೂ ಭಜನೆ ಮಾಡ್ತಾ ಇದ್ರೆ ಓಡಿ ಹೋಗ್ತಿದ್ರು ಇವರು. ಅಂಥವರಿದ್ದದ್ದು. ಅಂಥವರಿಗೀಗ ಭಜನೆ ಮಾಡಿ ತಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಂಡಾಗ ಎಷ್ಟು ಒಂದು ಶಾರೀರಿಕವಾದಂತಹ ಮಾನಸಿಕವಾದ ಒಂದು ಭಾವತಲ್ಲಣತೆ, ಒಂದು ರೀತಿಯ ಇಡೀ ಶರೀರದ ಲಾಘವ ಭಾವ, ಒಂದು ಹಗುರವಾಯಿತು ಅಂತ ಹೇಳುವ ಭಾವ. ಅಷ್ಟು ಹಗುರದ ಭಾವವನ್ನು ಅನುಭವಿಸಿದ ಈ ಮಕ್ಕಳು ಖುಷಿಪಟ್ಟು ಹೇಳ್ತಾರೆ, ಎಂಥ ಒಂದು ದೊಡ್ಡ ವಿದ್ಯೆ ಹೇಳಿಕೊಟ್ಟಿ, ಎಷ್ಟು ಸುಂದರವಾದ ವಿಷಯ. ನಮ್ಮ ಗುರುಗಳಿಗಂತೂ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಏನೇನೂ ಹೇಳಿಕೊಡ್ತಾರೆ ಅವರು. ಬೇರೆ ಲೆಕ್ಕಾಚಾರವೇ ಹೇಳುವುದು. ಇವರಿಗೆ ಸಾಕಾಗೋಗಿದೆ ಒಂದೊಂದು ಅಂತ ಕೇಳಿ ಅಭ್ಯಾಸ ರಗಳೆ ಆಗೋಗಿದೆ. ನೀನು ಹೊಸ ವಿಷಯ ಬೇರೆ ಹೇಳಿಕೊಟ್ಟಿದ್ದಿ, ಈ ವಿಷಯ ನಿಂಗೆ ಎಲ್ಲಿಂದ ಬಂತು ಅಂತ ಬೇಕು ನಮಗೆ. ಯಾಕಂದರೆ ನಮ್ಮಲ್ಲಿ ಹಿರಣ್ಯಕಶಿಪುಗಳಂತೂ ಇದನ್ನು ಹೇಳಿಕೊಡುವವರಲ್ಲ. ಅವರ ಅಮ್ಮ ಕಯಾದುವಿಗೂ ಕೂಡ ಅವರು ಬಿಡುವವರಲ್ಲ ಇದೆಲ್ಲ ಹೇಳಿಕೊಡ್ಲಿಕ್ಕೆ. ನಿಂಗೆ ಈ ವಿಷಯ ಹೇಳಿಕೊಟ್ಟವರು ಯಾರು ಅಂತ. ಇವನು ಆ ಮಕ್ಕಳಿಗೆ ಕಥೆಯನ್ನು ಬೇರೆ ಹೇಳಿದ. ಹಿಂದೊಮ್ಮೆ ನಾರದರು ಇಂದ್ರನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ನನ್ನ ಅಮ್ಮನನ್ನು ಕರೆದುಕೊಂಡು ತಮ್ಮ ಆಶ್ರಮದಲ್ಲಿ ರಕ್ಷಣೆ ಕೊಟ್ಟು ಅಲ್ಲಿ ಒಂದಷ್ಟು ಅವರಿಗೆ ಉಪದೇಶ ಮಾಡಿದರು. ನನಗೆ ಅದು ಚೆನ್ನಾಗಿ ತಲೆಗೆ ಹಿಡಿಯಿತು ಅಂತ. ಹಾಗಾದರೆ ಈಗ ಗುಟ್ಟು ರಟ್ಟಾಯಿತು. ತುಂಬಿದ ಗರ್ಭದಲ್ಲಿದ್ದಂತಹ ಪ್ರಹ್ಲಾದನಿಗೆ ನಾರದರು ಕೊಟ್ಟ ಉಪದೇಶ. ಆದರೆ ಈ ಮಕ್ಕಳು ಅಷ್ಟು ಬೇಗ ನಂಬ್ತಾರ? ಗರ್ಭದಲ್ಲಿದ್ದಾಗ ಯಾವುದು ಅರ್ಥ ಆಗುವುದಿಲ್ಲ, ಸುಳ್ಳೆಲ್ಲ ಹೇಳ್ಬೇಡ. ಅಕಸ್ಮಾತ್ ನೀನು ಗರ್ಭದಲ್ಲಿರುವಾಗ ಅವರು ಹೇಳಿದ್ದೇ ಹೌದಾದರೆ ನಿನ್ನ ಅಮ್ಮನಿಗೆ ಈ ವಿಷಯ ಗೊತ್ತಿರಬೇಕಿತ್ತಲ್ಲ. ಅಮ್ಮ ಯಾವುದಾದ್ರೂ ಪುಸ್ತಕ ಬರೆದು ತಮ್ಮ ಹೆಸರಲ್ಲಿ ಪಬ್ಲಿಷ್ ಮಾಡಬೇಕಿತ್ತು ಈ ವಿಷಯ. ಅಮ್ಮನಿಗೂ ಗೊತ್ತಿಲ್ಲ ಅಂದಮೇಲೆ ಅದು ನಿಮ್ಮ ನಾರದರು ಹೇಳಿದ್ದಾರೆ, ನನಗೆ ಗೊತ್ತಾಗಿದೆ ಅಂತ ಹೇಗೆ ಹೇಳ್ತೀವಿ? ಇವ ಅವರಿಗೆ ಕಾರಣ ಕೊಟ್ಟ. ಅದು ಏನಾಯಿತು ಅಂದರೆ, ಗುರುಗಳು ನಾರದರು ಅಮ್ಮನಿಗೆ ಉಪದೇಶ ಮಾಡಿದ್ದು, ಆದರೆ ಅಮ್ಮನಿಗೆ ಅರ್ಥ ಆಗಬೇಕು ಅಂತ ಉಪದೇಶ ಮಾಡಿದ್ದಲ್ಲ. ಮತ್ತೆ ಗರ್ಭದಲ್ಲಿರುವ ನನಗೆ ಅರ್ಥ ಆಗಬೇಕು ಅಂತಲೇ ಉಪದೇಶ ಮಾಡಿದ್ದು. ಋಷಿಣ ಅನುಗೃಹೀತಮ್ಮ. ಇನ್ನು ಅಮ್ಮನಿಗೆ ಯಾಕೆ ಮರ್ತು ಹೋಗಿದೆ ಅಂತ ಹೇಳ್ತೇನೆ. ಅಮ್ಮನಿಗೆ ಮರ್ತು ಹೋಗಿದೆ ಯಾಕಂದ್ರೆ ಅಮ್ಮ ಅಲ್ವಾ ಅಂತ ಹೇಳ್ತಾನೆ. ನೋಡಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟು. ಅವಳು ಮರ್ತು ಬಿಟ್ಟಿದ್ದಾಳೆ ಯಾಕಂದ್ರೆ ಅಮ್ಮ ಅಲ್ವಾ. ಅಷ್ಟೇ ಅಲ್ಲ,
ಅವರು ಬಹಳ ಕಾಲ ಆಯ್ತಲ್ಲ ಉಪದೇಶ ಮಾಡಿ. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾಚೈವ ತಿರೋದಧೇ. ಅಮ್ಮನಿಗೆ ಸ್ತ್ರೀತ್ವಾತ್ ಮಾತುಹು ತಿರೋದದೆ, ಅವಳು ಹೆಂಗಸು ಆದ್ರಿಂದ, ಜೊತೆಗೆ ಕಾಲ ಬಹಳ ದೀರ್ಘಾವಧಿಯ ಹಿಂದೆ ಹೇಳಿಕೊಟ್ಟದ್ದು ಆದ್ರಿಂದ ಅದು ಆಕೆಗೆ ಮರ್ತು ಹೋಯ್ತು. ಅಂದ್ರೆ ಗರ್ಭವನ್ನು ಧರಿಸಿದ ಸುಸ್ತಿನಲ್ಲಿ ಆಕೆ ಮನಸ್ಸಿಗೆ ಒಳಗೆ ತಗೊಳ್ಳಿಲ್ಲ ಅಂತ ಅರ್ಥ. ಇನ್ನೊಂದು ಕಾರಣ, ನನಗೆ ಯಾಕೆ ನೆನಪಿದೆ ಅಂತ ಕೇಳಿದರೆ, ಋಷಿಣ ಅನುಗೃಹೀತಂ ಮಾಂ, ನಾ ಋಷಿ ನನ್ನನ್ನು ಅನುಗ್ರಹ ಮಾಡಿ ನನಗೆ ಆ ವಿಷಯ ತಲೆಗೆ ಹೋಗಬೇಕು ಅಂತಲೇ ಉಪದೇಶ ಕೊಟ್ಟದ್ದಾದ್ರಿಂದ ಅದು ಇವತ್ತಿಗೂ ಬಿಟ್ಟು ಹೋಗುವುದಿಲ್ಲ. ಹಾಗಾಗಿ ಋಷ್ಯನುಗ್ರಹದಿಂದ ನನಗೆ ಆ ವಿಷಯ ಗಟ್ಟಿಯಾಗಿ ನೆಲೆಯೂರಿದೆ. ಆ ವಿಷಯದಿಂದಲೇ ನಾನು ಒಂದಷ್ಟು ಸಾಧನೆ ಮಾಡಿ ಇವತ್ತು ಎಲ್ಲ ರೀತಿಯ ವಿಪತ್ತುಗಳನ್ನು ಪರಿಹರಿಸಿಕೊಂಡೆ. ನನ್ನನ್ನು ಸಾಯಿಸುವುದಕ್ಕೆ ಯಾರ್ಯಾರೋ ಪ್ರಯತ್ನ ಪಟ್ಟರೂ ಕೂಡ ಆ ಶ್ರೀಹರಿಯ ಅನುಗ್ರಹದಿಂದ ಅದು ಯಾವುದೂ ವಿಫಲವಾಗಿ ಹೋಯಿತು. ಹಾಗಾದರೆ ಆತ ನನಗೆ ರಕ್ಷಕನಾಗಿ ಬೆಂಗಾವಲಾಗಿ ಇದ್ದಾನೆ. ಈ ರಕ್ಷಣೆ ನಿಮಗೂ ಬೇಕು ಅಂತಾದರೆ ಇದೇ ರೀತಿ ದೇವರನ್ನು ಭಜನೆ ಮಾಡಿ ಅಂತ ಮತ್ತೆ ಶುರು ಮಾಡಿದ. ರಾಮ ಕೃಷ್ಣ ಹರೇ ಜಯ ಹರೇ ಅಂತ ಶುರು ಮಾಡಿದ. ಯಾವಾಗ ಈ ಭಜನೆ ಜೋರಾಯಿತು, ಗುರುಗಳು ಓಡಿ ಬಂದು ನೋಡಿ ಒಂದು ಜೋರಾಗಿ ಅಬ್ಬರಿಸಿದರು. ಅಬ್ಬರಿಸಿದ್ದಕ್ಕೆ ಇವರ ಭಜನೆ ಎಲ್ಲ ನಿಂತು ಹೋಯಿತು. ಕೈಯಲ್ಲಿದ್ದ ತಾಳ ಇದ್ರೆ ಕೆಳಗೆ ಬಿತ್ತು ಅನಿಸುತ್ತೆ. ಇವನನ್ನು ಕೈಯಲ್ಲಿ ಹಿಡ್ಕೊಂಡು ದರದರನೇ ಎಳ್ಕೊಂಡು ಹೋದ್ರಂತೆ. ಯಾಕಂದರೆ ಹೀಗೆ ಬಿಟ್ಟರೆ ನಮ್ಮ ತಲೆ ಕತ್ತರಿಸ್ತಾನೆ ಹಿರಣ್ಯಕಶಿಪು. ಆದ್ದರಿಂದ ಮೊದಲು ಇವನನ್ನು ನಾವು ನಿರಪರಾಧಿಗಳು ಅಂತ ತೋರಿಸುವುದಕ್ಕೆ ಇವನನ್ನು ಎಳ್ಕೊಂಡು ಹೋಗಬೇಕು ಅಂತ ಎಳ್ಕೊಂಡು ಹೋದರು. ಎಳ್ಕೊಂಡು ಹೋಗಿ ಹಿರಣ್ಯಕಶಿಪಿನ ಕಾಲ ಅಡಿಯಲ್ಲಿ ಎಳೆದು ಬಿಸಾಡಿದರು. ಏನಾಯಿತು ಅಂತ ಅಬ್ಬರಿಸಿದ ಹಿರಣ್ಯಕಶಿಪು. ಇವನು ನಮ್ಮ ಗುರುಕುಲವನ್ನೇ ಹಾಳು ಮಾಡಿ ಹಾಕಿದ್ದಾನೆ. ಗುರುಕುಲದ ಎಲ್ಲರಿಗೂ ವಿಷ್ಣು ಭಕ್ತಿ ಅಂತ ಒಂದು ಭೂತವನ್ನು ಹಿಡಿಸಿಟ್ಟಿದ್ದಾನೆ. ಇವನು ಗುರುಕುಲದಲ್ಲಿರುವುದಾದರೆ ನಾವು ಗುರುಕುಲದಲ್ಲಿ ಪಾಠ ಮಾಡುವುದಿಲ್ಲ. ನಿಮ್ಮ ಮಗ ಆಯಿತು ನೀನಾಯಿತು ಅಂತೇಳಿ ಮಗನನ್ನು ಬಿಟ್ಟು ಹೊರಟೆ ಹೋದ್ರಂತೆ ಇಬ್ಬರು. ಅಷ್ಟು ಧೈರ್ಯ ತೋರಿಸಿದ್ರು ಈ ಹಿರಣ್ಯಕಶಿಪುವಿನ ಮುಂದೆ. ಅವರಿಬ್ಬರು ಹೊರಟು ಹೋದಾಗ ಇವ ರೆಟ್ಟೆ ಹಿಡಿದ ಮಗನಂತ. ಇವನ ಹಲ್ಲುಗಳು ಅಲುಗಾಡ್ತಾ ಇದ್ದಾವೆ. ಕಟಕಟನೆ ಆಕಾಶದಲ್ಲಿ ಬರಸಿಡಿಲು ಬಡಿದಾಗ ಯಾವ ಶಬ್ದ ಬರ್ತದೋ ಆ ಶಬ್ದಗಳು ಇನ್ನೂ ವರ್ಣನೆ ಮಾಡ್ತಾರೆ. ಹಲ್ಲುಗಳು ಎರಡು ಸೇರಿದಾಗ ಮಿಂಚಿನ ಹಾಗೆ ಬೆಂಕಿ ಎದ್ದಿತಂತೆ, ಎರಡು ಕಲ್ಲುಗಳನ್ನು ಗುದ್ದಿದಾಗ ಬರುವ ಹಾಗೆ. ಆ ರೀತಿಯ ಸಿಟ್ಟು ಕಾಣಿಸಿಕೊಂಡಿದೆ. ಮಗನನ್ನು ಹಿಡಿದ ರೆಟ್ಟೆಯ ಗಟ್ಟಿಗೆ ಆ ಕೈ ಮುರಿಯುವಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡು ಅವನನ್ನು ಹಾಗೆ ನೆಲದಿಂದ ಎಬ್ಬಿಸಿ ಈಗ ಮುಖಕ್ಕೆ ಮುಖ ಕೊಟ್ಟು ನೋಡಿಕೊಂಡು ಕೇಳ್ತಾ ಇದ್ದಾನೆ, ಕಿಂಬಲಹ ಅತ್ಯಗ. ನಾನು ಕೊಟ್ಟ ಆದೇಶವನ್ನು ಇಂದ್ರಾದಿ ದೇವತೆಗಳೆಲ್ಲ ಚಾತು ತಪ್ಪದೆ ನಡೆಸಿಕೊಡ್ತಾರೆ. ಚಾಚು ತಪ್ಪದೆ ಎಂದು ಸುಮ್ಮನೆ ಕನ್ನಡದಲ್ಲಿ ಬಂದ ಶಬ್ದ. ಸಂಸ್ಕೃತದಲ್ಲಿ ಚಾತು, ಸ್ವಲ್ಪ ಚಾತು ಅಕ್ಷರಗಳು ಬಂದಾಗಲೂ ಚೂರು ತಪ್ಪದೇ ಇದ್ದ ಹಾಗೆ ಅಷ್ಟು ಚೆನ್ನಾಗಿ ನಡೆಸಿಕೊಡ್ತಾರೆ. ಹಾಗಿರಬೇಕಾದರೆ ನೀನು ಪುಟ್ಟ ಬಾಲಕ, ನನ್ನ ಮಾತನ್ನು ಯಾರ ಬಲವನ್ನಿಟ್ಟುಕೊಂಡು ಮೀರ್ತಾ ಇದ್ದಿ? ಯಾರು ನಿನಗೆ ಈ ತಲೆಯಲ್ಲೆಲ್ಲ ತುಂಬಿಸಿ ಅಪ್ಪನಾದ ನನ್ನನ್ನು ಕೂಡ ಎದುರಿಸುವ ಹಾಗೆ ನಿನ್ನನ್ನು ಎತ್ತಿಗಟ್ಟಿದವರು ಯಾರು? ಸತ್ಯ ಹೇಳು ಅಂತ ಕೇಳ್ತಾನೆ. ಇವ ಹಾಗೆ ಕೈಯಲ್ಲಿ ಹಿಡ್ಕೊಂಡು ನಿಲ್ಲಿಸಿದ್ದಾನೆ ಇವನನ್ನು. ಇವನಾಗ್ತಾ ಇದ್ದಾನೆ ಅಪ್ಪನ ಮುಖ ನೋಡಿಕೊಂಡು. ನಂಗೆ ಬಲ ಏನು ಅಂತ ಕೇಳ್ತಾ ಇದ್ಯಲ್ವ ಅಪ್ಪ, ನಿಂಗೂ ಅವನೇ ಬಲ ಕೊಟ್ಟದ್ದು ಶುರು ಮಾಡಿದ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಶಾಂ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಬ್ರಹ್ಮಾದಯಃ ಯೇನ ವಶಂ ಪ್ರಣೀತಾಃ. ಲೋಕವನ್ನೆಲ್ಲ ಸೃಷ್ಟಿಸಿದಂತಹ ಚತುರ್ಮುಖ ಬ್ರಹ್ಮನಲ್ಲವೇ ನಿನಗೆ ವರ ಕೊಟ್ಟದ್ದು, ಸಾಯಿಬೇಡ ಅಂತ ವರ ಕೊಟ್ಟದ್ದು. ಅಂತಹ ನಿನಗೆ ವರ ಕೊಟ್ಟ ಚತುರ್ಮುಖ ಬ್ರಹ್ಮಾದಿಗಳು ಕೂಡ ಆ ಭಗವಂತನ ಬಲದಿಂದಲೇ ಕೆಲಸ ಮಾಡುವುದು. ಅಂತಹ ಭಗವಂತ ನ ಕೇವಲ ಮೇ, ನನಗೆ ಮಾತ್ರ ಅವನಿಂದ ಬಲ ಬಂದದ್ದಲ್ಲ, ಭವತಶ್ಚ ರಾಜನ್, ನೀನು ರಾಜನಾಗುವುದಕ್ಕೂ ಕಾರಣೀಭೂತವಾದ ಶಕ್ತಿ ಅವನಿಂದಲೇ ಬಂದದ್ದು. ಸವೈ ಬಲಂ ಬಲಿನಾಂಚ ಅಪರೇಶಾಂ. ಪ್ರಪಂಚದಲ್ಲಿ ಯಾರ್ಯಾರು ಬಲಿಷ್ಠರು ಮಹಾಬಲಿಗಳು ಅಂತಿದ್ದಾರೋ ಆ ಬಾಹುಬಲಿಗಳಿಗೆಲ್ಲ ಬಾಹುಬಲವನ್ನು ಕೊಟ್ಟಿರತಕ್ಕಂಥವ ಇವನೇ ಆಗಿದ್ದಾನೆ. ಆದ್ರಿಂದಲೇ ಅವನಿಗೆ ವಿಷ್ಣು ಅಂತ ಹೆಸರು. ವಿಷ್ಣು ಅಂದ್ರೆ ಏನು? ವಿಶತಿ ವೇವೇಷ್ಟಿ ಸರ್ವಂ ಇತಿ ವಿಷ್ಣು. ಎಲ್ಲರನ್ನೂ ಆವೇಶಗೊಳ್ಳುವುದರಿಂದ ಅವನಿಗೆ ವಿಷ್ಣು ಅಂತ ಹೆಸರು. ಬಲ ಅನ್ನುವ ಸ್ವರೂಪದಿಂದ ಪ್ರತಿಯೊಬ್ಬರ ಒಳಗಿದ್ದು ಅವರಿಗೆ ಬಲವನ್ನು ತುಂಬಿದ ಕಾರಣದಿಂದ ಅವನು ವಿಷ್ಣು. ಅಷ್ಟೇ ಅಲ್ಲ, ಸ ಈಶ್ವರ ಕಾಲ ಎಲ್ಲ ಇವನಿಗೆ ಇಡೀ ವೇದಾಂತವನ್ನು 3 ಶ್ಲೋಕದಲ್ಲಿ ಹೇಳಿಬಿಡ್ತಾನೆ. ಅವನು ಈಶ್ವರ, ಲೋಕದಲ್ಲಿ ಒಡೆಯರು ಅಂತ ಯಾರಿದ್ದಾರೋ ಅವರಿಗೆಲ್ಲ ವರ. ಈಶೇಷು ವರ, ಈಶ್ವರನ್ನೂ ನಿಯಂತ್ರಿಸತಕ್ಕಂಥವ ಈಶ್ವರ ಅಂದ್ರೆ ಅವನೇ ಭಗವಂತ.
ಕಾಲಹ, ಕೊನೆಗೆ ಸೃಷ್ಟಿಸಿದ್ದನ್ನೆಲ್ಲ ಕಲಯತಿ ಸರ್ವಮಿತಿ ಕಾಲಹ, ಸಂಹಾರ ಮಾಡ್ತಕ್ಕಂಥ ಅವನೇ. ಅವನ ಬಲವಿಲ್ಲದೆ ಲೋಕದಲ್ಲಿ ಒಂದು ತೃಣವೂ ಕೂಡ ಎದ್ದು ಗಾಳಿಯಲ್ಲಿ ಹಾರುವುದಕ್ಕೆ ಸಾಧ್ಯ ಇಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಪ್ರತಿಯೊಂದರ ಚಲನೆ ಅಚಲನೆ ಘಟನೆ ಅಘಟನೆ ಎಲ್ಲವೂ ಅವನ ಶಕ್ತಿಯಿಂದ ನಡೆಯತಕ್ಕಂಥದ್ದು. ಅಂತಹ ದೇವರನ್ನು ನಾವು ನಂಬಿ ಅವನ ಕಾಲು ಹಿಡಿದು ಕೆಲಸ ಮಾಡಬೇಕು. ಆದರೆ ನೀನು ಅದನ್ನೂ ಮೀರಿ ಕೆಲಸ ಮಾಡ್ತೀಯಲ್ಲ ಅಂತ ಅಪ್ಪನನ್ನು ಆಕ್ಷೇಪಿಸಿ. ಹಿರಣ್ಯಕಶಿಪುರುವಾಚ, ಇವನ ಹೆಸರೇ ತುಂಬ ದೊಡ್ಡದು, ಹಿರಣ್ಯಕಶಿಪು. ಕಶಿಪು ಅಂದರೆ ತಲೆದಿಂಬು, ಹಿರಣ್ಯ ಅಂದರೆ ಬಂಗಾರ. ತಲೆದಿಂಬಲ್ಲೆಲ್ಲ ಬಂಗಾರ ತುಂಬಿಸಿಕೊಂಡವನಿಗೆ ಹಿರಣ್ಯಕಶಿಪು ಅಂತ ಹೆಸರು. ಅವನೊಬ್ಬ ಹಿರಣ್ಯಾಕ್ಷ. ನೋಡಿದ್ದೆಲ್ಲ ಕಣ್ಣಿನಲ್ಲಿ ಬಂಗಾರವೇ ಇರುವುದು ಅವನಿಗೆ. ನೋಡಿದ್ದೆಲ್ಲ ಬಂಗಾರ ಅಂತ ಕಾಣಿಸುವ ಹಿರಣ್ಯಾಕ್ಷ ಒಬ್ಬ, ಇವ ಹಿರಣ್ಯಕಶಿಪು ಒಬ್ಬ. ಅವನು ಹೇಳ್ತಾನೆ, ನೀನು ಸಾಯ್ಲಿಕ್ಕೆ ಹುಟ್ಟಿದವ ಮಗು ಅಂತ. ಈಗ ಅರ್ಥ ಆಯ್ತು ಅವನಿಗೆ. ನೂನಂ ತ್ವಂ ಮರ್ತು ಕಾಮೋಸಿ, ನಿಶ್ಚಯವಾಗಿಯೂ ಕೂಡ ನೀನು ಸಾಯುವುದಕ್ಕೆ ಬಯಸಿದ್ದಿ. ಇಲ್ಲದೆ ಹೋದರೆ ಬಾಯಿ ತೆರೆದು ನುಂಗುವುದಕ್ಕೆ ಬಂದಂತಹ ಒಂದು ಸಿಂಹದ ಮುಂದೆ ನಗು ನಗುತ್ತಾ ಅದನ್ನೇ ಛೇಡಿಸುವವನು ಉಳಿಯುವುದಕ್ಕೆ ಸಾಧ್ಯವ? ನಾನು ನಿನ್ನನ್ನು ಕೈಯಲ್ಲಿ ಹೀಗೆ ಗಟ್ಟಿ ಹಿಡ್ಕೊಂಡು ಸಾಯಿಸುವುದಕ್ಕೆ ಕೈಯಲ್ಲಿ ಕತ್ತಿ ಬೇರೆ ಹಿಡ್ಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನೂನಂ ತ್ವಂ ಮರ್ತು ಕಾಮೋಸಿ ಯೋತಿ ಮಾತ್ರಂ ವಿಕಥಸೆ ಮುಮೂರ್ಷೂಣಾಂ ಹಿ ಮಂದಾತ್ಮನ್ ನನುಶ್ಚುರ್ ವಿಪ್ಲವಾಗಿರಹ. ಈ ರೀತಿಯೆಲ್ಲ ನಾಲಿಗೆ ಜಾರಿ ಕೆಟ್ಟ ಮಾತುಗಳು ಬರುವುದು ಸಾಯುವವರಿಗೆ ಮಾತ್ರ. ಅದರಿಂದ ಸಾಯುವುದಕ್ಕೆ ನೀನು ನನ್ನ ಮುಂದೆ ಇಂಥ ಮಾತಾಡ್ತಾ ಇದ್ದಿ. ಆದ್ರಿಂದ ಇನ್ನು ನಿನ್ನನ್ನು ಬದುಕುವುದಕ್ಕೆ ಬಿಡಲಾರೆ. ಯಸ್ತ್ವಯ ಮಂದಭಾಗ್ಯೋಕ್ತ ಮದನ್ಯೋ ಜಗದೀಶ್ವರ ಕ್ವಾಸೌ ಯದಿ ಸ ಸರ್ವತ್ರ ಕಸ್ಮಾತ್ ಸ್ತಂಭೇ ನ ದೃಶ್ಯತೆ. ಒಂದು ಪ್ರಶ್ನೆ ಮಾಡಿದ. ನೀನು ಯಾವನನ್ನು ಹೇಳ್ತಾ ಇದ್ದೀಯಲ್ಲ, ಯೋಸೌ ಸಕಲ ಶಕ್ತ, ನಮಗೆಲ್ಲ ಬಲ ಕೊಟ್ಟವ ಅವ ಅಂತ ಯಾರನ್ನು ಉಲ್ಲೇಖ ಮಾಡಿದ್ಯಲ್ಲ, ಅವನು ಎಲ್ಲಿದ್ದಾನೆ? ಅವನು ನಾನೆಯೋ ನನಗಿಂತ ಬೇರೆಯೋ? ಇದೊಂದು ಅವನ ಪ್ರಶ್ನೆ. ಮದನ್ಯ ಜಗದೀಶ್ವರ, ಪ್ರಪಂಚದಲ್ಲಿ ಜಗತ್ತಿಗೆ ಒಡೆಯ ಅಂದ್ರೆ ನಾನೇ ಇರುವುದು. ಅದರಿಂದ ನನಗಿಂತ ಬೇರೆ ಇನ್ನೊಬ್ಬ ವಿಷ್ಣು ಅಂತ ಒಂದು ಹೆಸರು ಹೇಳಿದೆಯಲ್ವ, ಜಗದೀಶ್ವರ. ಕ್ವಾಸವು, ಅವನು ಎಲ್ಲಿದ್ದಾನೆ? ಯದಿ ಸ ಸರ್ವತ್ರ, ನೀನು ಹೇಳಿದ ಹಾಗೆ ಅವ ಎಲ್ಲೆಡೆ ಇದ್ದಾನೆ ಅಂತ ಈಗಾಗಲೇ ಹೇಳಿದೆ. ಈಶ್ವರ ಕಾಲ ಸರ್ವತ್ರ ವರ್ತತೆ ಅಂತ ಹೇಳಿದೆಯಲ್ವ. ಯದಿ ಸ ಸರ್ವತ್ರ, ಒಂದು ವೇಳೆ ಅವ ಎಲ್ಲೆಡೆ ಇದ್ದಾನೆ ಅಂತ ಆದರೆ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ. ಎಲ್ಲೆಡೆ ಇದ್ದಾನೆ ಅಂದ್ರೆ ಎದುರುಗಡೆಯ ಸ್ತಂಭದಲ್ಲಿ ಅವ ಕಾಣಿಸಬೇಕಲ್ವ ಅಂತ. ಅಂದ್ರೆ ಸ್ತಂಭ ಅಲ್ಲಿ ಅನೇಕ ಸ್ತಂಭ ಇರಬಹುದು. ಒಂದು ಭವನ ಅಂತ ಆದಮೇಲೆ ಸ್ತಂಭ ಇರಬಹುದು. ಆದರೆ ಈ ಸ್ತಂಭದ ಬಗ್ಗೆ ಪುರಾಣಾಂತರಗಳು ಉಲ್ಲೇಖ ಮಾಡ್ತಾರೆ. ಎದುರುಗಡೆ ಒಂದು ಸ್ತಂಭ ಇರ್ತದೆ. ಆ ಸ್ತಂಭಕ್ಕೆ ಏನು ಮೇಲಿನ ಅಟ್ಟ ತಾಗಿರುವುದಿಲ್ಲ, ಅದಷ್ಟೇ ದೊಡ್ಡ ಸ್ತಂಭ. ಅದು ಶುದ್ಧ ಉಕ್ಕಿನಿಂದ ನಿರ್ಮಿತವಾದ ಸ್ತಂಭ. ಸಿಮೆಂಟು ಕಲ್ಲು ಎಲ್ಲ ಹಾಕಿ ಮಾಡಿದಂಥ ಸ್ತಂಭ ಅಲ್ಲ, ಉಕ್ಕಿನ ಕಂಬ. ಆ ಉಕ್ಕಿನ ಕಂಬ ಯಾಕೆ ಅಂತ ಹೇಳಿದರೆ ಅದು ಅಭ್ಯಾಸ ಮಾಡಲಿಕ್ಕೆ, ಇವರು ಮುಷ್ಟಿ ಯುದ್ಧಗಳನ್ನೆಲ್ಲ ಅಭ್ಯಾಸ ಮಾಡುವುದಕ್ಕೆ. ಅದಕ್ಕೆ ಗುದ್ದುವುದು ಹೊಡೆಯುವುದು, ಆವಾಗ ಈ ಕೈಯೆಲ್ಲ ಗಟ್ಟಿಯಾಗ್ತದೆ. ಈಗಿನವರೆಲ್ಲ ತಲೆದಿಂಬಿಗೆ ಹೊಡೆದ ಅಭ್ಯಾಸ ಮಾಡ್ತಾರೆ, ಆಗಿನವರಲ್ಲ, ಹಾಗಲ್ಲ. ಇವರು ಉಕ್ಕಿನ ಸ್ತಂಭಕ್ಕೆ ಹೊಡೆದ ಅಭ್ಯಾಸ ಮಾಡುವುದು. ಆ ರೀತಿಯ ಒಂದು ಸ್ತಂಭ. ಕ್ವಾಸವು ಸ್ತಂಭೇನ ದೃಶ್ಯತೆ. ಇಷ್ಟು ದಷ್ಟವಾದ ಪುಷ್ಟವಾದಂತಹ ಈ ಸ್ತಂಭದಲ್ಲಿ ಅವ, ಆ ನಿನ್ನ ವಿಷ್ಣು ನನಗಿಂತ ಬೇರೆಯವ ಎಲ್ಲಿದ್ದಾನೆ? ಸೋಹಂ ವಿಕಥಮಾನಸ್ಯ ಶಿರಃಕಾಯಾತ ಹರಾಮಿತೆ ಗೋಪಾಯೇತ ಹರಿಸ್ವಾದ್ಯ ಯಸ್ತೆ ಶರಣಮೀಪ್ಸಿತಃ. ನಿನ್ನ ತಲೆಯನ್ನು ನಿನ್ನ ಈ ಕಂಠದಿಂದ ಬೇರೆ ಮಾಡ್ತೇನೆ ಅಂತ. ಯಾಕಂದ್ರೆ ಆ ಕಂಠ ಅಂತ ಆ ಶರೀರಕ್ಕೆ ಯಾಕೆ ಹೆಸರು? ಕಂತ ಈ ತಲೆಗೆ ಹೆಸರು. ಕಂತ ತಲೆಯನ್ನು ಕರೆಯುವುದು. ಆ ಕಮ್ಮನ್ನುವ ತಲೆ ಟಂಕನ ಎಲ್ಲಿ ಆಗ್ತದೋ ಅದಕ್ಕೆ ಕಂಠ ಅಂತ ಹೆಸರು. ಎಲ್ಲಿ ತಲೆ ಓಲಾಡ್ತಾ ಇರುತ್ತದೋ ಅದಕ್ಕೆ ಕಂಠ ಅಂತ ಹೆಸರು. ಕಂಧರ ಅಂತ ಕರೀತಾರೆ. ಕಂ ಧರತೀತಿ ಕಂಧರ. ತಲೆಯನ್ನು ಧರಿಸಿದ ಕಾರಣದಿಂದ ಕಂಠಕ್ಕೆ ಕಂಧರ ಅಂತ ಮತ್ತೊಂದು ಹೆಸರಿದೆ. ಈ ಯೋಸವು ಈ ಕಾಯಾತ ಕಂಠಂ ಹರಾಮಿದೆ. ನೀನು ಕಂಠ ತೆಗೆದು ಹಾಕ್ತೇನೆ ಜಾಗೃತೆ ಅಂತ ಮಗನಿಗೆ ಹೇಳಿದ. ಇಷ್ಟು ಹೇಳಿ ಆತ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಸ್ತಂಭಕ್ಕೆ ಗುದ್ದಿದಂತೆ. ಗುದ್ದಿದ್ದು ಯಾಕೆ? ಸ್ತಂಭದಲ್ಲಿ ಈ ಪ್ರಶ್ನೆ ಅಲ್ಲ, ಅದರಲ್ಲಿದ್ದಾನೋ ಇದರಲ್ಲಿದ್ದಾನೋ ಅದೆಲ್ಲ ಪ್ರಶ್ನೆಗಳೇನಲ್ಲ. ಇವನಿಗೆ ಎದುರುಗಡೆ ಮಗ ಇವನನ್ನು ಕೈಯಿಂದ ಕೆಳಗೆ ಬಿಟ್ಟಿದ್ದಾನೆ. ಬಿಟ್ಟು ನಿನ್ನ ತಲೆ ಕತ್ತರಿಸ್ತೇನೆ ಅಂತ ಹೊರಟಿದ್ದಾನೆ. ಈಗ ನೀನು ಕಾಲಿಗೆ ಬಿದ್ದು ಇನ್ನು ವಿಷ್ಣುವಿನ ಬಗ್ಗೆ ಮಾತಾಡುವುದಿಲ್ಲ, ಕ್ಷಮಿಸು, ನೀನೇ ವಿಷ್ಣು ಅಂತ ನನ್ನ ಹತ್ರ ಹೇಳಬೇಕು. ತ್ವಮೇವ ಬ್ರಹ್ಮಾಸಿ ಅಂತ ಹೇಳಬೇಕು. ತ್ವಂ ತತ್ವಮಸಿ ಅಂತ ನನ್ನ ಹತ್ರ ಹೇಳಬೇಕು. ಅದು ಹೇಳುವುದಕ್ಕೋಸ್ಕರ ಅವನನ್ನು ಹೆದರಿಸಬೇಕು. ಹೆದರಿಸುವುದಕ್ಕೋಸ್ಕರ ಏನು ಮಾಡಿದ? ನಾರದ ಉವಾಚ
ಏವಂ ದುರುಕ್ತೈಃ ಮುಹುರರ್ಧಯನ್ ವೃಷ ಸುತಂ ಮಹಾಭಾಗವತಂ ಮಹಾಸುರಃ ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತತಾಡ ಅತಿಬಲ ಸ್ವಮುಷ್ಠಿನ. ತನ್ನ ಮುಷ್ಟಿಯಿಂದ, ನಾವು ಮುಷ್ಟಿ ಅಂತ ಹೇಳಲಿಕ್ಕಿಲ್ಲ, ಮುಷ್ಟಿ ಆದರೆ ನಮಗೆ ಮುಷ್ಟಿ ಅಂತ ಹೇಳಿದ ಕೂಡಲೇ ಅದರಲ್ಲಿ ಒಂದು ಬಲ ಕಾಣಿಸ್ಬೇಕು. ಮುಷ್ಟಿ ಅಂತ ಹೇಳಿದ್ರೆ ಆ ಮಹಾಪ್ರಾಣ ಇಲ್ಲ, ಅದು ತನ್ನ ಮುಷ್ಟಿಯಿಂದ ಹೊಡೆದ, ಸ್ವಮುಷ್ಟಿನ. ಹಾಗಾದರೆ ಕಾಲಿನಿಂದ ಹೊಡೆದದ್ದು ಅಲ್ಲ, ಕೈಯಲ್ಲಿದ್ದ ಗದೆಯಿಂದ ಹೊಡೆದದ್ದು ಅಲ್ಲ, ತನ್ನ ಆಸನದಲ್ಲಿ ಕುಳಿತಿದ್ದವ ತನ್ನ ಆಸನದಿಂದ ಎದ್ದು ಖಡ್ಗಂ ಪ್ರಗೃಹ್ಯ, ಎಡಗೈಯಲ್ಲಿ ಖಡ್ಗವನ್ನು ಇಟ್ಟುಕೊಂಡು ದುರುಕ್ತೈಹಿ ಮುಹುರರ್ಧಯನ್, ವಿಷ್ಣುದ್ವೇಷದ ಮಾತುಗಳನ್ನು ಸಿಕ್ಕಾಬಟ್ಟೆ ಆಡ್ತಾ ಆ ಸುತನಾದಂತಹ ಮಹಾಭಾಗವತ ಅನಿಸಿದಂತಹ ವ್ಯಕ್ತಿಯನ್ನು ಮಹಾ ಅಸುರನಾದಂತಹ ಈತ ಬೆದರಿಸ್ತಾ ತಾನು ಎದ್ದು ಬಂದು ಮುಷ್ಟಿಯಿಂದ ಹೊಡೆದಾಗ ಶಬ್ದವಾಯಿತು. ಎಂಥ ಶಬ್ದ ಅಂತ ಹೇಳಿದರೆ ಬ್ರಹ್ಮಾಂಡವನ್ನೇ ಭೇದಿಸುವಂತಹ ಒಂದು ಅದ್ಭುತವಾದ ಶಬ್ದವಾಯಿತು. ಆ ಶಬ್ದದ ಜೊತೆಗೆ ಬಿರಿಯಿತು ಸ್ತಂಭ, ಉಕ್ಕಿನ ಸ್ತಂಭ, ಅದು ಸ್ತಂಭ ಬಿರಿತಾ ಇದೆ. ಬಿರಿತಾ ಇರುವಲ್ಲಿ ಒಂದು ದೊಡ್ಡದಾದ ಬೆಳಕು ಕಾಣಿಸ್ತದೆ. ಆ ಬೆಳಕು ಏನು ಅಂತ ಯಾರಿಗೂ ಯೋಚನೆಗೆ ನಿಲುಕದೇ ಇರತಕ್ಕಂತಹ ಬೆಳಕು. ಆ ಬೆಳಕಿನ ಮಧ್ಯದಲ್ಲಿ ಒಂದು ಅದ್ಭುತ ಕಾಣಿಸಿಕೊಂಡಿತು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸಭಾಯಾಂ ಸ್ತಂಭೆ ನ ಮೃಗಂ ನ ಮಾನುಷಂ ಅತ್ಯದ್ಭುತಂ ರೂಪಂ ಉದ್ವಹನ್ ಅದೃಶ್ಯತ. ಅಲ್ಲಿ ಖಂಡಿತು ಭಗವಂತ ಅವತರಿಸಿದ ಅನ್ನುವ ಮಾತು ಅಥವಾ ಹುಟ್ಟಿದ ಅನ್ನುವ ಮಾತು ಇಲ್ಲ. ಅದೃಶ್ಯತ ಅತ್ಯದ್ಭುತ ರೂಪಂ ಉದ್ವಹನ್. ಅದು ಅತ್ಯದ್ಭುತ ಯಾಕೆ? ಯಾವುದನ್ನು ಅದ್ಭುತ ಅಂತ ಕರಿಬೇಕು? ಯಾವುದು ಲೋಕದಲ್ಲಿ ಬೇರೆ ಕಾಣುವುದಕ್ಕೆ ಸಾಧ್ಯ ಇಲ್ಲವೋ, ಶಬ್ದದಿಂದ ಮಾತ್ರ ಹೇಳುವುದಕ್ಕೆ ಸಾಧ್ಯವೋ ಅಂಥದ್ದನ್ನು ಅದ್ಭುತ ಅಂತ ಕರೆಯುವುದು. ಇದು ಕೂಡ ಹಾಗೆ. ನ ಮೃಗಂ ನ ಮಾನುಷಂ, ಅದು ಮೃಗ ಅಂತ ಹೇಳೋಣ, ಮುಖ ಮಾತ್ರ ಮೃಗ, ಮೃಗರಾಜನ ಮುಖ, ಆದರೆ ಶರೀರದ ಕೆಳಗೆ ಪೂರ್ತಿ ಮನುಷ್ಯನ ಮುಖ ಶರೀರ. ಮನುಷ್ಯ ಅಂತ ಹೇಳೋಣ ಅಂದರೆ ನ ಮಾನುಷಂ, ಇದು ಮಾತ್ರ ಮನುಷ್ಯ, ಅದು ಮೃಗ. ಹಾಗಾದರೆ ಇದು ಮೃಗವೂ ಹೌದು ಮನುಷ್ಯವೂ ಹೌದು ಅಂತ ಹೇಳೋಣ. ಮನುಷ್ಯ ಹೌದಾದರೆ ಮುಖ ಮನುಷ್ಯ ಅಂತಿರಬೇಕಲ್ಲ, ಮುಖವನ್ನು ನೋಡಿ ಅಲ್ವ ಮನುಷ್ಯ ಅಂತ ಹೇಳೋದು, ಅದನ್ನ ಮನುಷ್ಯ ಅಲ್ಲ. ನ ಮಾನುಷಂ. ಹಾಗಾಗಿ ಒಂದು ವಿಶೇಷ ಹೇಳಿದ್ದಾರೆ ಇಲ್ಲಿ, ಅದು ಮನುಷ್ಯನು, ನಾವೆಲ್ಲ ಹೇಳೋದು ಹಾಗಲ್ವ, ಅದು ಮನುಷ್ಯನೂ ಹೌದು ಮೃಗವೂ ಹೌದು ಅಂತ. ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ ಅಷ್ಟೇ. ಯಾಕಂದ್ರೆ ಅವ ಹೊರಗೆ ಹೇಳಿದ್ದ ಹಾಗೆ, ನಾನು ಮೃಗದಿಂದ ಸಾಯಬಾರ್ದು ಮನುಷ್ಯನಿಂದ ಸಾಯಬಾರ್ದು ಅಂತ ಹೊರಗೆ ಹೇಳಿದ್ದಾನೆ. ಮನುಷ್ಯ ಮೃಗ ಉಭಯ ವಿಲಕ್ಷಣವಾದಂತಹ ಎರಡು ಸಿಂಹದ ಮೋರೆಯ ನರ ದೇಹದ ನರಹರಿಯ ಆವಿರ್ಭಾವ ಅಲ್ಲಿ ಆಯಿತು. ನರಸಿಂಹ ಎದ್ದು ಬಂದ. ನರಸಿಂಹನ ಸ್ವರೂಪ ಏನು, ಯಾಕೆ ಎದ್ದ ಅಂತ ಒಂದು ಪ್ರಶ್ನೆ. ಸ್ತಂಭದಲ್ಲೇ ಎದ್ದು ಬಂದದ್ದು ಯಾಕೆ? ಒಂದು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ವೇದದ ಮಾತು ಸತ್ಯ ಅಂತ ತಿಳಿಸಿಕೊಡುವುದಕ್ಕೋಸ್ಕರ ಆತ ಸ್ತಂಭದಿಂದ ಎದ್ದದ್ದಂತೆ. ವೇದದ ಮಾತು ಏನು ಹೇಳ್ತದೆ ಅಂದರೆ, ದೇವರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೇಳ್ತದೆ. ನ ಜನಿತಾ ಯೋ ಜನಿತಾ ಸರ್ವ, ಲೋಕಕ್ಕೆಲ್ಲ ಏಕೋದಾಧಾರ ಭುವಾನಾನಿ ವಿಶ್ವ, ಇಡೀ ಪ್ರಪಂಚವನ್ನು ಒಬ್ಬ ಧರಿಸಿದ್ದಾನೆ, ಅವನನ್ನು ಹುಟ್ಟಿಸಿದವ ಯಾರೂ ಇಲ್ಲ. ನರುತೆ ತ್ವತ್ಕ್ರಿಯತೆ ಕಿಂಚನಾದಿ, ಅವನೇ ಎಲ್ಲವನ್ನೂ ಕೂಡ ಸೃಷ್ಟಿಸುವವ, ಅವನನ್ನು ಸೃಷ್ಟಿಸಿದವ ಮತ್ತೊಬ್ಬ ಇಲ್ಲ. ಇದು ವೇದ ಹೇಳುತ್ತೆ. ಆಚಾರ್ಯರು ಹೇಳ್ತಾರಲ್ಲ, ಸರ್ವಕರ್ತ ನ ಕ್ರಿಯತೆ ತಮ್ಮ ಮಾಮಿ ರಮಾಪತಿಂ. ಆ ರಮಾಪತಿ ಹೇಗೆ ಅಂದರೆ ಸರ್ವಕರ್ತ, ಎಲ್ಲವನ್ನೂ ಮಾಡಿಹನು, ಅವನನ್ನು ಆರೂ ಮಾಡಿಲ್ಲ, ಅವನನ್ನು ಸೃಷ್ಟಿಸಿದವ ಮತ್ತೊಬ್ಬ ಇಲ್ಲ, ಅವ ಎಲ್ಲವನ್ನೂ ಸೃಷ್ಟಿಸಿದವ ಅಂತ. ಆ ಸ್ವರೂಪದಲ್ಲಿ ತಾನು ಇದ್ದೇನೆ ಅಂತ ವೇದ ಹೇಳ್ತದೆ. ಆ ವೇದ ಅದು ನಿಜ ಭೃತ್ಯ ಭಾಷಿತ. ತನ್ನ ಭೃತ್ಯರಾದಂತಹ ಮಧ್ವಾಚಾರ್ಯ ಇರ್ಬೋದು, ತನ್ನ ಭೃತ್ಯನಾದ ವೇದ ಬ್ರಹ್ಮ, ವೇದ ಗರ್ಭ ಅನಿಸಿದಂತಹ ಚತುರ್ಮುಖ ಬ್ರಹ್ಮ ಇರ್ಬೋದು, ಅವನು ದರ್ಶನ ಮಾಡಿ ಹೇಳ್ತಕ್ಕಂಥ ವೇದ ಅದು. ಆ ವೇದ ಅದು ಸುಳ್ಳಲ್ಲ ಅಂತ. ಸತ್ಯಂ ವಿಧಾತುಂ, ಅದು ಹೇಳಿದ ಮಾತಿನಲ್ಲಿ ಸುಳ್ಳು ಇಲ್ಲ. ದೇವರು ಎಲ್ಲೇ ಹುಟ್ಟಿದವ ಹೌದು, ಆದರೆ ಅವನಿಗೆ ಅಪ್ಪ ಅಮ್ಮ ಇಲ್ಲ. ಮುಂದಕ್ಕೆ ಶ್ರೀಕೃಷ್ಣನಲ್ಲಿ ಆತ ಭಗವಂತ ಶ್ರೀಕೃಷ್ಣನಾಗಿ ವಸುದೇವ ದೇವಕಿಯರಲ್ಲಿ ಅವತರಿಸಿದಾಗ ಆ ತಂದೆ ತಾಯಿಯರು ಮೊದಲು ಸ್ತೋತ್ರ ಮಾಡುವುದೇನೆಂದರೆ, ನೀನು ಜಗತ್ತಿನ ಅಪ್ಪ, ನನ್ನನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವ, ಇದು ಅಪ್ಪ ಅಮ್ಮ ಸ್ತೋತ್ರ ಮಾಡುವುದು ಅವನು. ಹಾಗಾದರೆ ಭಗವಂತ
ತಾನು ಲೋಕದಲ್ಲಿ ಇವನನ್ನು ಅಪ್ಪ ಇವನನ್ನು ಅಮ್ಮ ಅಂತ ಕರೆದು ಲೋಕ ವ್ಯವಹಾರವನ್ನು ಮಾಡಿದರೂ ಕೂಡ ಆ ಭಗವಂತನಲ್ಲಿ ಈ ಶುಕ್ರಶೋಣಿತ ಸಂಬಂಧದಿಂದ ಉಂಟಾಗತಕ್ಕಂತಹ ಪ್ರಾಕೃತ ದೇಹ ಇಲ್ಲ, ಅದು ಆನಂದ ಜ್ಞಾನ ದೇಹ. ಆ ರೀತಿಯ ಸ್ವರೂಪ ಅವನದ್ದು ಅಂತ ತಿಳಿಸುವುದಕ್ಕೋಸ್ಕರ ಸ್ತಂಭದಿಂದ ಎದ್ದು ಬಂದ. ಇಲ್ಲಿ ಹೋದರೆ ಕೆಲವು ಪುರುಷರಿಗೆ ಸ್ತ್ರೀಯರಿಗೆ ಜಂಬ ಬರ್ಬೋದು, ನೀನು ಹುಟ್ಟಬೇಕಾದ್ರೆ ನಾನು ಬೇಕಲ್ವ ಅಂತ ಬರ್ಬೋದು ದೇವರಲ್ಲಿ. ಅದು ಯಾರೋ ದಾಸರಿಗೆ ಬಂತಲ್ಲ ಅಲ್ಲಿ ತಿರುಪತಿಯಲ್ಲಿ, ನಾನು ಇಲ್ಲಿ ಹೋದರೆ ನೀನು ಎಲ್ಲಿ ಅಂತ ಒಂದು ಚೀಟಿ ಬರೆದು ಹಾಕಿದ್ರಂತೆ. ಆಮೇಲೆ ಅವ್ರ ಹತ್ರ ಬರದೆ ಹೋದರೆ ರಥವೇ ಎಳ್ಳಿಲ್ಲ ಅಂತ ಒಂದು ಕಥೆ ಉಂಟಲ್ಲ. ಹಾಗೆ ದೇವರ ಅಸ್ತಿತ್ವಕ್ಕೆ ನಾವು ಕಾರಣ. ವೇದದಲ್ಲಿ ಹಾಗೊಂದು ಮಾತಿದೆ, ಸತ್ವಿತುಷ್ ಪಿತಾ ಸತ್ ಅಂತ ವೇದದಲ್ಲಿ ಉಂಟು. ಅವನ ಅಪ್ಪನಿಗೆಲ್ಲ ಅಪ್ಪ ಯಾರು? ಭಕ್ತ. ಭಕ್ತನನ್ನು ಹೊಗಳುವುದು ವೇದ. ಭಕ್ತನು ಲೋಕದ ಅಪ್ಪನಿಗೆ ಅಪ್ಪನಾಗಿದ್ದಾನೆ ಅಂತ. ಲೋಕದ ಅಪ್ಪ ಅಂದ್ರೆ ಯಾರು? ಸಮಸ್ತ ಜಗತ್ಕರ್ತಾರನಾದ ಭಗವಂತನಿಗೆ ಜಗತ್ತಿನ ಅಪ್ಪ, ಜಗತ್ಪಿತಾ ಅಂತ ಹೆಸರು. ಜಗತ್ಪಿತೃ ಆಗಿರತಕ್ಕಂಥ ಭಗವಂತನ ಅಪ್ಪ ಯಾರು ಅಂದ್ರೆ ಭಕ್ತ. ಯಾಕಂದ್ರೆ ಅಪ್ಪ ಅನ್ನುವ ಶಬ್ದಕ್ಕೆ, ಪಿತೃ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂದ್ರೆ ಅವನು ಇದ್ದಾನೆ ಅಂತ ಲೋಕಕ್ಕೆ ತೋರಿಸುವವ ಅಂತ ಅರ್ಥ. ಚೇತನಕ್ಕೆ ಹುಟ್ಟು ಇಲ್ಲ, ಚೇತನಕ್ಕೆ ಒಂದು ಅಸ್ತಿತ್ವವನ್ನು ತೋರಿಸುವವನಿಗೆ ಅಪ್ಪ ಅಂತ ಹೆಸರು. ಈಗ ದೇವರಿದ್ದಾನೆ, ಆದರೆ ದೇವರಿದ್ದಾನೆ ಅನ್ನುವುದನ್ನು ಲೋಕಕ್ಕೆ ಅಭಿವ್ಯಕ್ತಿಗೊಳಿಸಬೇಕಾದ್ರೆ ಭಕ್ತ ಬೇಕು. ಭಕ್ತ ದೇವರ ಬಗ್ಗೆ ಹರಿಕತೆ ಮಾಡ್ತಾ ಇದ್ರೆ, ಪ್ರವಚನ ಮಾಡ್ತಾ ಇದ್ರೆ, ದೇವರ ಭಜನೆ ಮಾಡ್ತಾ ಇದ್ರೆ ಜನ ಎಲ್ಲ ದೇವರ ಬಗ್ಗೆ, ದೇವರು ಇದ್ದಾನೆ ಅನ್ನುವ ಅಸ್ತಿತ್ವ ಪ್ರಜ್ಞೆಯನ್ನು ಪಡಿತಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದ ದೇವರನ್ನು ಇದ್ದಾನೆ ಅಂತ ತೋರಿಸಿದವ. ಇಲ್ಲ, ಪ್ರಹ್ಲಾದ ಅಲ್ಲದೆ ಹೋದರೆ ಯಾಕೆ ನರಸಿಂಹದೇವರು ಎದ್ದು ಬರ್ತಿದ್ರು? ಪ್ರಹ್ಲಾದ ಹೇಳಿದ ದೇವರೆಲ್ಲೆಡೆ ಇದ್ದಾನೆ, ಭಕ್ತರನ್ನು ರಕ್ಷಿಸುವುದೇ ಅವನ ಧರ್ಮ, ಭಕ್ತ ರಕ್ಷಾ ಅನ್ನುವುದು ಆತನ ಸಂಕಲ್ಪ ಇದೆ. ಭಕ್ತ ಸಂಕಲ್ಪ, ಭಕ್ತ ರಕ್ಷಾ ಸಂಕಲ್ಪ ಇದ್ದಾನೆವಾ ಅಂತ. ಇಷ್ಟಕ್ಕಲ್ವಾ ಅವ ಎದ್ದು ಬಂದದ್ದು. ಆದ್ರಿಂದ ದೇವರ ಅಸ್ತಿತ್ವವನ್ನು ತೋರಿಸುವವ ಭಕ್ತ ಅನ್ನುವ ಕಾರಣದಿಂದ ಭಕ್ತನನ್ನು ದೇವರ ಅಪ್ಪ, ಲೋಕದ ಅಪ್ಪನಿಗೆ ಅಪ್ಪ, ಸಪಿತುಷ್ ಪಿತಾಸತ್ ಅಂತ ವೇದ ನಿರೂಪಣೆ ಮಾಡ್ತದೆ. ಈ ರೀತಿಯ ವೇದ ಮಾತುಗಳನ್ನು ಸತ್ಯಗೊಳಿಸುವುದು ಒಂದು ಉದ್ದೇಶ. ಮತ್ತೊಂದು, ತನ್ನ ಭಕ್ತರು ಹೇಳಿದ ಮಾತನ್ನು ಯಾವತ್ತೂ ಸುಳ್ಳಾಗುವುದಕ್ಕೆ ದೇವ ಬಿಡುವುದಿಲ್ಲಂತೆ. ದೇವರು ತನ್ನ ಮಾತನ್ನು ಬೇಕಾದರೆ ಸುಳ್ಳು ಮಾಡಿಕೊಳ್ತಾನೆ. ಭೀಷ್ಮಾಚಾರ್ಯರು ಆರಂಭದಲ್ಲಿ ಒಂದು ಸ್ತೋತ್ರ ಮಾಡ್ತಾರೆ ದೇವರ ಮುಂದೆ. ಅದು ಕುರುಕ್ಷೇತ್ರದಲ್ಲಿ ನಡೆದಂತಹ ಮಹಾಯುದ್ಧದ 9ನೇ ದಿವಸದ ಮಹಾರಣ. ಆ ರಣದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಬಾಣ ಹೊಡಿತಾ ಇದ್ರು, ಅರ್ಜುನನಿಗೆ ಹೊಡಿತಾ ಇರಲಿಲ್ಲ. ಯಾಕಂದ್ರೆ ಅರ್ಜುನ ಹೊಡೆದ್ರೆ ಎಲ್ಲಿ ಬಿದ್ದು ಬಿಡ್ತಾನು ಅಂತ ಮೊಮ್ಮಗರ ಮೇಲೆ ಭಾರಿ ಪ್ರೀತಿ. ಕೃಷ್ಣನ ಮೇಲೆ ಬಾಣ ಹೊಡೆಯುವಾಗ ಅದು ಯೋಚನೆ ಇಲ್ಲ. ಯಾಕಂದ್ರೆ ಈ ಕೃಷ್ಣ ಅಂದ್ರೆ ಯಾರು? ನನಗೆ ಪಾಠ ಹೇಳಿದಂತಹ ಭಾರ್ಗವ ರಾಮ. ಭಾರ್ಗವ ರಾಮ ಕೊಟ್ಟ ಅಸ್ತ್ರವನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ದ, ಅಲ್ಲೇ ಸಮರ್ಪಣೆ ಮಾಡೋದು ಅಂತ ಕೃಷ್ಣನಿಗೆ ಆ ಬಾಣ ಹೊಡಿತಾ ಇದ್ದಾರೆ. ಕೃಷ್ಣ ಒಂದು ಶಕ್ತಿಯಾಯುಧವನ್ನು ಎಸೆದಾಗ ನೊಸಲಿಗೆ ಹೊಡೆದು ಕೃಷ್ಣನ ಶರೀರ ಒಡೆದು ರಕ್ತ ಚಿಮ್ಮಿತಂತೆ. ಶಿತ ವಿಶಿಕ ಹತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ ಆತ ತಾಯಿನೋ ಮೇ ಪ್ರಸಭಮಭಿ ಸಸಾರ ಮಧ್ವಧಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ ಅಂತ ಭೀಷ್ಮರು ಭೀಷ್ಮಸ್ತವರಾಜದಲ್ಲಿ ಒಂದು ಸ್ತೋತ್ರ ಮಾಡ್ತಾರೆ. ನನ್ನ ಆ ಅತ್ಯಂತ ಹರಿತವಾದ ವಿಶಿಖದಿಂದ ಹೊಡೆಯಲ್ಪಟ್ಟು ಕವಚ ಮುರಿದು ರಕ್ತದಿಂದ ತುಂಬಿರತಕ್ಕಂತಹ ಗಾಯಾಳುವಾದ ಕೃಷ್ಣ, ದೇವರನ್ನು ಹೀಗೆ ಸ್ತೋತ್ರ ಮಾಡುವುದು. ಗಾಯಾಳುವಾದ ಕೃಷ್ಣ ಕ್ಷತಜ ಪರಿಪ್ಲುತಃ ಆತ ತಾಯಿನೋಮಿ, ನನ್ನ ಮೇಲೆ ಸಿಟ್ಟುಕೊಂಡು ಧೃತ ರಥ ಚರಣ ಅಭ್ಯಯಾಚಲದ್ಗುಹು, ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ತಲೆಗೂದಲೆಲ್ಲ ಅತ್ತಿತ್ತ ಓಲಾಡ್ತಾ ಇರುವ ಹಾಗೆ ಜಾರಿದ ಕಿರೀಟದಿಂದ ಮೇಲಿನ ಉತ್ತರೀಯ ಜಾರಿದ್ರೂ ಯೋಚನೆ ಮಾಡದೆ ನನ್ನ ಕಡೆಗೆ ಎದ್ದು ಬಂದಲ್ವ ಕೊಲ್ಲುವುದಕ್ಕೋಸ್ಕರ. ಆ ಕೃಷ್ಣ ನನಗೆ ಶ್ರೇಯಸ್ಸನ್ನು ಕೊಡಲಿ ಅಂತ ಸ್ತೋತ್ರ ಮಾಡ್ತಾರೆ ಭೀಷ್ಮಾಚಾರ್ಯ. ಹಾಗಾದ್ರೆ ಕೃಷ್ಣನಿಗೂ ರಕ್ತ ಸುರಿಯುವ ಹಾಗೆ ಮಾಡಿ ಎಲ್ಲ ಇಳಿದು ಬಂದು ಹಾಗೆಲ್ಲ ಆಯಿತು ಕೃಷ್ಣನಿಗೆ ಅಲ್ವಾ. ಆದರೆ ಆ ಶರೀರ ಜ್ಞಾನಾನಂದಮಯವಾದ ಶರೀರದಲ್ಲಿ ಹಾಗಾಗ್ತದ? ಕೃಷ್ಣ ತನ್ನನ್ನು ತನ್ನ ಅಪ್ಪ ಅವರು ಇವರು ಅಮ್ಮ ಅಂತ ಹೇಳಿಕೊಂಡು ಈ ಲೋಕದಲ್ಲಿ ಎಲ್ಲ ತೋರಿಸಿದ್ದು ಒಂದು ದೊಡ್ಡ ನಾಟಕ ಅಲ್ವಾ, ಕಪಟ ನಾಟಕ, ಸೂತ್ರಧಾರಿ ಅಲ್ವಾ. ಆತ ಶಸ್ತ್ರ ಕೈಯಲ್ಲಿ ಹಿಡಿಯುವುದಿಲ್ಲ ಅಂತ ಹೇಳಿದವ ಭೀಷ್ಮನ ಮುಂದೆ ಶಸ್ತ್ರ ಕೈ ಹಿಡಿದ. ಹಾಗಾದ್ರೆ ತನ್ನ ಮಾತು ಬಿಡ್ತಾನೆ. ಅದಕ್ಕೆ ಕಾರಣ ಕೊಡ್ತಾನೆ ಕೃಷ್ಣ, ನನ್ನ ಮಾತು ಅದಲ್ಲ, ನನ್ನ ಭಕ್ತರು ಹೇಳಿದ್ದು ನಿಜವಾಗಿ ನನ್ನ ಮಾತು ಅಂತ ಹೇಳ್ತಾನೆ. ಅವಂದೇ ಅದಕ್ಕೆ ಸಮಜಾಯಿಷಿ ಉಂಟು. ನನ್ನ ಭಕ್ತರು ಹೇಳಿದ್ದು, ಭೀಷ್ಮಾಚಾರ್ಯ ನನ್ನ ಪರಮ ಭಕ್ತ, ಅವ ಹೇಳಿದ್ದಾನೆ ಕೃಷ್ಣನ ಕೈಯಲ್ಲಿ ನಾನು ಹೇಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರೆ, ಪಾಂಡವರ ಸೈನ್ಯ ನಾನು ಶಸ್ತ್ರ ಹಿಡಿಯದೆ ಹೋದರೆ ಉಳಿಯಲಾಗದು ಅಂತ ಭಯಗ್ರಸ್ತನಾದಂತಹ ಕೃಷ್ಣ
ತಾನು ಶಸ್ತ್ರ ಹಿಡಿಯುವ ಹಾಗೆ ಮಾಡ್ತೇನೆ. ತಾನು ಶಸ್ತ್ರವನ್ನು ಹಿಡಿಯದೇ ಹೋದರೆ ಭೀಷ್ಮನ ಕೈಯಿಂದ ಈ ಧರ್ಮ ಪಕ್ಷವನ್ನು ಉಳಿಸುವುದು ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸುವ ಹಾಗೆ ಯುದ್ಧ ಮಾಡಿ ನಾನು ಅವನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ ಇದೊಂದು ಪ್ರತಿಜ್ಞೆ. ಈ ಭೀಷ್ಮ ಅಂತ 800 ವರ್ಷ ಆದಮೇಲೆ ಬಂದೊಂದು ಪ್ರತಿಜ್ಞೆ. ಯಾಕಂದ್ರೆ ಗೊತ್ತಿದ್ದು ಪ್ರತಿಜ್ಞೆ. ಕೃಷ್ಣ ಕೈಯಲ್ಲಿ ಶಸ್ತ್ರ ಹಿಡಿಯುವುದಿಲ್ಲ ಅಂತ ಹೇಳಿ ಆ ಕಡೆ ಪಕ್ಷಕ್ಕೆ ಹೋಗಿದ್ದಾನೆ ಅಂತ ಗೊತ್ತಿದ್ದೇ ಮಾಡಿದ ಪ್ರತಿಜ್ಞೆ. ಕೃಷ್ಣ ಏನು ಹೇಳಿದ? ನನ್ನ ಪ್ರತಿಜ್ಞೆ ಮುಖ್ಯ ಅಲ್ಲ, ನನ್ನ ಭಕ್ತನ ಪ್ರತಿಜ್ಞೆ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನನ್ನ ಪ್ರತಿಜ್ಞೆ ಅಂದ್ರೆ ಏನು? ನನ್ನ ಭಕ್ತರ ಪ್ರತಿಜ್ಞೆ ನನ್ನ ಪ್ರತಿಜ್ಞೆ. ನಾನು ಪ್ರತಿಜ್ಞೆಯನ್ನು ಮೀರಿದರೆ ನನಗೇನು ಸಂಬಂಧ ಇಲ್ಲ. ಆದರೆ ನನ್ನ ಭಕ್ತ ತನ್ನ ಪ್ರತಿಜ್ಞೆಯನ್ನು ಮೀರಿ ಸತ್ತ ಅಂತಾದರೆ, ಪ್ರತಿಜ್ಞೆಯನ್ನು ಈಡೇರಿಸದೇ ಸತ್ತು ಹೋದರೆ ಅವನಿಗೆ ನರಕ ಪ್ರಾಪ್ತಿ ಸಿದ್ಧ. ಕ್ಷತ್ರಿಯನಿಗೆ ಪ್ರತಿಜ್ಞಾ ಈಡೇರಿಕೆ ಆಗದೆ ಹೋದರೆ ನರಕವೇ. ನಾಳೆ ಭೀಷ್ಮ ನರಕಕ್ಕೆ ಬಿದ್ದರೆ ಜನ ಮಾತಾಡುವುದೇನು? ನೀನು ಯಾರನ್ನು ನಂಬಿದ್ರು? ಕೃಷ್ಣನನ್ನು ನಂಬಬೇಡ. ಕೃಷ್ಣನನ್ನು ನಂಬಿದ ಭೀಷ್ಮ ಎಲ್ಲಿದ್ದಾರೆ ನೋಡು, ನರಕದಲ್ಲಿ ಬಿದ್ದಿದ್ದಾನೆ. ಹಾಗಾದರೆ ನನ್ನ ಪ್ರತಿಜ್ಞೆ ಅಂದರೆ ಭಕ್ತ ಪ್ರತಿಜ್ಞೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಯಾವತ್ತೂ ಅಧಪಾತವನ್ನು ಹೊಂದುವುದಿಲ್ಲ. ಇದು ಅವೊಂದು ಪ್ರತಿಜ್ಞೆ. ಆದರೆ ಅವ ಹೇಳುವುದಿಲ್ಲ ಅದನ್ನು. ಅವಾಗ ಅರ್ಜುನ ಹತ್ರ ಹೇಳುದು, ಅರ್ಜುನ ಒಂದು ಪ್ರತಿಜ್ಞೆ ಮಾಡು. ಏನು ಗೊತ್ತೋ? ಕೃಷ್ಣನ ಭಕ್ತರು ಯಾವತ್ತೂ ಕೆಳಗೆ ಬೀಳುವುದಿಲ್ಲ, ನೀನು ಪ್ರತಿಜ್ಞೆ ಮಾಡು. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಓ ಕೌಂತೆಯ ಪ್ರತಿಜಾನೀಹಿ, ಒಂದು ಪ್ರತಿಜ್ಞೆ ಮಾಡು. ಏನಂದ್ರೆ ನಮೇ ಭಕ್ತ ಪ್ರಣಶ್ಯತಿ, ಈ ಕೃಷ್ಣನ ಭಕ್ತ ಯಾವತ್ತೂ ಕೂಡ ಅಧಪಾತ ಹೊಂದುವುದಿಲ್ಲ ಅಂತ ನೀನು ಪ್ರತಿಜ್ಞೆ ಮಾಡು. ಯಾಕಂದ್ರೆ ನಾನು ಪ್ರತಿಜ್ಞೆ ಮಾಡಿದರೆ ಅದು ನನ್ನ ಪ್ರತಿಜ್ಞೆ ಅಲ್ಲ, ನನ್ನ ಭಕ್ತ ಮಾಡಿದರೆ ಅದು ನನ್ನ ಪ್ರತಿಜ್ಞೆ. ಹಾಗೆ ಅರ್ಜುನನಲ್ಲಿ ಪ್ರತಿಜ್ಞೆ ಮಾಡಿಸ್ತಾನೆ ಕೃಷ್ಣ. ಹಾಗೆ ಕೃಷ್ಣ ತನ್ನ ಮಾತನ್ನು ತಾನು ಸತ್ಯಗೊಳಿಸುವುದು ಅಂದರೆ ಭಕ್ತರ ಮಾತನ್ನು ಸತ್ಯಗೊಳಿಸುವುದು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ನಿಜ ಭೃತ್ಯ ಅಂದರೆ ತನ್ನ ಭಕ್ತರು. ಆ ಭಕ್ತರ ಮಾತನ್ನು ಸತ್ಯಗೊಳಿಸುವುದೇ ಭಗವಂತನ ಎಲ್ಲ ಅವತಾರದ ಉದ್ದೇಶ ಇರುವುದು. ಈಗ ತನ್ನ ಭಕ್ತ ಯಾರು? ಪರಮ ಭಕ್ತ ಅಂದರೆ ಪ್ರಾಣ, ಪರಮ ಭಕ್ತ ಅಂದರೆ ಬ್ರಹ್ಮ. ಅಂತಹ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಯಾವ ಚತುರ್ಮುಖ ಬ್ರಹ್ಮನಿಗೆ ಮೊದಲು ಅವನಲ್ಲಿದ್ದ ಯಜ್ಞೋಪವೀತವನ್ನು ತಾನೇ ಮುಟ್ಟಿ ಅವನಿಗೆ ವೇದೋಪದೇಶ ಕೊಟ್ಟಿದ್ದಾನೋ ಅಂತಹ ಭಗವಂತನ ಮೊದಲ ಭಕ್ತ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಅಲ್ವಾ. ಅವನ ಮಾತು ಸತ್ಯ ಆಗಬೇಕು. ಅದಕ್ಕೋಸ್ಕರ ಎದ್ದು ಬಂದಂತೆ ನರಸಿಂಹನಾಗಿ. ಅವನ ಮಾತು ಏನು? ಪ್ರಾಣಿಯಿಂದ ಸಾಯಬಾರ್ದು ಈ ಮಹಾ ದುಷ್ಟ ದೈತ್ಯ, ಮನುಷ್ಯನಿಂದ ಸಾಯಬಾರ್ದು. ಅದಕ್ಕೆ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ರೂಪವನ್ನು ಹೊತ್ತು ಬಂದ. ಆಮೇಲೆ ಹಗಲು ಸಾಯಬಾರ್ದು, ರಾತ್ರಿಯೂ ಸಾಯಬಾರ್ದು, ಮುಸ್ಸಂಜೆಯ ಹೊತ್ತು ಆವಿರ್ಭವಿಸಿದ್ದಾನೆ ಈತ. ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಅದಕ್ಕೆ ಹೊಸ್ತಿಲಲ್ಲಿ ಹೋಗಿ ಕೂತಿದ್ದಾನೆ. ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು, ತನ್ನ ತೊಡೆಯ ಮೇಲೆ ಹಾಕೊಂಡಿದ್ದಾನೆ. ಕಾಲಲ್ಲಿ ಹಾಕಿದರೆ ಕೆಳಗೆ ಆಗ್ತದೆ, ತಲೆಯಲ್ಲಿ ಹಾಕಿದರೆ ಮೇಲೆ ಆಗ್ತದೆ. ಆದರೆ ಮೇಲೆ ಕೆಳಗೆ ಇಷ್ಟೆಲ್ಲ ವರ ಕೊಟ್ಟಿದ್ದಾನಲ್ವಾ. ಆಮೇಲೆ ಅಸ್ತ್ರದಿಂದ ಸಾಯಬಾರ್ದು, ಶಸ್ತ್ರದಿಂದ ಸಾಯಬಾರ್ದು. ಇವ ಕೌಮೋದಕಿ ಗದೆಯನ್ನು ಇಟ್ಕೊಳ್ಳಿಲ್ಲ, ಸುದರ್ಶನ ಚಕ್ರವನ್ನು ಇಟ್ಕೊಳ್ಳಿಲ್ಲ ಸಾಯಲಿಕ್ಕೆ, ಅಸ್ತ್ರಶಸ್ತ್ರಗಳನ್ನು ಬಳಸಲಿಲ್ಲ. ಆಮೇಲೆ ಒಣಗಿದ್ರಿಂದ ಸಾಯಬಾರ್ದು, ಒಣಗದೇ ಇದ್ದದ್ರಿಂದ ಸಾಯಬಾರ್ದು. ಯಾವುದು ಹಸಿಯಿಂದ ಸಾಯಬಾರ್ದು. ಆರ್ದ್ರೇಣವ ಅನಾರ್ದ್ರೇಣವ ಅಂತ ಆರ್ದ್ರ ಅನಾರ್ದ್ರಗಳಿಂದ ಸಾಯಬಾರ್ದು ಅಂತ ಕೇಳಿದ್ದಾನೆ. ಇವ ಉಗುರು ಹಿಡ್ಕೊಂಡ. ಬೆರಳು ಅಂತಾದ್ರೆ ಅದು ಒಣಗಲಿಲ್ಲ ಅಂತಾಯ್ತು. ಆಮೇಲೆ ತಲೆಗೂದಲು ಅಂತಾದ್ರೆ ಒಣಗಿದೆ ಅಂತಾಯ್ತು. ಉಗುರು ಹಾಗಲ್ಲ, ಉಗುರನ್ನು ಹೀಗೆ ಬಗ್ಗಿಸ್ಲಿಕ್ಕೆ ಬರ್ತದೆ, ಅದರಿಂದ ಒಣಗಲಿಲ್ಲ. ಆದ್ರೆ ಉಗುರನ್ನು ಬೆಂಕಿಗೆ ಹಿಡಿದ್ರೆ ಚಿಟಿ ಚಿಟಿ ಅಂತ ಮಾತ್ರ ಹೇಳೋದ್ರಿಂದ ಒಣಗಿದೂ ಇದೆ. ಆದ್ರೆ ಒಣಗಿಯೂ ಇರಬಾರ್ದು, ಒಣಗದೇನೂ ಇರಬಾರ್ದು ಅಂದ್ರೆ ಅಂತ ಒಂದು ಅವಯವ ಅಂದ್ರೆ ಅದಕ್ಕೆ ಉಗುರು ಅಂತ ಹೆಸರು. ನಖದಿಂದಲೇ ಆತನ ಉದರವನ್ನು ಸೀಳಿದ. ಅಂದ್ರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯನಾದ ಚತುರ್ಮುಖ ಬ್ರಹ್ಮ ಏನು ವರ ಕೊಟ್ಟಿದ್ದಾನೆ, ಅವನ ಭಾಷಿತ ಏನಿದೆ, ಆ ಭಾಷಿತವನ್ನು ಸತ್ಯಗೊಳಿಸುವುದಕ್ಕೋಸ್ಕರ ಕಿಂಚಿತ್ತು ವ್ಯತ್ಯಾಸ ಮಾಡದೆ, ಯಾವ ಆತ ಕೊಟ್ಟ ವರದಲ್ಲಿ ಒಂದು ತಿಲದಷ್ಟು ವ್ಯತ್ಯಾಸ ಬರದೇ ಇರುವ ರೀತಿಯಲ್ಲಿ ಈ ಹಿರಣ್ಯಕಶಿಪುವನ್ನು ತೊಡೆಗೆ ಏರಿಸಿಕೊಂಡು ಉದರ ಸೀಳಿ, ಆ ಉದರದ ಒಳಗಿಂದ ಸೆಳೆದಂತಹ ಅಂತರಗಳನ್ನು, ಕರುಳುಗಳನ್ನು ತನ್ನ ಕಂಠದ ಮೇಲೆ ಸೆಳೆದು ಹಾಕಿಕೊಂಡು, ತನ್ನ ಕೇಸರಗಳಲ್ಲೆಲ್ಲ ಆತನ ಉದರದಿಂದ ಚಿಮ್ಮಿದ ರಕ್ತವನ್ನೇ ಸುರಿಸಿಕೊಂಡು ಒಂದು ಉಗ್ರ ಸ್ವರೂಪವನ್ನು ತಾನು ತೋರಿಸ್ತಾ, ಅದರ ರಕ್ತವನ್ನು ತಾನೇ ಮೇಲೆ ತೇಲಿಸಿಕೊಂಡು ಮೈಯನ್ನೆಲ್ಲ ರಕ್ತಮಯವನ್ನಾಗಿಸ್ತಾ ಒಂದು ಭೀಕರವಾದ ಉಗ್ರ ನರಸಿಂಹ ಸ್ವರೂಪವನ್ನು ಆ ಭಗವಂತ ತೋರಿಸಿದ. ಉಗ್ರತೆಯನ್ನು ತೋರಿಸಿದ್ಯಾಕೆ? ಯಾರೆಲ್ಲ ಹೆದರ್ಕೊಳ್ತಾರೆ ಅಂತ ನೋಡ್ಲಿಕ್ಕೆ. ಅವನೆಲ್ಲ ಹಾಕೊಳ್ತಾ ಇದ್ದಾನೆ, ಎಲ್ಲರ ನೋಡುದು ಯಾರ್ಯಾರು ಹೆದರಿಕೊಳ್ತಾ ಇದ್ದಾರೆ ಅಂತ ನೋಡುದವ. ಯಾಕಂದ್ರೆ ಹೆದರಿಕೊಳ್ಳುವವರು ಏನೋ ಅಪರಾಧಿಗಳು ಅಂತ ಅರ್ಥ. ಆದ್ರೆ ಈ ಉಗ್ರತೆಗೂ ಹೆದರುವುದಿಲ್ಲ ಅಂದ್ರೆ ತಮ್ಮನ್ನು ಒಪ್ಪಿಸಿಕೊಂಡವರು ಅಂತ ಅರ್ಥ.
ಯಾರು ಭಗವಂತನಲ್ಲಿ ಶರಣಾಗತರಾಗಿದ್ದಾರೆ, ಒಪ್ಪಿಸಿಕೊಂಡಿದ್ದಾರೆ, ಅವರು ಹೆದರುವುದಕ್ಕೆ ಆಗುವುದಿಲ್ಲ. ಆದರೆ ವಿಶೇಷ ಅಂತ ಇದ್ರೆ ಲಕ್ಷ್ಮೀದೇವಿಯು ಕೂಡ ಹೀಗೆ ಕಣ್ಣು ಹೀಗೆ ಮಾಡ್ತಾ ಇದ್ದಾಳಂತೆ. ಲಕ್ಷ್ಮೀದೇವಿ ಮುಂದೆ ಕೂತ್ಕೊಂಡು ಚತುರ್ಮುಖ ಬ್ರಹ್ಮ ಬಂದು ಹೇಳ್ತಾನೆ, ಅಮ್ಮ ಅಮ್ಮ ಯಾಕೆ ಇಷ್ಟು ಸಿಟ್ಟು ಮಾಡಿಕೊಂಡಿದ್ದಾರೆ ಸ್ವಾಮಿ ಅಂತ ಚತುರ್ಮುಖ ಕೇಳ್ತಾನೆ. ಕೇಳಿದ್ರೆ ಅದೃಷ್ಟಾಶ್ರುತಪೂರ್ವತ್ವಾತ್ ಲಕ್ಷ್ಮೀ ನ ಉಪೇಯಾಯ ಶಂಕಿತ. ನನ್ನ ಗಂಡ ಹೀಗೆ ಸಿಟ್ಟು ಮಾಡಿಕೊಂಡದ್ದು ಹಿಂದೆ ನೋಡ್ಲಿಲ್ಲ ಅಂತ ಲಕ್ಷ್ಮಿ ಹೇಳುವುದಂತೆ. ಭಾಗವತದಲ್ಲಿರುವ ಕಥೆ ಲಕ್ಷ್ಮಿ ಹೇಳುವುದು, ಹಿಂದೆ ಎಲ್ಲೂ ಇಷ್ಟು ಸಿಟ್ಟಾದದ್ದಿಲ್ಲ. ಆಮೇಲೆ ನಾನು ಹಾಗೆ ಸಿಟ್ಟು ಮಾಡಿಕೊಂಡ ವಿಷಯ ಕೇಳಿದ್ದು ಕೂಡ ಇಲ್ಲ ಅಂತ ಹೇಳ್ತಾರೆ. ಅದೃಷ್ಟ ಅಶ್ರುತಪೂರ್ವತ್ವಾದ್ ಅಂತ, ಹಿಂದೆ ಅದನ್ನು ನೋಡಿದ್ದು ಇಲ್ಲ, ಕೇಳಿದ್ದು ಇಲ್ಲ. ಈ ಕಾರಣದಿಂದ ಲಕ್ಷ್ಮೀ ನ ಉಪೇಯಾಯ, ಹತ್ತಿರಕ್ಕೆ ಬರಲಿಲ್ಲ ಅಂತೆ. ಆವಾಗ ಚತುರ್ಮುಖ ಇವನನ್ನು ಹೇಗೆ ಸಿಟ್ಟು ಕಡಿಮೆ ಮಾಡುವುದು, ಅದಕ್ಕೋಸ್ಕರ ಪ್ರಹ್ಲಾದನ ಹತ್ರ ಬರ್ತಾನೆ. ನೋಡು ಮಗು, ಸಿಟ್ಟು ಮಾಡಿಕೊಂಡದ್ದು ಅಪ್ಪ ಯಾಕೆ, ನಿನ್ನನ್ನು ನಿಮಿತ್ತೀಕರಿಸಿ ಹಿರಣ್ಯಕಶಿಪುವಿನ ಮೇಲೆ ಸಿಟ್ಟಾದದ್ದು. ನಿನಗೆ ಇಷ್ಟು ಅಪಚಾರ ಮಾಡ್ತಕ್ಕಂಥ ಹಿರಣ್ಯಕಶಿಪುವನ್ನು ಬದುಕಲಿಕ್ಕೆ ಬಿಡಬಾರ್ದು ಅಂತ ಅವನಿಗೆ ಸಿಟ್ಟಿಗೆ ಕಾರಣ ನೀನು ನೋಡು. ಅದರಿಂದ ನೀನು ಒಮ್ಮೆ ಅವನನ್ನು ಸ್ತೋತ್ರ ಮಾಡು, ಅವನನ್ನು ಸಮಾಧಾನ ಮಾಡುವ ಜವಾಬ್ದಾರಿ ನಿಂದು. ಹುಡುಗ ಬಡ 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 ಸೀದು ಹೋದಂತೆ. ಅವನಿಗೇನು ಹೆದರಿಕೆ ಇಲ್ಲ, ಸೀದು ಹೋಗಿ ಅವನಿಗೆ ಕೈ ಮುಗಿತಾನೆ ದೇವರನ್ನು. ಆಮೇಲೆ ಹೀಗಂತಾನೆ, ಕಾಲು ನೋಡ್ತಾನೆ. ಕಾಲು ನೋಡಿ ಅಲ್ಲೇ ಕಣ್ಣಿನಲ್ಲಿ ಧಾರಾಕಾರವಾಗಿ ಆತನಿಗೆ ಆನಂದ ಬಾಷ್ಪ ಸುರಿಯುತ್ತೆ. ಎಷ್ಟು ಸುಂದರವಾದ ಪಾದ. ಅವ ಹೇಳ್ತಾನೆ, ನಂಗೇನು ಹೆದರಿಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ನಾಹಂ ಬಿಭೇಮ್ಯಜಿತ, ಓ ಅಜಿತ, ಓ ಭಗವಂತ, ನನಗೇನು ಹೆದರಿಕೆ ಇಲ್ಲ. ಎಂಥದ್ದದು, ಇಂಥ ಭೀಷಣಾಸ್ಯಾತ್, ಭಯಂಕರವಾದ ನಿನ್ನ ಮುಖದಿಂದ ನನಗೆ ಹೆದರಿಕೆ ಇಲ್ಲ. ಯಾಕಂದ್ರೆ ನಾನು ನಿನ್ನ ಕಾಲು ನೋಡ್ತಾ ಇರೋದು ಅಂತ ಹೇಳ್ತಾನೆ ಅವನು. ನಾನು ನಿನ್ನ ಕಾಲು ನೋಡ್ತಾ ಇರೋದು, ನಿನ್ನ ಮುಖ ನೋಡ್ತಾ ಇರುವುದಲ್ಲ. ನಾವು ತಲೆ ಎತ್ತಿ ನಿಲ್ಲುವವರಲ್ಲ ನಿನ್ನ ಮುಂದೆ, ತಲೆ ಬಾಗಿ ನಿಲ್ಲುವವರು. ತಲೆ ಬಾಗಿ ನಿಲ್ಲುವವರಿಗೆ ಹೆದರಿಕೆ ಯಾಕೆ ನಿನ್ನ ಮುಂದೆ? ನರಸಿಂಹನಿಗೆ ಖುಷಿ ಆಗ್ತಾ ಉಂಟು, ಹುಡುಗ ಎಷ್ಟು ಚಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ನನಗೆ ಹೆದರಿಕೆ ಇಲ್ಲ ಯಾಕೆ ಗೊತ್ತು, ಇದಕ್ಕಿಂತ ಭಯಂಕರ ಎಲ್ಲ ನೋಡಿದ್ದೇನೆ ಅಂತಾನೆ. ಹುಡುಗ 5 ವರ್ಷದ ಹುಡುಗ, ನಿಂದೇನು ಭಯಾನಕವಾದದ್ದು, ಇದಕ್ಕಿಂತ ಭಯಂಕರವಾದ ಈ ಸಂಸಾರ ಇರುವಾಗ ಸಂಸಾರದ ಮುಂದೆ ನೀನೇನು ಭಯಂಕರ ಸ್ವಾಮಿ ಅಂತ ತಲೆ ಎತ್ತಿ ನೋಡಿ ಹೇಳ್ತಾನೆ. ನಿನ್ನನ್ನು ನೋಡಿದರೆ ನಂಗೇನು ಹೆದರಿಕೆ ಆಗುದಿಲ್ಲ. ನಿನ್ನ ಕೋರೆ ದಾಡೆಗಳಿಗಿಂತ ದೊಡ್ಡದಾದ ಕೋರೆ ದಾಡೆಗಳು ಈ ಪ್ರಪಂಚದಲ್ಲಿ ಕಾಮ ಕ್ರೋಧ ಅನ್ನುವಂಥದ್ದಿದೆ. ನಿನ್ನ ಕೇಸರ ರಕ್ತವನ್ನು ತುಂಬಿಸಿಕೊಂಡಂತಹ ಆಕಾಶದಲ್ಲಿ ಮಿಂಚುಗಳ ಹಾಗೆ ಅತ್ತಿತ್ತ ಓಡಾಡುವ ಪರಮ ಬೆಳಕು ಹೊರಸೂಸತಕ್ಕಂತಹ ನಿನ್ನ ಈ ಕೇಸರಗಳಿಗಿಂತ ಹೆಚ್ಚು ನಮ್ಮನ್ನು ಸುಡತಕ್ಕಂತಹ ತಾಪತ್ರಯಗಳು ಈ ಸಂಸಾರದಲ್ಲಿದ್ದಾವೆ. ಈ ಎಲ್ಲ ಸಂಸಾರದ ಈ ಭಯ, ನಾನಾ ರೀತಿಯ ಮೊಸಳೆಗಳು, ನಾನಾ ರೀತಿಯ ತಿಮಿಂಗಿಲಗಳಿಂದ ತುಂಬಿದ ಮಹಾಸಾಗರ ಇದು, ಭವಸಾಗರ. ಈ ಭವಸಾಗರವನ್ನು ನೋಡಿ ಹೆದರದೇ ಇದ್ದವ ನಿನ್ನನ್ನು ನೋಡಿ ಹೆದರ್ತಾನ? ಇದು ಭವಸಾಗರ ಮುಳುಗಿಸುವುದಕ್ಕೆ ಇರುವುದು, ನೀನು ತೇಲಿಸಿದಕ್ಕೆ ಇರುವ. ಸಾಗರದಿಂದ ತೇಲಿಸಿ ದಾಟಿಸುವುದಕ್ಕೆ ಇರತಕ್ಕಂತಹ ಭವಸಾಗರದ ಉಡುಪ ಅಂತ, ನೀವು ಉಡುಪರು ಅಂತ ಅರ್ಥ, ಉಡುಪ ಅಂತ ಅನಿಸಿರ್ತಕ್ಕಂತಹ, ಉಡುಪ ಅಂದ್ರೆ ದೋಣಿ, ಇದನ್ನು ದಾಟಿಸ್ತಕ್ಕಂತಹ ಉಡುಪದ ಹಾಗಿರತಕ್ಕಂತಹ ನಿನ್ನನ್ನು ನೋಡಿ ನಾನು ಹೆದರುವುದ? ನಾನು ಹೆದರುವುದಿಲ್ಲ. ನಾಹಂಬಿ ಬೇಬಿ ಅಂತ ಹೇಳ್ತಾನೆ. ಅಷ್ಟೇ ಹೇಳುವುದಲ್ಲ, ಮತ್ತೆ ಸ್ತೋತ್ರ ಮಾಡ್ತಾನೆ. ಭಗವಂತ, ನೀನು ಬಿಂಬ, ನಾವೆಲ್ಲ ನಿನ್ನ ಪ್ರತಿಬಿಂಬ. ಆದ್ರಿಂದ ನೀನು ಕೋಪ ಮಾಡಿಕೊಂಡ್ರೆ ನಾವು ಕೂಡ ಕೋಪ ಮಾಡಿಕೊಂಡ ಹಾಗೆ. ಯಾಕಂದ್ರೆ ಬಿಂಬದಲ್ಲಿ ಕೋಪ ಕಾಣಿಸಿದರೆ ಪ್ರತಿಬಿಂಬದಲ್ಲಿ ಕೋಪ ಕಾಣಿಸುವುದಿಲ್ವೇ? ಆದರೆ ಪ್ರತಿಬಿಂಬನಾದ ನಾನು ಇವತ್ತು ಕೋಪ ಮಾಡದೆ ನಿನ್ನನ್ನು ಭಕ್ತಿಯಿಂದ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿಕೊಂಡು ತಗ್ಗಿ ಬಗ್ಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ಅಂದರೆ ಬಿಂಬನಾದ ನಿನ್ನಲ್ಲಿ ಕೋಪ ಇರುವುದಕ್ಕೆ ಸಾಧ್ಯವೋ? ಆದ್ರಿಂದ ಬಿಂಬನಾದ ನಿನ್ನಲ್ಲಿ ಕೋಪ ಇಲ್ಲ. ಮತ್ತೆಂಥದ್ದು? ನಿನ್ನ ಅಚಿಂತ್ಯ ಶಕ್ತಿಯಿಂದ ನಾಟಕ ನಡೀತಾ ಇರ್ತದೆ. ನೀನು ಕಪಟ ನಾಟಕ ಸೂತ್ರಧಾರಿ ಅಲ್ವಾ? ನಿನ್ನ ನಾಟಕಗಳಿದೆಯಲ್ಲ. ಭಗವಂತ ಅಂತ ಹೇಳಿದ್ರೆ ಒಂದು ನರಸಿಂಹ ಅಂಡ್ ಕಂಪೆನಿ ಅಂತಿದ್ದ ಹಾಗೆ. ಭಗವಂತನ ದೊಡ್ಡ ನಾಟಕ, ಕೋಪದ ಒಂದು ನಾಟಕ ನೀನು ಮಾಡ್ತಾ ಇದ್ದಿ. ಪ್ರಪಂಚವನ್ನು ಸುಡುವುದಕ್ಕೆ ಬೇಕಾದ ಹಾಗೆ 3ನೇ ಕಂಡನ್ನು ನಿನ್ನ ನೊಸಲಿನಲ್ಲಿ ಧರಿಸಿರತಕ್ಕಂಥವ ತ್ರಿನೇತ್ರ. ಧ್ಯಾಯೇತು ನೃಸಿಂಹಂ ಊರು ವೃತ್ತ ರವಿ ತ್ರಿನೇತ್ರಂ. ಅದ್ಭುತ 3 ಕಣ್ಣು, ಒಂದು ಸೂರ್ಯಮಂಡಲ, ಒಂದು ಚಂದ್ರಮಂಡಲ, ಮತ್ತೊಂದು ಅಗ್ನಿಮಂಡಲ ಅಂತ ಕರೆಸಿಕೊಳ್ಳುವ 3 ನೇತ್ರಗಳಿಂದ ತುಂಬಿದಂತಹ ನಿನ್ನದ್ದು ಇದೆಲ್ಲ ತೋರಿಕೆ. ನಿನ್ನ ನಿಜ ಸ್ವರೂಪ ಏನು, ವಿಶ್ವರೂಪ ಏನು ಅಂತಹ ಭಯವನ್ನು ತೋರಿಸುವಂತಹದ್ದೇ ಹೊರತು ನೀನು ನನ್ನ ಹಾಗೆ ಶಾಂತ ಸ್ವರೂಪ. ಇಲ್ಲಿ ಹೋದರೆ ಈ ಪ್ರತಿಬಿಂಬದಲ್ಲಿ ಶಾಂತತೆ ಹೇಗೆ? ಆದ್ರಿಂದ ನಿನ್ನ ಪೂಜೆ ಮಾಡುವುದು ಅಂದ್ರೆ ನನಗೆ ಭಾರಿ ಇಷ್ಟ. ಅಲ್ಲ, ನಿನ್ನ ಪೂಜೆಗೂ ನೀನು ಪ್ರತಿಬಿಂಬ ಆಗಿರುವುದಕ್ಕೆ ಏನು ಸಂಬಂಧ? ಏನಂದ್ರೆ ಪ್ರತಿಬಿಂಬ ಸುಂದರ ಆಗಬೇಕಾದ್ರೆ ಬಿಂಬವನ್ನು ಅಲಂಕಾರ ಮಾಡಬೇಕಲ್ವೇ? ಈ ಪುಟ್ಟ ಬಾಲಕ ಹೇಳು, ನಾವೀಗ ಕನ್ನಡಿಯ ಮುಂದೆ ನಿಂತುಕೊಳ್ಳುವುದು. ನಮ್ಮ ಈ ಕೋತಿ ರೂಪ ಕನ್ನಡಿಗೂ ಇಷ್ಟ ಆಗುವುದಿಲ್ಲ.
ಅದಕ್ಕೆ ಆ ಕನ್ನಡಿಯ ಮುಂದೆ ನಿಂತು ಕನ್ನಡಿಯಲ್ಲಿ ಪ್ರತಿಬಿಂಬ ತುಂಬಾ ಚಂದ ಕಾಣಿಸ್ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು? ಕನ್ನಡಿಗೆ ಪೌಡರ್ ಹಾಕಿದ್ರೆ ಆಗ್ತದಾ? ಈ ಮುಖಕ್ಕಲ್ವಾ ಮೆತ್ತಬೇಕು. ಹಾಗಾದ್ರೆ ಬಿಂಬವನ್ನು ಅಲಂಕರಿಸಿದ್ರೆ ಪ್ರತಿಬಿಂಬ ತಾನಾಗಿ ಸುಂದರವಾಗ್ತದೆ. ಪ್ರತಿಬಿಂಬದ ಸೌಂದರ್ಯವು ಬಿಂಬಾಧೀನವಾಗಿದೆ. ಆದ್ರಿಂದ ನಮಗೆಲ್ಲ ಬಿಂಬ ನೀನು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಭಿಜಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ನಮೋಸ್ತುತೇ. ನೀನು ಬಿಂಬನಾದ್ರಿಂದ ನಿನ್ನನ್ನು ಅಲಂಕಾರ ಮಾಡಬೇಕು. ನಿನಗೆ ರಥದಲ್ಲಿ ನಿನ್ನನ್ನು ಕೂಡಿಸಬೇಕು, ತೊಟ್ಟಿನಲ್ಲಿ ನಿನ್ನನ್ನು ಹಾಕಿ ತೂಗಬೇಕು. ಯಾವಾಗ ನಿನ್ನನ್ನು ಅಲಂಕರಿಸ್ತೇವೆ ಆಗ ಪ್ರತಿಬಿಂಬವಾದ ನಾವು ತಾನಾಗಿ ಅಲಂಕೃತರಾಗ್ತೇವೆ. ಆದ್ರಿಂದ ನಿನ್ನ ಪೂಜೆ, ನಿನ್ನ ಅರ್ಚನೆ, ನಿನ್ನ ಅಲಂಕರಣ, ನಿನಗೆ ನೈವೇದ್ಯ ನಿವೇದನೆ ಇವೆಲ್ಲವೂ ನನ್ನನ್ನು ಮಾತ್ರ ಅಲಂಕರಿಸುವುದಕ್ಕೆ ಹೇತು ಅಲ್ಲ, ಇಡೀ ಪ್ರಪಂಚದ ಅಲಂಕಾರಕ್ಕೆ ಹೇತು. ಯಥಾತರೋರು ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾ. ಮರದ ತುದಿಯಲ್ಲಿ ಯಾವುದೋ ಒಂದು ಒಣಗಿದೆ ಅಂತಾದ್ರೆ ಆ ತುದಿಗೆ ಹೋಗಿ ನೀರು ಸಿಂಪಡಿಸುವುದಲ್ಲ, ಬುಡಕ್ಕೆ ನೀರು ಹಾಕಬೇಕು. ಯಥಾ ತರೋಹೋ ಮೂಲ ನಿಷೇಚನೇನ, ತರುವಿನ ಮೂಲದಲ್ಲಿ ನೀರು ಹಾಕುವುದರಿಂದ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾ. ಅದರ ಸ್ಕಂಧಗಳು, ಅದರ ಭುಜಗಳು ಅಂದರೆ ಶಾಖೆ ಉಪಶಾಖೆ ಅವೆಲ್ಲವೂ ಕೂಡ ತಾನಾಗಿ ಅದರಿಂದ ಆಪ್ಯಾಯನೆಯನ್ನು ಹೊಂದುತ್ತೆ. ಹೇಗೋ ಹಾಗೆ ನಿನ್ನನ್ನು ನಾವು ಪೂಜೆ ಮಾಡಿದ್ದೀವಿ, ನಿನಗೆ ನೈವೇದ್ಯ ಮಾಡಿದ್ದೀವಿ ಅಂದರೆ ಊರೆಲ್ಲ ಹೊಟ್ಟೆ ತುಂಬುತ್ತೆ. ಅದು ಕೃಷ್ಣ ಬಾಯಿಗೆ ಹಾಕಿಕೊಂಡ ಕೂಡಲೇ 10,000 ಶಿಷ್ಯರ ಜೊತೆಗಿದ್ದ ದೂರ್ವಾಸರಿಗೆ ತೇಗು ಬಂತು ಅಂತ ಕಥೆ ಇಲ್ವಾ? ಕೃಷ್ಣನ ಹೊಟ್ಟೆ ತುಂಬಿದ್ರೆ ಎಲ್ಲರ ಹೊಟ್ಟೆ ತುಂಬಿತು ಅಂತ ಅರ್ಥ. ಹಾಗಾದ್ರೆ ಲೋಕದ ಎಲ್ಲರ ಉದರ ಪೂರಣೆ ಆಗಬೇಕಾ? ನಾವು ನಿನಗೆ ನೈವೇದ್ಯ ಮಾಡಬೇಕಲ್ವ? ಈ ಅನುಸಂಧಾನದಿಂದ ಒಂದು ನೈವೇದ್ಯ ಮಾಡಿದರೆ ಲೋಕದಲ್ಲಿ ಯಾರಿಗಾದ್ರೂ ದಾರಿದ್ರ್ಯ ಇರುತ್ತೋ? ಆದ್ರಿಂದ ನಿನ್ನನ್ನು ಬಿಂಬ ಅನ್ನುವ ಭಾವದಿಂದ ಪೂಜಿಸಿದಂತಹ ನಮಗೆ ಮಾತ್ರ ತೃಪ್ತಿ ಅಲ್ಲ, ಲೋಕಕ್ಕೆಲ್ಲ ತೃಪ್ತಿ ಆಗ್ತದೆ. ಆ ದೃಷ್ಟಿಯಿಂದ ಸ್ವಾಮಿ, ನಿನ್ನನ್ನು ನಾನು ಅರಸಿ ಬಂದಿದ್ದೇನೆ, ನನ್ನ ಉದ್ಧಾರಕ್ಕೋಸ್ಕರ ನೀನು ಕಾಣಿಸಿಕೊಂಡಿ ಅಂತ ಇವ ಸ್ತೋತ್ರ ಮಾಡ್ತಾ ಇದ್ದರೆ ದೇವತೆಗಳೆಲ್ಲ ಒಬ್ಬೊಬ್ಬರಾಗಿ ಸ್ತೋತ್ರ, ಒಬ್ಬೊಬ್ಬರ ಸ್ತೋತ್ರ. ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೇ ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯಾ ಸಂದಧತೆ ಅವ್ಯಯಾತ್ಮನೇ. ಬ್ರಹ್ಮೋವಾಚ. ಚತುರ್ಮುಖ ಬ್ರಹ್ಮ ಬಂದು ಸ್ತೋತ್ರ ಮಾಡ್ತಾನೆ. ನೀನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಲೀಲೆಯನ್ನು ತೋರುವವ. ರುದ್ರವುವಾಚ. ರುದ್ರದೇವರು ನಂದು ಒಂದು ಸ್ತೋತ್ರ ಇರಲಿಲ್ಲ, ಒಂದು ಬೇರೆ ಬೇರೆ ಛಂದಸ್ಸು ಅವರವರದು. ಕೋಪಕಾಲೋ ಯುಗಾಂತಸ್ತೆ ಹತೋಯಂ ಅಸುರೋಂತಕಃ ತತ್ಸುತಂ ಪಾಕ್ಯನುಸೃತಂ ಭಕ್ತಂತೆ ಭಕ್ತವತ್ಸಲ. ಅವ ಸತ್ತದ್ದು ಸತ್ತಾಯಿತು. ಈ ರುದ್ರದೇವರು ಸ್ತೋತ್ರ ಮಾಡುದು ನೋಡಿ, ಅವ ಸತ್ತದ್ದು ಸತ್ತಾಯಿತು, ಕೋಪ ಬಿಡು ಅಂತ ಹೇಳ್ತಾರೆ. ಕೋಪಕಾಲೋ ಯುಗಾಂತಸ್ತಿ. ನೀನು ಕೋಪ ಮಾಡುವ ಕಾಲ ಪ್ರಳಯ ಕಾಲ, ಆಗೊಮ್ಮೆ ಎಲ್ಲವನ್ನೂ ಸುಟ್ಟು ಬಿಡುವುದಕ್ಕೋಸ್ಕರ ಕೋಪ ಮಾಡಿಕೋ. ಇದು ಕೋಪಕಾಲ ಅಲ್ಲ. ಹತೋಯಂ ಅಸುರಃ ಅಲ್ಪಕಃ. ನೀನು ಈ ಅಸುರನನ್ನು ಸಾಯಿಸುವುದಕ್ಕೆ ಕೋಪ ಮಾಡಿಕೊಳ್ಬೇಕಾ? ಅಲ್ಪಕ, ಅವ ಸತ್ತು ಹೋಗಿ ಆಯಿತು. ಇನ್ನಿರುವುದು ಅವನ ಮಗ. ತತ್ಸುತಂ ಪಾಕ್ಯ ಅನುಸೃತ. ನಿನ್ನನ್ನು ಅನುಸರಿಸಿಕೊಂಡಿರತಕ್ಕಂಥ ಅವನ ಮಗನನ್ನು ರಕ್ಷಣೆ ಮಾಡು. ಭಕ್ತಂತೆ ಭಕ್ತವತ್ಸಲ. ನೀನು ಹೇಗೂ ಭಕ್ತವತ್ಸಲನಲ್ಲವೇ? ಋಷಯವೂಚು ತ್ವಮ್ನಸ್ತಪ ಪರಮಮಾತ್ಥ ಯದಾತ್ಮ ತೇಜೋ ಏನೇದಮಾದಿ ಪುರುಷಾತ್ಮಗತಂ ಸಮಸ್ತಂ ತದ್ವಿಪ್ರ ಲುಪ್ತ ಮಮುತಾಯ ಶರಣ್ಯಪಾಲ ರಕ್ಷಾ ಗೃಹೀತ ವಪುಷಾ ಪುನರನ್ಯಮಂಸ್ಥಾಹ. ಋಷಿಗಳು ಹೇಳಿದ ಸ್ತೋತ್ರ ವ್ಯಾಖ್ಯಾನ ಮಾಡಲಿಕ್ಕೆ 1 ಗಂಟೆ ಬೇಕು. ಯಾಕಂದ್ರೆ ಅವರು ಋಷಿಗಳು, ಅವರು ವೇದಾಂತದ ವಿಷಯವನ್ನು ಇಟ್ಟುಕೊಂಡು ನಮ್ಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಎಂತಿದ್ದ ಹಾಗೆ ವೇದಸ್ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಒಂದಷ್ಟು ಸಮಯ ಬೇಡವಾ? ಆ ಶಬ್ದಗಳನ್ನೆಲ್ಲ ಬಳಸಿಕೊಂಡು ನೀನು ನೋಡುವುದಕ್ಕೆ ನರಸಿಂಹ, ನೋಡುವುದಕ್ಕೆ ನರಹರಿ. ಹರಿ ಅಂತ ಹೇಳಿದ್ರೆ ಸಿಂಹ ಅಂತಲೇ ಅರ್ಥ. ಹರತಿ ಪ್ರಾಣಮಿತಿ ಹರಿ. ಹರಿ ಅಂದರೆ ಸಿಂಹ, ನರಹರಿ ಅಂದರೆ ನರಸಿಂಹ. ನೀನು ನೋಡುವುದಕ್ಕೆ ನರಸಿಂಹ. ಮುಖ ಸಿಂಹದ್ದು, ಆದರೆ ಹೃದಯ ಮನುಷ್ಯನದ್ದು. ಎಷ್ಟೋ ಜನ ಲೋಕದಲ್ಲಿದ್ದಾರೆ, ಮುಖ ಹಸುವಿನದ್ದು, ಹೃದಯ ಸಿಂಹದ್ದು. ಹೀಗಿರ್ತದೆ. ಗೋಮುಖ ವ್ಯಾಘ್ರ ಅಂತ ಕರೀತಾರೆ ಅವರನ್ನು. ಮುಖ ಬೇರೆ, ಮನಸ್ಸು ಬೇರೆ. ಆದರೆ ನಿನ್ನದ್ದು ಹಾಗಲ್ಲ. ಮುಖ ಸಿಂಹದ್ದು, ಮನಸ್ಸು ಮಾತ್ರ ಮೃದುವಾದ ಮಾನುಷ ಮನಸ್ಸು. ಹಾಗಾದ್ರೆ ನಮ್ಮನ್ನೆಲ್ಲ ಪಾಲನೆ ಮಾಡುವುದಕ್ಕೋಸ್ಕರವೇ ಪರಮ ದಯಾರ್ದ್ರ ಹೃದಯನಾಗಿ ಆವಿರ್ಭವಿಸಿರ್ತಕ್ಕಂಥ ಓ ದೇವ, ನಿನ್ನ ಮುಖವನ್ನು ನೋಡಿ ನೀನು ಏನು ಅಂತ ತೀರ್ಮಾನಿಸುವುದಲ್ಲ,
ನಮ್ಮ ತಪಸ್ಸಿನ ಫಲವೋ ಎಂಬಂತೆ ಕಾಣಿಸಿಕೊಂಡಿದ್ದೀತು. ಒಂದು ವಿಶಿಷ್ಟವಾದ ಸ್ತೋತ್ರವನ್ನು ಮಾಡ್ತಾರೆ. ಪಿತರ ಊಚುಹು, ಪಿತೃದೇವತೆಗಳೆಲ್ಲ ಹೇಳ್ತಾರೆ ನಮಗೆ ಶ್ರಾದ್ದವೇ ಸಿಗ್ತಿರ್ಲಿಲ್ಲ, ಎಲ್ಲ ದೂರು ಹೀಗೆ ಹೇಳ್ತಾರೆ. ಹಿರಣ್ಯಕಶಿಪು ಇದ್ದಾಗ ಯಾರೂ ಬಾಯಿ ಬಿಚ್ಚುತ್ತಾ ಇರಲಿಲ್ಲ. ಅವ್ರು ಹೇಳ್ತಾರೆ ಶ್ರಾದ್ದಾನಿ ನೋದಿ ಬುಭುಜೆ ಪ್ರಸಭಂ ತನೂಜೈಹಿ ದತ್ತಾನಿ. ನಮ್ಮ ಮಕ್ಕಳು ನಮಗೆ ಕೊಟ್ಟ ಶ್ರಾದ್ದದ ಒಂದಷ್ಟೂ ಹೋಗ್ತಾ ಇದ್ದದ್ದು ಹಿರಣ್ಯಕಶಿಪಿಗೆ. ಆಹುತಿ ಕೊಟ್ಟರೆ ಆಹುತಿ ಫಲ ತಗೊಳ್ತಾ ಇದ್ದದ್ದು ಹಿರಣ್ಯಕಶಿಪು. ಹಾಗಾದ್ರೆ ಆಹುತಿ ಫಲ ಶ್ರಾದ್ದ ಫಲ ಅಂದರೆ ಅದೇನೋ ನಾವು ಅಂದುಕೊಂಡ ಹಾಗಿಲ್ಲ, ಅದೊಂದು ಅತಿಮಾನುಷವಾದಂತಹ ಶಕ್ತಿಗಳು. ಅದನ್ನು ವಿಶಿಷ್ಟ ಸಾಧನೆ ಮಾಡಿದಂತಹ ಶಕ್ತಿಗಳು ಮಾತ್ರ ಸ್ವೀಕಾರ ಮಾಡ್ತವೆ. ಆದರೆ ಅಲ್ಲಿ ಯಾರಿಗೂ ಹೋಗದೇ ಇದ್ದ ಹಾಗೆ ಅದನ್ನೆಲ್ಲ ಹೈಜಾಕ್ ಮಾಡಿದ್ದ ಅಂತ ಅರ್ಥ. ಎಲ್ಲ ಯಾರ್ಯಾರಿಗೂ ಹೋಗುವ ಅಕೌಂಟ್ಗಳು ಇನ್ನೊಬ್ಬರಿಗೂ ಹೋಗುವ ಹಾಗೆ ಮಾಡ್ಕೊಂಡು ಬಿಟ್ಟಿದ್ದ. ಸಿದ್ಧಾಹೂಚುಹು ಯೋನೋ ಗತಿಂ ಯೋಗ ಸಿದ್ಧಮಸಾಧು. ಇವನು ನಮ್ಮಲ್ಲಿ ನಿಜವಾಗಿ ಸಿದ್ಧ ಯೋಗ ಸಾಧನೆ ಇರುವಂಥದ್ದು. ಆದರೆ ನಮ್ಮ ಯೋಗ ಗತಿಯನ್ನೆಲ್ಲ ತಾನೇ ಪಡೆದು ನಮ್ಮ ಯೋಗಕ್ಕೇನೆ ಅಡ್ಡಗಾಲು ಹಾಕಿರತಕ್ಕಂಥ ಹಿರಣ್ಯಕಶಿಪು ಅವನನ್ನು ಮುಗಿಸಿದ್ಯಲ್ಲ. ವಿದ್ಯಾಧರರು, ನಾಗರು, ಮನುಗಳು, ಪ್ರಜಾಪತಿಗಳು, ಗಂಧರ್ವರು ವಯಂ ವಿಭೋತೆ ನಟನಾಟ್ಯ ಗಾಯಕಾ ಏನಾತ್ಮಸಾದ್ವೀರ್ಯ ಫಲೌಜಸಾಕೃತಾ. ಓ ಭಗವಂತ, ನಾವೆಲ್ಲ ನಿನ್ನ ದಾಸಾನುದಾಸರು. ಒಬ್ಬರು ಕುಣಿಯೋರು, ಒಬ್ಬರು ತಾಳ ಹಾಕುವವರು, ಇನ್ನೊಬ್ಬರು ಗಾನ ಮಾಡುವವರು, ಮತ್ತೊಬ್ಬರು ಹಿಮ್ಮೇಳ ವಾದ್ಯ ಒದಗಿಸುವವರು. ಏನಿದ್ರು ನಿನ್ನ ನಟ ನಾಟ್ಯ ಗಾಯಕ, ನಟ ನೃತ್ಯ ಇತ್ಯಾದಿಗಳನ್ನು ನಡೆಸ್ತಕ್ಕಂಥ ಗಾಯಕರು ನಾವೇ ಹೊರತು ನಾವ್ಯಾರು ಕೂಡ ಪೂಜ್ಯರಲ್ಲ, ನಾವೆಲ್ಲ ಪೂಜಕರು. ನೀನೊಬ್ಬ ಪೂಜ್ಯ, ಪೂಜೆಯನ್ನು ಸ್ವೀಕರಿಸತಕ್ಕಂತಹ ವ್ಯಕ್ತಿ. ನಮ್ಮ ಪೂಜೆಯನ್ನು ಸ್ವೀಕರಿಸಿಕೊಂಡು ನಮಗೆ ಇನ್ನಷ್ಟು ರಕ್ಷಣೆ ಕೊಡು. ಈಗ ಇಲ್ಲಿಯ ತನಕ ಇದ್ದ ಭಯವನ್ನೆಲ್ಲ ನಿವಾರಣೆ ಮಾಡಿದಿ, ಈಗ ಮತ್ತಷ್ಟು ಬರುವ ಭಯಗಳನ್ನೆಲ್ಲ ನಿವೃತ್ತಿ ಮಾಡು ಅಂತ ಭಗವಂತನಲ್ಲಿ ಬೇರೆ ಬೇರೆ ಪ್ರಾರ್ಥನೆ. ಕೊನೆಗೆ ವಿಷ್ಣು ಪಾರ್ಷದರು ಜಯ ವಿಜಯರೂ ಬಂದು ಸ್ತೋತ್ರ ಮಾಡ್ತಾರೆ. ಇವೆಲ್ಲ ಆದ ಮೇಲೆ ಒಬ್ಬ ಉಳ್ಕೊಂಡಿದ್ದ ಸ್ತೋತ್ರ ಮಾಡಲಿಕ್ಕೆ, ಅವನಿಗೆ ಪ್ರಹ್ಲಾದ ಅಂತ ಹೆಸರು. ಅವನು ಈ ಪ್ರಹ್ಲಾದ ಕೊನೆಯಲ್ಲಿ ಆತ ಬರ್ತಾನೆ. ನಾನು ಆಗ ಮಾಡಿದ್ದು ಸ್ತೋತ್ರ ಕಡಿಮೆ ಆಯಿತು ಅಂತ ಅನಿಸ್ತು ಅವನಿಗೆ. ಕೊನೆಗೆ ಇವರೆಲ್ಲರ ಸ್ತೋತ್ರ ಆದಮೇಲೆ ತಾನು ಒಂದಷ್ಟು ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿದರೆ ನರಸಿಂಹ ಕೇಳಿದ, ನಿಂಗೇನು ಬೇಕು? ಇವಾಗ ಹೇಳ್ತಾನೆ, ನಾನು ಏನೋ ಕೊಡ್ತೀನಿ ಅಂತ ಸ್ತೋತ್ರ ಮಾಡಿದ್ದಲ್ಲ, ಇವರೆಲ್ಲ ಹಿರಿಯರು ಸ್ತೋತ್ರ ಮಾಡಿದ್ರು, ನಂದು ಒಂದು ಪುಟ್ಟದಿರಲಿ ಅಂತ ಸ್ತೋತ್ರ ಮಾಡಿದ್ದು. ಅಲ್ಲ, ನಾನು ಸ್ತೋತ್ರ ಮಾಡಿದವರಿಗೆ ಕೊಡದೆ ಹೋಗುವುದಿಲ್ಲ ನರಸಿಂಹ. ಅವರಿಗೆಲ್ಲ ಕೊಡಲಿಲ್ಲ. ಇವಾಗ ಹೇಳುದು, ಅವರೆಲ್ಲ ದೊಡ್ಡವರು ಸ್ತೋತ್ರ ಮಾಡಿದ್ದಾರೆ, ಅವರ ಹತ್ರ ಎಲ್ಲ ಇದೆ ಅಂತ ಹೇಳಿದ ನರಸಿಂಹ. ಅವರ ಹತ್ರ ಎಲ್ಲ ಇದೆ, ನಾನು ನಿನಗೆ ಕೊಡಬೇಕೀಗ, ಏನಾದರೂ ಕೇಳು. ಇಲ್ಲ, ನಾನು ಕೇಳುವುದಿಲ್ಲ. ಕೇಳಿದರೆ ಅದು ವ್ಯಾಪಾರಿಯ ಭಾವ ಆಗ್ತದೆ. ನೀನು ಕೊಡುವವ, ನಾನು ಕೊಡುವುದಕ್ಕೋಸ್ಕರ ಸ್ತೋತ್ರ ಮಾಡುವುದು. ಇದೇನಾಯಿತು, ಅಷ್ಟು ಕೊಡ್ತೇನೆ ಇಷ್ಟು ಕೊಡು ಅಂತ ಹೇಳುವ ಹಾಗೆ ಅದಲ್ಲ. ಒಂದು ಭಕ್ತಿ ಎನ್ನುವುದರ ಹಿನ್ನೆಲೆಯಲ್ಲಿ ನೀನು ಅಷ್ಟು ಕೊಡು ನಾನು ಇಷ್ಟು ಕೊಡ್ತೇನೆ ಅನ್ನುವುದು ವ್ಯಾಪಾರ. ಯಸ್ಸ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ಮತ್ತೇನು, ಒಂದು ಭಕ್ತ ಮತ್ತು ದೇವ ಅನ್ನುವುದರ ಸಂಬಂಧ ಹೇಗಿರಬೇಕು ಅಂದರೆ ಗುಣಲುಬ್ಧ. ನಿನ್ನ ಗುಣದಿಂದ, ನಿನ್ನ ಎತ್ತರದಿಂದ ನಾನು ನಿನಗೆ ಅಂಟಬೇಕು, ನಾನು ಅಂಟುತ್ತಾ ಇದ್ದೇನೆ ಅಂತ ವ್ಯಾಮೋಹದಿಂದ ಅಥವಾ ವಾತ್ಸಲ್ಯದಿಂದ ನನ್ನ ಕಡೆಗೆ ನೀನು ಅಂಟಬೇಕು. ಈ ರೀತಿ ಗುಣಲುಬ್ಧರಾಗಿ ಪರಸ್ಪರ ಸಂಬಂಧ ಬೆಳೆಸಿದರೆ ಅದು ತಾಯಿ ಮಗುವಿನ ಸಂಬಂಧ ಅಥವಾ ಭಕ್ತ ದೇವ ಮತ್ತು ಭಕ್ತನ ಸಂಬಂಧ. ಆ ನಿಟ್ಟಿನಿಂದ ಈ ಮಗುವನ್ನು ಚೆನ್ನಾಗಿ ಊಟ ಹಾಕುವುದಮ್ಮ, ನಾನು ವೃದ್ಧಾಶ್ರಮಕ್ಕೆ ಸೇರಿಸುವುದಿಲ್ಲ ಅಂತ ಹಾಕುವುದಾ? ಆ ದೃಷ್ಟಿಯಿಂದ ಅಮ್ಮ ಯಾವತ್ತೂ ಮಗುವಿನ ಸೇವೆಯನ್ನು ಮಾಡುವುದಿಲ್ಲ. ಮಗು ಆದರೂ ಅಮ್ಮನನ್ನು ಪ್ರೀತಿಸುವುದು, ನನಗೆ ಊಟ ಹಾಕ್ತಾಳೆ ಅದಕ್ಕಲ್ಲ. ಅದೇನೋ ಒಳಗಿಂದ ಒಂದು ವಿಶಿಷ್ಟವಾದ ಸೆಳೆತ ಇರ್ತದೆ. ಹೇಗೆ ಆಕಾಶದಲ್ಲಿ ಚಂದ್ರ ಉದಯಿಸಿದಾಗ ಮಾತ್ರ ಕುಮುದಗಳು ಅರಳುತ್ತವೆ, ಅದಕ್ಕೆ ಕುಮುದಿನೀನಾಥ ಅಂತ ಹೆಸರು. ಪದ್ಮಗಳು ಅರಳುವುದೇ ಇಲ್ಲ. ಆದರೆ ಸೂರ್ಯ ಉದಯಿಸಿದಾಗ ಮಾತ್ರ ಪದ್ಮಗಳು ಅರಳುತ್ತವೆ, ಕುಮುದಗಳು ಮುಚ್ಚುತ್ತವೆ. ಹಾಗಾದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಅದು ಆಂತರಿಕವಾದ ಯಾವುದೋ ಒಂದು ಹೇತು ಇದೆ. ಆ ಹೇತು ಸಂಬಂಧದ ಕಾರಣದಿಂದ ದೇವರು ವಿಷ್ಣು ಅಂಥವ ಅಂತ ಹೇಳ್ತಾ ಇದ್ರೆ ಯಾರ ಮುಖ ಅರಳುತ್ತೋ ಅವನು ಭಕ್ತ. ಅದಕ್ಕೆ ಬೇರೆ ಯಾವುದೋ ಸಂಬಂಧ ಬೇಕು ಅಂತಿಲ್ಲ. ಆದ್ರಿಂದ ನಾನು ಕೇವಲ ಭಕ್ತನಾಗಿ ಸ್ತೋತ್ರ ಮಾಡಿದ್ದೆ. ನರಸಿಂಹ ಹೇಳಿದ, ಅದು ನೀನು ಕೇವಲ ಭಕ್ತನಾದ್ರಿಂದ ನನ್ನ ಆದೇಶ ಪಾಲಿಸಬೇಕು, ಕೇಳು ಅಂತ. ಇವಾಗ ಕೇಳ್ತಾನೆ, ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಕಾಮವೆಂದಂತಹ ವಾಸನೆ ಒಂದೂ ಬೀಜವನ್ನು ಹುಟ್ಟಿಸದೇ ಇರುವ ಹಾಗೆ ಕಾಮಾನಾಂ ಹೃದಯ ಸಂರೋಹಂ
ಭವತಸ್ತು ವೃಣೇವರಂ, ಮನಸ್ಸಿನಲ್ಲಿ ಬಯಕೆಗಳು ಹುಟ್ಟದೇ ಇರುವ ಹಾಗೆ ನನಗೊಂದು ವರ ಕೊಡು. ದೇವರು ತಥಾಸ್ತು ಅಂತ ಹೇಳಿದರೆ ಇವ ಇನ್ನೊಂದೆರಡು ವರ ಬೇಕು ಅಂತ ಕೇಳ್ತಾನೆ. ಏನಂದರೆ, ನಿನ್ನನ್ನು ನನ್ನ ಅಪ್ಪ ಬಹಳ ಹಿಂಸೆ ಮಾಡಿದ್ದಾನೆ, ಸಿಕ್ಕಾಬಟ್ಟೆ ದೂಷಿಸಿದ್ದಾನೆ, ಅಂಥ ನನ್ನ ಅಪ್ಪನಿಗೆ ಒಳ್ಳೆ ಗತಿ ಕೊಡಬೇಕು ಸ್ವಾಮಿ. ನರಸಿಂಹ ತಲೆನೇವರಿಸಿಕೊಂಡು ಹೇಳ್ತಾನೆ, ನಿನ್ನಂಥ ಮಗ ತ್ರಿಸಪ್ತಭಿಪಿತಾ ಪೂತಃ, ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿನ್ನ ಅಪ್ಪನಿಗೆ ದುರ್ಗತಿ ಇಲ್ಲಪ್ಪ, ನನ್ನ ಮನೆಯಲ್ಲೇ ದ್ವಾರದ ಪಕ್ಕ ಕೂಡಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಅಂತೂ ಪ್ರಹ್ಲಾದನನ್ನು ಅನುಗ್ರಹಿಸಿದ ಆ ಮೂಲಕ ಜಯ ಅಂತ ಹೇಳುವ ತನ್ನ ದ್ವಾರಪಾಲಕನಿಗೆ ಸನಕಾದಿಗಳ ಶಾಪದಿಂದ ಉಂಟಾಗಿದ್ದಂತಹ ಒಂದು ದೋಷ, ಅಸುರ ಸಂಬಂಧ, ಹಿರಣ್ಯಕಶಿಪು ಅನ್ನುವ ತಮೋಯೋಗ್ಯನಾದ ಒಬ್ಬ ವ್ಯಕ್ತಿಯ ಸಂಬಂಧ, ಆ ಸಂಬಂಧದಿಂದ ಬಿಡಿಸಿ ಜಯನನ್ನು ಮತ್ತೆ ಎರಡನೆಯ ಜನ್ಮದಲ್ಲಿ ತ್ರೇತಾಯುಗದಲ್ಲಿ ರಾವಣನಾಗಿ ಹುಟ್ಟುವುದಕ್ಕೆ ಬೇಕಾಗಿ ಅವನನ್ನು ಅನುಗ್ರಹ ಮಾಡಿದ. ಭಗವಂತನ ಆ ಪುಣ್ಯ ಕಥಾ, ನರಸಿಂಹ ಕಥಾ, ಆ ಕಥೆಯಿಂದ ಪ್ರತಿಪಾದ್ಯನಾದ ಲೋಕಕ್ಕೆ ಬೆಳಕು ತೋರಿ ಕಷ್ಟಗಳನ್ನು ಸುಲಲಿತವಾಗಿ ದೂರೀಕರಿಸಿ ಇಷ್ಟಗಳನ್ನು ಪ್ರದಾನ ಮಾಡುವ ಆ ನರಸಿಂಹದೇವನ ಭಕ್ತಿಯ ಸ್ಮರಣೆಯ ಜೊತೆಗೆ ಇವತ್ತಿನ ಕಥಾನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನರಸಿಂಹಃ ಅಖಿಲಾಜ್ಞಾನಮತಧ್ವಾಂತದಿವಾಕರಃ, ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ, ಲಕ್ಷ್ಮೀಕಾन्तಮನन्तಸದ್ಗುಣನಿಧಿಂ ದೋಷಾತಿದೂರಂ ಸದಾ ಸರ್ಗತ್ರಾಣನಿರೋಧಬಂಧನಿಯತಿಜ್ಞಾನಾದಿದಂ ಮುಕ್ತಿದಂ. ವಿಶ್ವಸ್ಯಾಖಿಲವೇದವೇದಿಕವಚೋ ಬ್ರಹ್ಮೇಶ ಪೂರ್ವೇ ಸ್ತುತಂ, तं वन्दे कुमतीभकुम्भदलनं श्रीमन्विकण्ठीरवम्.